Hello students, welcome back to my channel. ನಾವಿವತ್ತು ಫಸ್ಟ್ ಇಯರ್ PUC ನ ಥರ್ಡ್ ಲೆಸನ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿರೋ ಬ್ಯೂಟಿಫುಲ್ ಬ್ರಯೋಫೈಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಪಾರ್ಟ್ 3 ವಿಡಿಯೋ. ಪಾರ್ಟ್ 1 ಮತ್ತೆ 2 ಮುಂಚೆ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 1 ನಲ್ಲಿ ಕ್ಲಾಸಿಫಿಕೇಶನ್, ಈ ಲೆಸನಿನ ಇಂಟ್ರೊಡಕ್ಷನ್ ಮತ್ತೆ ಬೇಸಿಕ್ ಟರ್ಮ್ಸ್, ಈ ಲೆಸನ್ ಅಲ್ಲಿ ಯೂಸ್ ಮಾಡುವಂತಹ ಬೇಸಿಕ್ ಟರ್ಮ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಫಸ್ಟ್ ಅದನ್ನ ನೋಡಿ, ಅದಾದ್ಮೇಲೆ ಪಾರ್ಟ್ 2 ನೋಡಿ, ಆಮೇಲೆ ಇದು ಪಾರ್ಟ್ 3 ಬ್ರಯೋಫೈಟ್ಸ್ ಬಗ್ಗೆ. ಪಾರ್ಟ್ 2 ಅಲ್ಲಿ ಆಲ್ಗೆ ಕಂಪ್ಲೀಟ್ ಆಗಿ 3 ಕ್ಲಾಸಿಫಿಕೇಶನ್ ಇದೆ ಅಲ್ಲ, 3 ಕ್ಲಾಸಸ್ ಇದೆಲ್ಲ, ಅದರ ಕ್ಲಾಸಿಫಿಕೇಶನ್ ಮತ್ತೆ ಎಕನಾಮಿಕ್ ಇಂಪಾರ್ಟೆನ್ಸ್ ಕಂಪ್ಲೀಟ್ ಪಾರ್ಟ್ 2 ಅಲ್ಲಿ ಆಲ್ಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಪಾರ್ಟ್ 3 ಅಲ್ಲಿ ಬ್ರಯೋಫೈಟ್ಸ್ ಬಗ್ಗೆ. ಸೊ ಈ ಚಾನಲ್ ಅಲ್ಲಿ ನಾನು ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ PUC ಬಯಾಲಜಿ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಶಾರ್ಟ್ ಟ್ರಿಕ್ಸ್ ಆಗಿರ್ಬೋದು, ಟಿಪ್ಸ್ ಆಗಿರ್ಬೋದು, ಟೋಟಲ್ ಆಗಿ ನೀಟ್, KCT ಮತ್ತೆ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ದ ಬ್ಯೂಟಿಫುಲ್ ಬ್ರಯೋಫೈಟ್ಸ್ ವರ್ಲ್ಡ್. ಏನಂತ ಅಂದ್ರೆ ಎವಲ್ಯೂಷನ್ ವೈಸ್ ಇದೆಲ್ಲ ಡೆವಲಪ್ ಆಗ್ತಾ ಇದೆ. ನಮ್ ಮುಂಚೆ ನೋಡಿದ್ವಿ ಆಲ್ಗೆದಲ್ಲಿ. ಓಕೆ, ಆಲ್ಗೆ ಸಿಂಪಲ್ ಇತ್ತು, ಅದಕ್ಕಿಂತ ನೆಕ್ಸ್ಟ್ ಯಾವುದು ಕಾಂಪ್ಲೆಕ್ಸ್ ಆಗಿದೆ ಅಂತಂದ್ರೆ ಬ್ರಯೋಫೈಟ್ಸ್. ಸೊ ಟೋಟಲ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ 5 ಡಿವಿಷನ್ ಇದೆ, ಹೌದಾ? ಆಲ್ಗೆ, ಬ್ರಯೋಫೈಟ್, ಟೆರಡೋಫೈಟ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ ಅಂತ. ನಾವು ಆಲ್ಗೆ ಬಗ್ಗೆ ಡಿಸ್ಕಸ್ ಮಾಡಿ ಆಯ್ತು ಲಾಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಬ್ರಯೋಫೈಟ್ಸ್ ಬಗ್ಗೆ. ಸೊ ಆಲ್ಗೆಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋ ಸ್ಟ್ರಕ್ಚರ್ಸ್ ಯಾವ್ದ್ರಲ್ಲಿ ಇರುತ್ತೆ? ಬ್ರಯೋಫೈಟ್ಸ್. ಅದಕ್ಕಿಂತ ನೆಕ್ಸ್ಟ್ ಯಾವ್ದ್ರಲ್ಲಿ ಇರುತ್ತೆ? ಟೆರಡೋಫೈಟ್ಸ್. ಸೊ ಹೈಲಿ ಎವಾಲ್ವ್ಡ್, ಜಾಸ್ತಿ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಸ್ ಇರೋದು ಲಾಸ್ಟ್ಗೆ ಯಾವ್ದ್ರಲ್ಲಿ ಅಂತ ಅಂದ್ರೆ ಏಂಜಿಯೋಸ್ಪರ್ಮ್ಸ್. ಸೊ ಸಿಂಪಲ್ ಟು ಕಾಂಪ್ಲೆಕ್ಸ್ ಆಗಿ ಅರೇಂಜ್ಮೆಂಟ್ ಆಗಿರುತ್ತೆ ಯಾವಾಗ್ಲೂ. ಸೊ ಅದೇ ಆರ್ಡರ್ ಅಲ್ಲಿನೇ ಕೊಟ್ಟಿರೋದು, ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್ ಅಂತ. ಸೊ ಇದರ ಜನರಲ್ ಕ್ಯಾರೆಕ್ಟರ್ಸ್ ನೋಡ್ಲಿಕ್ಕೆ ಯಾವ ತರ ಇದೆ, ಎಲ್ಲೆಲ್ಲಿ ಇರುತ್ತೆ, ಅದರ ರಿಪ್ರೊಡಕ್ಷನ್ ಟೈಪ್ಸ್ ಯಾವ ತರ ಇದೆ ಅಂತ ಹೇಳಿ ಇವಾಗ ನಾವು ಡಿಸ್ಕಸ್ ಮಾಡೋಣ ಒಂದಾದ್ಮೇಲೆ ಬಂದು. ಓಕೆನಾ? ಸೊ ಬ್ರಯೋಫೈಟ್ಸ್ ನ ನಾವು ಜನರಲ್ ಆಗಿ, ಬ್ರಯೋಫೈಟ್ಸ್ ಅಂದಿದ ತಕ್ಷಣ ನಮಗೆ ತಲೆಗೆ ಏನ್ ಬರಬೇಕು ಅಂತ ಅಂದ್ರೆ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಯಾಕೆ ಅಂತ ಅಂದ್ರೆ ನೋಡಿ, ಆಂಫಿಬಿಯನ್ಸ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಓದಿರ್ತೀರಾ. ಆಂಫಿಬಿಯನ್ಸ್ ಅಂದಿದ ತಕ್ಷಣ ಏನು? ಫ್ರಾಗ್ ನಿಮಗೆ ನೆನಪಾಗುತ್ತೆ. ಸೊ ಫ್ರಾಗ್ ಅಂದ್ರೆ ಏನು? ಆಂಫಿ ಅಂತ ಅಂದ್ರೆ ಬೋತ್ ಅಂತ, ಎರಡು, ನೀರಲ್ಲಿನೂ ಇರುತ್ತೆ, ಲ್ಯಾಂಡ್ ಅಲ್ಲಿನೂ ಇರುತ್ತೆ. ಸೊ ಅದೇ ತರ ಈ ಪ್ಲಾಂಟ್ಸ್ ಕೂಡ ಅಷ್ಟೇ. ಬ್ರಯೋಫೈಟ್ಸ್ ನೀರಲ್ಲೂ ಅಂದ್ರೆ ಮೇಜರ್ ಆಗಿ ಲ್ಯಾಂಡ್ ಅಲ್ಲಿ ಇರುತ್ತೆ, ಆದ್ರೆ ನೀರಲ್ಲಿ ನೀರ್ ಯಾವಾಗ ಬೇಕಾಗುತ್ತೆ ಇದಕ್ಕೆ ಅಂತಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಪ್ಲೀಟ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ವಾಟರ್ ನೆಸೆಸಿಟಿ ಇದೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತಾ ಇದೀವಿ? ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಅನಿಮಲ್ ಕಿಂಗ್ಡಮ್ ಆಂಫಿಬಿಯನ್ಸ್ ಗೊತ್ತಿದೆ, ಫ್ರಾಗ್. ಸೊ ಅದೇ ತರ ಪ್ಲಾಂಟ್ ಕಿಂಗ್ಡಮಿನ ಆಂಫಿಬಿಯನ್ಸ್ ಯಾವುದು ಅಂತ ಅಂದ್ರೆ ಬ್ರಯೋಫೈಟ್ಸ್. ಸೊ ಇಟ್ ಈಸ್ ಮೇಜರ್ಲಿ, ಮೇನ್ ಆಗಿ ಎಲ್ಲಿರುತ್ತೆ? ಇದು ಲ್ಯಾಂಡ್ ಅಲ್ಲಿ ಇರುತ್ತೆ. ಬಟ್ ಯಾವಾಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಕಂಪ್ಲೀಟ್ ಮಾಡಬೇಕು, ಸೊ ಆ ಟೈಮಲ್ಲಿ ಇದಕ್ಕೆ ವಾಟರ್ ಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತಾ ಇದೀವಿ? ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ನೆಕ್ಸ್ಟ್ ಹ್ಯಾಬಿಟ್ಯಾಟ್. ಹ್ಯಾಬಿಟ್ಯಾಟ್ ಅಂದ್ರೆ ವೇರ್ ಇಟ್ ಈಸ್ ಲಿವಿಂಗ್, ಅದು ಎಲ್ಲಿ ಇರುತ್ತೆ, ಎಲ್ಲಿ ವಾಸವಾಗುತ್ತೆ. ಸೊ ಹ್ಯಾಬಿಟ್ಯಾಟ್ ಎಲ್ಲಿರುತ್ತೆ ಅಂತಂದ್ರೆ ಡ್ಯಾಂಪ್, ಹ್ಯೂಮಿಡ್ ಮತ್ತೆ ಶೇಡೆಡ್ ಪ್ಲೇಸಸ್. ನೋಡಿ, ಆಲ್ಗೆ ಎಲ್ಲಿತ್ತು? ಕಂಪ್ಲೀಟ್ ಆಗಿ ವಾಟರ್ ಅಲ್ಲಿ ಇತ್ತು, ಅಕ್ವಾಟಿಕ್. ಸೊ ಸ್ವಲ್ಪ ಎವಾಲ್ವ್ ಆಗಿದೆ ಅಂತಂದ್ರೆ ಇನ್ನೂ ವಾಟರ್ ಬೇಕು ಇದಕ್ಕೆ, ಸ್ವಲ್ಪ ಮಾಯಿಶ್ಚರ್ ಕಂಡೀಷನ್ ಅಲ್ಲಿ ಇರುವಂತದ್ದು, ಶೇಡಿ ಏರಿಯಾದಲ್ಲಿ ಇರುವಂತದ್ದು, ಕಂಪ್ಲೀಟ್ ಸನ್ಲೈಟ್ ಅಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಪೋಸ್ ಆಗಿರಲ್ಲ ಈ ಪ್ಲಾಂಟ್ಸ್. ದೊಡ್ಡ ದೊಡ್ಡ ಮರಗಳ ಕೆಳಗಡೆ ಚಿಕ್ಕ ಚಿಕ್ಕದಾಗಿ ಒಂಥರ ಬುಷಿ ಗ್ರಾಸ್ ತರ ಇದು ಬೆಳ್ಕೊಂಡಿರುತ್ತೆ. ಸೊ ಆತರ. ಸೊ ಶೇಡಿ ಮತ್ತೆ ಡ್ಯಾಂಪ್ ಅಂದ್ರೆ ಸ್ವಲ್ಪ ವಾಟರ್ ಮಾಯಿಶ್ಚರ್ ಕಂಟೆಂಟ್ ಇರುವಂತಹ ಪ್ಲೇಸಸ್ ಅಲ್ಲಿ ಇದು ಬೆಳೆದಿರುತ್ತೆ. ನೆಕ್ಸ್ಟ್ ಹ್ಯಾಬಿಟ್. ನೋಡ್ಲಿಕ್ಕೆ ಯಾವ ತರ ಇರುತ್ತೆ, ಎಷ್ಟು ಸೈಜ್ ಇರುತ್ತೆ ಅಂತ. ಸೊ ಫ್ರಮ್ ಮಿಲಿಮೀಟರ್ ಟಾಲ್ ಟು ಓವರ್ ಅ ಮೀಟರ್ ಲಾಂಗ್. ಇಷ್ಟೇ ಚಿಕ್ಕದಾಗಿರುವಂತಹ ಪ್ಲಾಂಟ್ಸ್, ಇಷ್ಟರಿಂದ 1 ಮೀಟರ್ ಗಟ್ಟಲೆ ಹೈಟ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಈ ತರ ಹೈಟ್ ಇರೋದಿಲ್ಲ. ಸೊ ಅಷ್ಟೇ, ಇದು ಬ್ರಯೋಫೈಟ್ಸ್ ಪ್ಲಾಂಟ್ಸ್ ಬಹಳ ಚಿಕ್ಕದು. ನೋಡಿ, ಆಲ್ಗೆದಲ್ಲಿ ಎಷ್ಟೊಂದು ಪ್ಲಾಂಟ್ಸ್, ಕ್ಲೋರೋಫೈಸ್ ಮೆಂಬರ್ಸ್ ಎಲ್ಲ ಎಷ್ಟೊಂದು ಮೈಕ್ರೋಸ್ಕೋಪಿಕ್ ಇತ್ತು, ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದು. ವಾಟರ್ ಅಲ್ಲಿ ಅಕ್ವಾಟಿಕ್ ಫಾರ್ಮ್ ಅಲ್ಲಿ ಇರುತ್ತೆ. ಅದ್ ಬಿಟ್ರೆ ಸ್ವಲ್ಪ ಪಾಚಿ ತರ ಕಾಣಿಸುವಂತದ್ದು ಬಿಟ್ರೆ ಕೆಲ್ಪ್ಸ್ ಮಾತ್ರ ಲಾರ್ಜ್ ಫಾರ್ಮ್ ಅಲ್ಲಿ ಇತ್ತು. ಅದಾದ್ಮೇಲೆ ನೆಕ್ಸ್ಟ್ ಎವಾಲ್ವ್ ಆಗಿರೋದು ಯಾವುದು? ಬ್ರಯೋಫೈಟ್. ಸೊ ಡೈರೆಕ್ಟ್ ಆಗಿ ಒಂದೇ ಸರಿ ಚಿಕ್ಕದಿರೋದ್ರಿಂದ ಡೈರೆಕ್ಟ್ ಮರ ಆಗಿ ಎವಾಲ್ವ್ ಆಗಿಲ್ಲ, ದೊಡ್ಡ ದೊಡ್ಡ ಮರಗಳ ತರ. ಸೊ ಏನಂದ್ರೆ ಈ ಪ್ಲಾಂಟ್ಸ್ನು ಕೂಡ ಬಹಳ ಚಿಕ್ಕದಾಗಿ ಇದರ ಸೈಜ್ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದರ ಸ್ಟ್ರಕ್ಚರ್ ಆಲ್ಗೆಕ್ಕಿಂತ ಸ್ವಲ್ಪ ಜಾಸ್ತಿ ಡಿಫ್ರೆನ್ಶಿಯೇಟ್ ಆಗಿರುತ್ತೆ. ಆಲ್ಗೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಹಿಂಗೆ ಅಂತಂದ್ರೆ ಫ್ಲಾಟ್ ಸ್ಟ್ರಕ್ಚರ್ ಇರುವಂತದ್ದು, ಅಷ್ಟೊಂದು ಜಾಸ್ತಿ ಲೀಫ್ ತರ ಸ್ಟ್ರಕ್ಚರ್ ಕಾಣಿಸ್ತಿರ್ಲಿಲ್ಲ. ಬಟ್ ಇದರಲ್ಲಿ ಲೀಫ್ ತರ ಸ್ಟ್ರಕ್ಚರ್, ಸ್ಟೆಮ್ ತರ ಸ್ಟ್ರಕ್ಚರ್ಸ್, ರೂಟ್ ಟೈಪ್ ಸ್ಟ್ರಕ್ಚರ್ಸ್ ಎಲ್ಲ ಕಾಣಿಸುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರೀತಾರೆ? ಮೋಸ್ಟ್ ಡಿಫ್ರೆನ್ಶಿಯೇಟೆಡ್ ದ್ಯಾನ್ ಆಲ್ಗೆ ಅಂತ ಹೇಳ್ತಾ ಇದೀವಿ. ಅದಕ್ಕಿಂತ ಜಾಸ್ತಿ ಎವಾಲ್ವ್ ಆಗಿದೆ ಅಲ್ಲ, ಸೊ ಇಟ್ ಇಸ್ ಮೋರ್ ಡಿಫ್ರೆನ್ಶಿಯೇಟೆಡ್ ದ್ಯಾನ್ ಆಲ್ಗೆ ಅಂತ ಹೇಳಿರೋದು. ನೆಕ್ಸ್ಟ್ ಆಲ್ಗೆನಲ್ಲಿನೂ ಕೂಡ ಮೇನ್ ಪ್ಲಾಂಟ್ ಬಾಡಿ ಯಾವ್ದಿತ್ತು, ಡಾಮಿನೆಂಟ್ ಫೇಸ್ ಯಾವ್ದಿತ್ತು ಅಂದ್ರೆ ಗ್ಯಾಮೆಟೋಫೈಟ್.
ಗ್ಯಾಮೆಟೋಫೈಟ್ ಅಂತಂದ್ರೆ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ ಬಾಡಿನ ಏನಂತ ಕರಿತೀವಿ, ಗ್ಯಾಮೆಟೋಫೈಟ್. ಸೊ ಇಲ್ಲೂ ಕೂಡ ಬ್ರಯೋಫೈಟ್ ಅಲ್ಲೂ ಕೂಡ ಮೇನ್ ಪ್ಲಾಂಟ್ ಬಾಡಿ ಯಾವ್ದಿದೆ, ಗ್ಯಾಮೆಟೋಫೈಟ್. ಚೇಂಜ್ ಆಗ್ಬೇಕು ಅಂದ ತಕ್ಷಣ ಕಂಪ್ಲೀಟ್ ಆಗಿ ಅಪೋಸಿಟ್ ಆಗಿಲ್ಲ, ಇಲ್ಲಿ ಮೇನ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟ್ ಆಗಿಲ್ಲ. ಸೊ ಮೇನ್ ಪ್ಲಾಂಟ್ ಬಾಡಿ ಇಲ್ಲೂ ಕೂಡ ಸೇಮ್ ಇದೆ, ಯಾವುದು ಅಂತ ಅಂದ್ರೆ ಗ್ಯಾಮೆಟೋಫೈಟ್. ಸರಿನಾ? ನೆಕ್ಸ್ಟ್, ಗ್ಯಾಮೆಟೋಫೈಟ್ ಇಸ್ ಐದರ್ ಥ್ಯಾಲಾಯ್ಡ್. ಸೊ ಗ್ಯಾಮೆಟೋಫೈಟ್ ನೋಡ್ಲಿಕ್ಕೆ ಯಾವ ತರ ಇದೆ ಅಂತ ಹೇಳ್ತಾ ಇದ್ದಾರೆ, ಥ್ಯಾಲಾಯ್ಡ್. ಥ್ಯಾಲಾಯ್ಡ್ ಅಂದ್ರೆ ಥ್ಯಾಲಸ್, ಅಂದ್ರೆ ಥ್ಯಾಲಸ್ ಇರುವಂತ ಪ್ಲಾಂಟ್ ಬಾಡಿಗೆ ಥ್ಯಾಲಾಯ್ಡ್ ಅಂತ ಕರಿತೀವಿ. ಹೌದಾ? ಸೊ ಥ್ಯಾಲಾಯ್ಡ್ ಅಥವಾ ಥ್ಯಾಲಸ್ ಅಂತಂದ್ರೆ ಏನಿಲ್ಲಿ, ದಟ್ ಈಸ್ ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫ್ರೆನ್ಶಿಯೇಟೆಡ್ ಇಂಟು ರೂಟ್, ಸ್ಟೆಮ್, ಲೀಫ್. ರೂಟ್, ಸ್ಟೆಮ್, ಲೀಫ್ ತರ ಸ್ಟ್ರಕ್ಚರ್ಸ್ ಯಾವುದು ಇರೋದಿಲ್ಲ. ಆದ್ರೆ ರೂಟ್ ತರ, ಲೀಫ್ ತರ, ಸ್ಟೆಮ್ ತರ ಸ್ಟ್ರಕ್ಚರ್ಸ್ ಇರ್ತಾರೆ. ಟ್ರೂ ರೂಟ್, ಟ್ರೂ ಲೀಫ್, ಟ್ರೂ ಸ್ಟೆಮ್ ಈಸ್ ಆಬ್ಸೆಂಟ್. ನಿಮಗೆ ಅಸರ್ಷನ್ ರೀಸನ್ ಅಲ್ಲಿ ಈ ತರ ಕ್ವಶನ್, ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲಿ ಈ ತರ ಕ್ವಶನ್ಸ್ ಕೇಳ್ಬೋದು. ರೂಟ್, ಸ್ಟೆಮ್, ಲೀಫ್ ಆರ್ ಸೀನ್ ಇನ್ ಬ್ರಯೋಫೈಟ್ ಅಂತ. ನೋ, ಇಟ್ ಇಸ್ ನಾಟ್ ಸೀನ್. ರೂಟ್ ಲೈಕ್ ಸ್ಟ್ರಕ್ಚರ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್, ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಸೀನ್ ಇನ್ ಬ್ರಯೋಫೈಟ್ಸ್. ನೋಡಿ, ಲೀಫಿ ಶೂಟ್ ವಿತ್ ಸ್ಟೆಮ್ ಅಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಆಲ್ಗೆನಲ್ಲಿ ಅದರ ಲೈಫ್ ಸೈಕಲ್ ಅಲ್ಲಿ ಎಂಬ್ರಿಯೋ ಅಂತ ಡೆವಲಪ್ ಆಗೇ ಇಲ್ಲ. ಝೈಗೋಟ್ ಫಾರ್ಮೇಶನ್ ಆಗ್ತಾ ಇತ್ತು. ಝೈಗೋಟ್ ಆಗಿದ ತಕ್ಷಣ ಝೈಗೋಟ್ ಅಲ್ಲಿ ಮಿಯೋಸಿಸ್ ಆಗಿ ಸ್ಪೋರ್ಸ್ ರಿಲೀಸ್ ಆಗಿ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಮತ್ತೆ ನ್ಯೂ ಆಲ್ಗೆ ಪ್ಲಾಂಟ್ ಬಾಡಿ ಡೆವಲಪ್ ಆಗ್ತಾ ಇತ್ತು. ಬಟ್ ಬ್ರಯೋಫೈಟ್ಸ್ ಅಲ್ಲಿ ಒಂದು ಎಕ್ಸ್ಟ್ರಾ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ, ಏನಂದ್ರೆ ಎಂಬ್ರಿಯೋ. ಇದರಿಂದ ನೆಕ್ಸ್ಟ್ ಬರುವಂತಹ ಎಲ್ಲಾ ಡಿವಿಷನ್ ಅಲ್ಲೂ ಕೂಡ ನಾವು ಎಂಬ್ರಿಯೋ ನೋಡ್ತೀವಿ. ಸೊ ಫಸ್ಟ್ ಎಂಬ್ರಿಯೋ ಯಾವ್ದ್ರಲ್ಲಿ ಡೆವಲಪ್ ಆಗಿರೋದು ಅಂದ್ರೆ ಬ್ರಯೋಫೈಟ್ಸ್. ಸೊ ಕ್ವೆಶನ್ ಕೇಳಿದಾಗ ಫಸ್ಟ್ ಎಂಬ್ರಿಯೋಫೈಟ್ಸ್ ಆರ್ ಬ್ರಯೋಫೈಟ್ಸ್. ಎಂಬ್ರಿಯೋ ಇರುವಂತಹ ಪ್ಲಾಂಟ್ಸ್ ಗೆ ಬ್ರಯೋಫೈಟ್ಸ್ ಅಂತ ಕರಿತೀವಿ. ಸೊ ಈ ತರ ಎಲ್ಲ ಟರ್ಮ್ಸ್ ನಾನು ಫಸ್ಟ್ ವಿಡಿಯೋದಲ್ಲಿನೇ ಬೇಸಿಕ್ ಟರ್ಮ್ಸ್ ಅಲ್ಲಿನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅದನ್ನ ಒಂದ್ಸರಿ ನೋಡಿ. ಸೊ ಬ್ರಯೋಫೈಟ್ಸ್ ನೋಡ್ಲಿಕ್ಕೆ ಯಾವ ತರ ಇದೆ ಅಂತ ಹೇಳಿ ನೋಡೋಣ. ನೋಡಿ, ರಾಕ್ಸ್ ಮೇಲೆ ಇದನ್ನೆಲ್ಲ ನೋಡಿದ ತಕ್ಷಣ ನೀವು ಕೆಲವೊಬ್ರು ಪಾಚಿ ಅಂತ ಹೇಳ್ತಾ, ಇದು ಪಾಚಿ ಅಲ್ಲ. ಹತ್ರದಿಂದ ನೋಡಿದ್ರೆ ಈ ತರ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇರುತ್ತೆ, ಬುಷಿ ಟೈಪ್ ಸ್ಟ್ರಕ್ಚರ್. ಇದೆಲ್ಲ ಏನು ಅಂತಂದ್ರೆ ಇದೇ ಬ್ರಯೋಫೈಟ್ಸ್. ಸೊ ಈ ತರ ಕಾಣಿಸ್ತದೆ ನೋಡಿ, ಸೈಜ್ ಎಷ್ಟು ಚಿಕ್ಕದಾಗಿದೆ. ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಇವೆಲ್ಲ ಮಿಲಿಮೀಟರ್ ಇಂದ 1 ಮೀಟರ್ ಗಟ್ಲೆ ಹೈಟ್ ಇರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ದೊಡ್ಡದಾಗಿ ಇರಲ್ಲ ಬ್ರಯೋಫೈಟ್ಸ್ ಪ್ಲಾಂಟ್ಸ್. ಇದೇ ಬ್ರಯೋಫೈಟ್ಸ್. ನೆಕ್ಸ್ಟ್ ಇನ್ನು ಮಿಕ್ಕಿರೋ ಕ್ಯಾರೆಕ್ಟರ್ಸ್ ಕೂಡ ನೋಡೋಣ. ಈ ಟ್ರೇಕಿಯೋಫೈಟ್ಸ್, ಈ ವರ್ಡ್ ಕೂಡ ನಾನು ಮುಂಚೆನೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಟ್ರೇಕಿಯಾ ಅಂತ ಅಂದ್ರೆ ವ್ಯಾಸ್ಕ್ಯುಲಾರ್ ಸಿಸ್ಟಮ್. ವ್ಯಾಸ್ಕ್ಯುಲಾರ್ ಸಿಸ್ಟಮ್ ಅಂತ ಅಂದ್ರೆ ಜೈಲಮ್ ಮತ್ತೆ ಫ್ಲೋಯಮ್ ಇರುವಂತದ್ದು. ಸೊ ಅದು ಇಲ್ಲದೆ ಇರುವಂತಹ ಪ್ಲಾಂಟ್ಸ್ ನ ಏನಂತ ಕರಿತೀವಿ, ಎ ಟ್ರೇಕಿಯೋಫೈಟ್ಸ್. ಸೊ ಬ್ರಯೋಫೈಟ್ಸ್ ನಲ್ಲಿ ಜೈಲಮ್ ಮತ್ತೆ ಫ್ಲೋಯಮ್ ಇಲ್ಲ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ, ಎ ಟ್ರೇಕಿಯೋಫೈಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್, ರೂಟ್ಸ್ ಆರ್ ಆಬ್ಸೆಂಟ್. ನಾವು ಮುಂಚೆನೆ ಡಿಸ್ಕಸ್ ಮಾಡಿದ್ವಿ, ಏನು ಥ್ಯಾಲಾಯ್ಡ್ ಅಂತ ಇದೆ. ರೂಟ್, ಸ್ಟೆಮ್, ಲೀಫ್ ಇಲ್ಲ. ಆದ್ರೆ ರೂಟ್ ತರ ಸ್ಟ್ರಕ್ಚರ್ ಇರುತ್ತೆ, ಸ್ಟೆಮ್ ತರ ಸ್ಟ್ರಕ್ಚರ್ ಇರುತ್ತೆ, ಲೀಫ್ ತರ ಸ್ಟ್ರಕ್ಚರ್ ಇರುತ್ತೆ ಅಂತ ಗೊತ್ತು. ಸೊ ರೂಟ್ ತರ ಸ್ಟ್ರಕ್ಚರ್ ಇದೆ ಈ ಪ್ಲಾಂಟ್ಸ್ ಅಲ್ಲಿ, ಅದನ್ನ ಏನಂತ ಕರಿತೀವಿ ಅಂದ್ರೆ ರೈಜಾಯ್ಡ್ಸ್. ಸೊ ರೂಟ್ ತರ ಸ್ಟ್ರಕ್ಚರ್ ಇರೋದಕ್ಕೆ ಅದನ್ನ ಏನಂತ ಕರಿತೀವಿ, ರೈಜಾಯ್ಡ್ಸ್. ಈ ರೈಜಾಯ್ಡ್ಸ್ ಯೂನಿಸೆಲ್ಯುಲರ್ ಆದ್ರೂ ಇರ್ಬೋದು ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ, ಅಥವಾ ಮಲ್ಟಿಸೆಲ್ಯುಲರ್ ಆದ್ರೂ ಇರ್ಬೋದು ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ. ಒಂದೇ ಸೆಲ್ಲಿಂದನಾದ್ರೂ ಆಗಿರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಸೆಲ್ಲಿಂದ ಕೂಡ ಆಗಿರ್ಬೋದು. ಯಾವುದು, ರೈಜಾಯ್ಡ್ಸ್. ರೈಜಾಯ್ಡ್ಸ್ ಅಂದ್ರೆ ಏನು, ರೂಟ್ ತರ ಇರುವಂತ ಒಂದು ಸ್ಟ್ರಕ್ಚರ್. ನೆಕ್ಸ್ಟ್, ರಿಪ್ರೊಡಕ್ಷನ್ ಯಾವ ತರ ಆಗುತ್ತೆ. ಅಗೇನ್ ಆಲ್ಗೆದಲ್ಲಿ ಹೇಳಿರೋದನ್ನ ಒಂದ್ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಏನಂತ, 3 ಟೈಪ್ಸ್ ಮೇಜರ್ ಆಗಿ, ವೆಜಿಟೇಟಿವ್, ಏಸೆಕ್ಷುಯಲ್ ಮತ್ತೆ ಸೆಕ್ಷುಯಲ್. ವೆಜಿಟೇಟಿವ್ ಅಂದ್ರೆ ಕಾಮನ್ ಆಗಿ ಫ್ರಾಗ್ಮೆಂಟೇಶನ್ ಅಲ್ಲಿ ಇತ್ತು, ಇಲ್ಲಿ ಒಂದು ಎಕ್ಸ್ಟ್ರಾ ಆಡ್ ಆಗಿದೆ, ಯಾವುದು ಅಂದ್ರೆ ಬಡ್. ಸೊ ವೆಜಿಟೇಟಿವ್ ಪ್ರೊಪಗೇಷನ್ ಪ್ರಾಸೆಸ್ ಇಂದ, ಇದನ್ನ ನಾನು ಲೈಫ್ ಸೈಕಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಯಾವ ತರ ಆಗುತ್ತೆ ಅಂತ. ಸೊ ಇದು ಬಡ್, ಇಲ್ಲಿ ನಾವು ಎಕ್ಸ್ಟ್ರಾ ನೋಡ್ತೀವಿ. ಮತ್ತೆ ಏಸೆಕ್ಷುಯಲ್ ಅಲ್ಲಿ ಆಲ್ಗೆಯಲ್ಲಿ ಯಾವ್ದಿತ್ತು ಅಂದ್ರೆ ಝೂಸ್ಪೋರ್ಸ್ ಇತ್ತು. ಸಿಂಗುಲರ್ ಝೂಸ್ಪೋರ್, ಪ್ಲೂರಲ್ ಝೂಸ್ಪೋರ್ಸ್. ಸೊ ಅದೇ ತರನೇ ಇಲ್ಲಿರುವಂತ ಸ್ಪೋರ್ಸ್ ಯಾವುದು ಅಂತಂದ್ರೆ ಜೆಮ್ಮಾ ಸ್ಪೋರ್ಸ್. ಪ್ಲೂರಲ್ ಏನಂತ ಕರಿತೀವಿ, ಜೆಮ್ಮೆ. ಜೆಮ್ಮೆ ಅಂತ ಅಂದ್ರೆ ಪ್ಲೂರಲ್. ಸಿಂಗುಲರ್ ಅಂತಂದ್ರೆ ಏನು, ಜೆಮ್ಮಾ ಸ್ಪೋರ್. ಓಕೆನಾ? ಸೊ ಜೆಮ್ಮಾ ಸ್ಪೋರ್ಸ್ ಅಂತನಾದ್ರೂ ಪ್ಲೂರಲ್ ಆಗುತ್ತೆ, ಅಥವಾ ಜೆಮ್ಮೆ ಅಂತ ಅಂದ್ರೆ ಪ್ಲೂರಲ್ ಆಗುತ್ತೆ. ಸೊ ಇದು ಏಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಬರುವಂತ ಒಂದು ಸ್ಟ್ರಕ್ಚರ್, ಅದು ಸ್ಪೋರ್. ಮತ್ತೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಗ್ಯಾಮಸ್ ಟೈಪ್ ಅಷ್ಟೇ ಇದೆ. ನೋಡಿ, ಆಲ್ಗೆದಲ್ಲಿ 3 ಇತ್ತು, ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿ, 3 ಕ್ಲಾಸಸ್ ಇತ್ತು. 3ರಲ್ಲಿನೂ 3 ಮೆಥಡ್ ಇರಲಿಲ್ಲ. ಸಪೋಸ್ ಕ್ಲೋರೋಫೈಸಿಯಲ್ಲಿ ಯಾವ್ದಿತ್ತು, ಐಸೋಗ್ಯಾಮಸ್, ಅನೈಸೋಗ್ಯಾಮಸ್, ಊಗ್ಯಾಮಸ್. ಮತ್ತೆ ಫಿಯೋಫೈಸಿನಲ್ಲಿ ಐಸೋಗ್ಯಾಮಸ್, ಅನೈಸೋಗ್ಯಾಮಸ್, ಊಗ್ಯಾಮಸ್. ಆದ್ರೆ ರೋಡೋಫೈಸಿನಲ್ಲಿ ಏನಿತ್ತು, ಬರೇ ಊಗ್ಯಾಮಸ್. ಸೊ ರೋಡೋಫೈಸಿ ಲಾಸ್ಟ್, ನಾನು ಆ ವಿಡಿಯೋದಲ್ಲಿನೇ ಹೇಳಿದ್ದೆ ಏನಂತಂದ್ರೆ, ಸೊ ರೋಡೋಫೈಸಿ ಲಾಸ್ಟ್ ಇರುವಂತಹ ಕ್ಲಾಸ್ ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂದ್ರೆ ಬ್ರಯೋಫೈಟ್ಸ್ ಗೆ ರಿಲೇಟ್ ಆಗುತ್ತೆ. ಸೊ ಬ್ರಯೋಫೈಟ್ಸ್ ಅಲ್ಲಿ ಏನಿದೆ, ಇಲ್ಲಿ ಊಗ್ಯಾಮಸ್ ಅಷ್ಟೇ. ಸೊ ರೋಡೋಫೈಸಿನಲ್ಲಿನೂ ಏನಿತ್ತು, ಬರೇ ಊಗ್ಯಾಮಸ್. ಸೊ ಒಂದೇ ಟೈಪ್
ಇದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದು oogamous ಟೈಪ್. ಐಸೋ ಅನೈಸೋಗ್ಯಾಮಸ್ ಇದರಲ್ಲಿ ಇರೋದಿಲ್ಲ. ಸೊ ಬ್ರಯೋಫೈಟ್ಸ್ ಅಲ್ಲಿ ಒಂದೇ ಇರೋದು oogamous ಟೈಪ್. oogamous ಟೈಪ್ ಅಂದ್ರೆ ನಿಮಗೆ ಗೊತ್ತಿದೆ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟಿನ ಕ್ಯಾರೆಕ್ಟರ್ಸ್ ಯಾವ ತರ. ಮೇಲ್ ಗ್ಯಾಮೆಟ್ ಯಾವಾಗಲೂ ಮೊಟೈಲ್ ಎಂ ಮೊಟೈಲ್ ಅಂದ್ರೆ ಫ್ಲಾಜೆಲ್ಲಾ ಇರುತ್ತೆ ಮತ್ತೆ ಚಿಕ್ಕದಾಗಿರುತ್ತೆ. ಫಿಮೇಲ್ ಗ್ಯಾಮೆಟ್ ನಾನ್ ಮೊಟೈಲ್ ಅಂಡ್ ಇಟ್ ಇಸ್ ಲಾರ್ಜ್. ಸೊ ಇಲ್ಲಿ ಮೇಲ್ ಮೊಟೈಲಿಗೆ ಮೇಲ್ ಗ್ಯಾಮೆಟಿಗೆ ಏನಂತ ಕರೀತಾರೆ ಅಂತ ಅಂದ್ರೆ ಆಂಥ್ರೋಜಾಯ್ಡ್. ಸೊ ಮೇಲ್ ಗ್ಯಾಮೆಟ್ ಇಸ್ ನೋನ್ ಆಸ್ ಆಂಥ್ರೋಜಾಯ್ಡ್ ಅಂಡ್ ಫಿಮೇಲ್ ಗ್ಯಾಮೆಟ್ ಇಸ್ ನೋನ್ ಆಸ್ ಎಗ್. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಡೈರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಇಲ್ಲಿ. ಅದನ್ನ ಪ್ರೊಡ್ಯೂಸ್ ಆಗ್ಲಿಕ್ಕೆ ಅಂತ ಹೇಳಿ ಒಂದು ಸಪ್ರೇಟ್ ಸ್ಟ್ರಕ್ಚರ್ ಇದೆ, ಅದನ್ನ ಸೆಕ್ಸ್ ಆರ್ಗನ್ಸ್ ಅಂತ ಕರಿತೀವಿ. ಸೊ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಸೆಕ್ಸ್ ಆರ್ಗನ್ ಏನು ಅಂತ ಅಂದ್ರೆ ಅದು ಆಂಥರೀಡಿಯಂ. ಪ್ಲೂರಲ್ ಏನು ಆಂಥರೀಡಿಯಾ. ಮತ್ತೆ ಫಿಮೇಲ್ ಗ್ಯಾಮೆಟ್ ಎಗ್ ಯಾವ್ದ್ರೊಳಗಡೆ ಪ್ರೊಡ್ಯೂಸ್ ಆಗ್ತಾ ಇದೆ ಆರ್ಕಿಗೋನಿಯಂ. ಸಿಂಗುಲರ್, ಆರ್ಕಿಗೋನಿಯಾ ಪ್ಲೂರಲ್. ಸೊ ಸೆಕ್ಸ್ ಆರ್ಗನ್ಸ್ ಇದೆ ಇದರಲ್ಲಿ, ಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್. ಮೇಲ್ ಸೆಕ್ಸ್ ಆರ್ಗನ್ಗೆ ಏನಂತ ಕರಿತೀವಿ ಆಂಥರೀಡಿಯಂ. ಅದ್ರೊಳಗಡೆ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮೇಲ್ ಗ್ಯಾಮೆಟಿನ ಹೆಸರೇನು ಆಂಥ್ರೋಜಾಯ್ಡ್. ಸಿಂಗುಲರ್, ಆಂಥ್ರೋಜಾಯ್ಡ್ಸ್ ಪ್ಲೂರಲ್. ನೋಡಿ ಮೇಲ್ ಗ್ಯಾಮೆಟ್ಗೆ ಏನಿರ್ಬೇಕು ಫ್ಲಾಜೆಲ್ಲಾ ಇರಬೇಕು. ಮೊಟೈಲ್ ಯಾಕಂದ್ರೆ ಅದನ್ನ ಏನಂತ ಕರಿತೀವಿ ಮೊಟೈಲ್. ಮತ್ತೆ ಸೈಜ್ ಅಲ್ಲಿ ಚಿಕ್ಕದಿರ್ಬೇಕು. ಸೊ ಇಲ್ಲಿ ಎಷ್ಟು ಫ್ಲಾಜೆಲ್ಲಾ ಇದೆ ಅಂತ ಅಂದ್ರೆ 2 ಫ್ಲಾಜೆಲ್ಲಾ ಇದೆ. ಸೊ ಹಾಗಾಗಿ ಅದನ್ನ ಏನಂತ ಕರಿತೀವಿ ಬೈ ಫ್ಲಾಜೆಲೇಟ್ ಅಂತ ಕರಿತೀವಿ. ಮತ್ತೆ ಫಿಮೇಲ್ ಗ್ಯಾಮೆಟ್ ಏನಿರ್ಬೇಕು ನಾನ್ ಮೊಟೈಲ್ ಇರಬೇಕು ಮತ್ತೆ ಸೈಜ್ ಅಲ್ಲಿ ಲಾರ್ಜ್ ಇರಬೇಕು. ಸೊ ಹಾಗೆ ಎಗ್ನು ಕೂಡ ಹಂಗೆ ಇರುತ್ತೆ, ನಾನ್ ಮೊಟೈಲ್ ಇದೆ, ಸೈಜ್ ಅಲ್ಲಿ ಲಾರ್ಜ್ ಇದೆ. ಇದು ಯಾವ್ದ್ರೊಳಗಡೆ ಪ್ರೊಡ್ಯೂಸ್ ಆಗ್ತಾ ಇದೆ ಒಂದು ಫಿಮೇಲ್ ಸೆಕ್ಸ್ ಆರ್ಗನ್ ಇದೆ, ಅದನ್ನ ಆರ್ಕಿಗೋನಿಯಂ ಅಂತ ಕರಿತೀವಿ. ಸೊ ಆರ್ಕಿಗೋನಿಯಂ ಅಲ್ಲಿ ಎಗ್ ಫಿಮೇಲ್ ಗ್ಯಾಮೆಟ್, ಆಂಥರೀಡಿಯಂ ಅಲ್ಲಿ ಆಂಥ್ರೋಜಾಯ್ಡ್ ಮೇಲ್ ಗ್ಯಾಮೆಟ್ ವಿಚ್ ಇಸ್ ಬೈಫ್ಲಾಜೆಲೇಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನ ಡೀಟೇಲ್ ಆಗಿ ಲೈಫ್ ಸೈಕಲ್ ಅಲ್ಲಿ ವಿತ್ ಡಯಾಗ್ರಾಮ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಜಸ್ಟ್ ಜನರಲ್ ಕ್ಯಾರೆಕ್ಟರ್ಸ್ ಈ ತರ ಇರುತ್ತೆ ಅಂತ ಹೇಳಿ ನೀವು ತಿಳ್ಕೊಳ್ಳಿ. ಮತ್ತೆ ಲೈಫ್ ಸೈಕಲ್ ಆಲ್ಗೆದಲ್ಲಿ ಏನಿತ್ತು ಹ್ಯಾಪ್ಲಾಂಟಿಕ್. ಯಾಕಂದ್ರೆ ಮೆಜಾರಿಟಿ ಫೇಸ್ ಗ್ಯಾಮೆಟೋಫೈಟ್ ಆಗಿರ್ಬೋದು, ಗ್ಯಾಮೆಟ್ ರಿಲೀಸ್ ಮಾಡಿರೋ ಸ್ಟೇಜ್, ಆಮೇಲೆ ಗ್ಯಾಮೆಟ್ಸ್ ರಿಲೀಸ್ ಆದಾಗ ಗ್ಯಾಮೆಟ್ಸ್ ಕೂಡ ಹ್ಯಾಪ್ಲಾಯ್ಡ್. ಅದೆಲ್ಲ ಹ್ಯಾಪ್ಲಾಯ್ಡ್ ಆಯ್ತು. ಯಾವಾಗ ಗ್ಯಾಮೆಟ್ಸ್ ಫ್ಯೂಸ್ ಆಯ್ತು ಅವಾಗ ಮಾತ್ರ ಡಿಪ್ಲಾಯ್ಡ್ ಝೈಗೋಟ್ ಇತ್ತು. ಮತ್ತೆ ಝೈಗೋಟ್ ಅಲ್ಲಿ ಏನಾಗುತ್ತೆ ಮಿಯೋಸಿಸ್, ಮತ್ತೆ ಹ್ಯಾಪ್ಲಾಯ್ಡ್ ಸ್ಪೋರ್ಸ್, ಮತ್ತೆ ಸ್ಪೋರ್ಸ್ ಜರ್ಮಿನೇಟ್ ಆದ್ಮೇಲೆ ಮತ್ತೆ ನ್ಯೂ ಆಲ್ಗೆ ಪ್ಲಾಂಟ್ ಬಾಡಿ ಡೆವಲಪ್ ಆಯ್ತು. ಸೊ ಕಂಪ್ಲೀಟ್ ಲೈಫ್ ಸೈಕಲ್ ಅಲ್ಲಿ ಒಂದೇ ಸರಿ ಡಿಪ್ಲಾಯ್ಡ್ ಇದ್ದಿತ್ತು ಯಾವುದು ಝೈಗೋಟ್. ಅದನ್ನೇ ಸ್ಪೋರೋಫೈಟ್ ಸ್ಟ್ರಕ್ಚರ್ ಅಂತ ಅನ್ಕೊಂಡ್ವಿ. ಬಟ್ ರಿಮೈನಿಂಗ್ ಎಲ್ಲಾ ಟೈಮ್ ಅಲ್ಲೂ ಯಾವ್ದ್ರಲ್ಲಿ ಇತ್ತು ಅದು ಹ್ಯಾಪ್ಲಾಯ್ಡ್ ಅಲ್ಲಿ ಇತ್ತು. ಸೊ ಹಾಗಾಗಿ ಆಲ್ಗೆ ಲೈಫ್ ಸೈಕಲ್ ನ ಹ್ಯಾಪ್ಲಾಂಟಿಕ್ ಅಂತ ಕರಿತೀವಿ. ಆದ್ರೆ ಬ್ರಯೋಫೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅರ್ಧ ಲೈಫ್ ಸೈಕಲ್ ಹ್ಯಾಪ್ಲಾಯ್ಡ್ ಅಲ್ಲಿ ಇದ್ರೆ ಇನ್ನೂ ಅರ್ಧ ಲೈಫ್ ಸೈಕಲ್ ಡಿಪ್ಲಾಯ್ಡ್ ಆಗಿ ಇದು ಬದುಕುತ್ತೆ. ಸೊ ಹಂಗಾಗಿ ಇದನ್ನ ಏನಂತ ಕರಿತೀವಿ ಹ್ಯಾಪ್ಲೋ ಡಿಪ್ಲಾಂಟಿಕ್ ಅಂತ ಕರಿತೀವಿ. ಸೊ ಲೈಫ್ ಸೈಕಲ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೆಂಗೆ ಇದು ಹ್ಯಾಪ್ಲೋ ಡಿಪ್ಲಾಂಟಿಕ್ ಆಯ್ತು ಅಂತ. ಸೊ ಇದು ಜನರಲ್ ಕ್ಯಾರೆಕ್ಟರ್ಸ್. ಏನು ನೋಡ್ಲಿಕ್ಕೆ ಯಾವ ತರ ಇತ್ತು, ಎಲ್ಲೆಲ್ಲಿತ್ತು, ಅದರ ರಿಪ್ರೊಡಕ್ಷನ್ ಮೆಥಡ್ ಏನು, ಲೈಫ್ ಸೈಕಲ್ ಹೆಂಗಿದೆ ಅಂತ ಹೇಳಿ ಒಂದು ಓವರ್ ವ್ಯೂ ಇವಾಗ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಡೀಟೇಲ್ ಆಗಿ ಇದರಲ್ಲಿ ಈ ಡಿವಿಷನ್ ಅಲ್ಲಿ ಎಷ್ಟು ಕ್ಲಾಸ್ ಇದೆ ಆ ಕ್ಲಾಸ್ ಬಗ್ಗೆ ಡೀಟೇಲ್ ಆಗಿ ಇವಾಗ ನಾವು ನೋಡ್ತಾ ಬರೋಣ. ನೋಡಿ ಬ್ರಯೋಫೈಟಾ ಈಸ್ ಡಿವಿಷನ್, ರೈಟ್? ಸೊ ಇನ್ ದಿಸ್ ಡಿವಿಷನ್ ಇಟ್ ಈಸ್ ಹ್ಯಾವಿಂಗ್ 3 ಕ್ಲಾಸಸ್. ಯಾವ ಕ್ಲಾಸ್ ಅಂತಂದ್ರೆ ಲಿವರ್ವರ್ಟ್ಸ್, ಹಾರ್ನ್ವರ್ಟ್ಸ್ ಮತ್ತೆ ಮಾಸಸ್. NCERT ಅಲ್ಲಿ ಎರಡೇ ಅಲ್ವಾ ಕೊಟ್ಟಿರೋದು, ಲಿವರ್ವರ್ಟ್ಸ್ ಮತ್ತೆ ಮಾಸಸ್. ಎಸ್, NCERT ಅಲ್ಲಿ ನಮಗೆ ಕೊಟ್ಟಿರೋದು ಎರಡೇ, ನಿಮಗೆ ಓದ್ಲಿಕ್ಕೆ ಕೊಟ್ಟಿರೋದು ಎರಡೇ. ಓಕೆನಾ? ಸಿಲೆಬಸ್ ಅಲ್ಲಿ ಇರೋದು ಎರಡು, ಲಿವರ್ವರ್ಟ್ಸ್ ಮತ್ತೆ ಮಾಸಸ್. ಬಟ್ ಆಕ್ಚುಲ್ ಆಗಿ ಬ್ರಯೋಫೈಟ್ಸ್ ಅಲ್ಲಿ ಏನು ಅಂತಂದ್ರೆ 3 ಕ್ಲಾಸಸ್ ಇದೆ. ಯಾವ್ದು ಲಿವರ್ವರ್ಟ್ಸ್, ಹಾರ್ನ್ವರ್ಟ್ಸ್ ಮತ್ತೆ ಮಾಸಸ್. ಸೊ ಹಾರ್ನ್ವರ್ಟ್ಸ್ ಬಗ್ಗೆ ತಿಳ್ಕೊಳ್ಳುವಂಥದ್ದು ಏನೂ ಇಲ್ಲ, ಯಾಕಂದ್ರೆ NCERT ಅಲ್ಲಿ ಕೊಟ್ಟಿಲ್ಲ, ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಿಲ್ಲ. ಯಾವ್ದಂದ್ರೆ ಇದು ಲಿವರ್ವರ್ಟ್ಸ್ ಮತ್ತೆ ಮಾಸಸ್ ಬಗ್ಗೆ ಅಷ್ಟೇ ಇವಾಗ ಡಿಸ್ಕಸ್ ಮಾಡೋಣ. ಲಿವರ್ವರ್ಟ್ಸ್ ನೇಮ್ ಅಲ್ಲಿನೇ ಇದೆ. ಲಿವರ್ ಅಂತ ಅಂದ್ರೆ ಲಿವರ್ ಶೇಪ್, ಲಿವರ್ ತರ ಸ್ಟ್ರಕ್ಚರ್ ಇರುತ್ತೆ. ಸೊ ಇದಕ್ಕೆ ಆಕ್ಚುಯಲ್ ನೇಮ್ ಏನಿದೆ ಅಂತಂದ್ರೆ ಹೆಪಾಟಿಕ್ ಆಪ್ಸಿಡಾ. ಸೊ ಕಾಮನ್ ಆಗಿ ಲಿವರ್ವರ್ಟ್ಸ್ ಅಂತ ಕರಿತೀವಿ. ಆಕ್ಚುಲ್ ಆಗಿ ಏನಂತ ಕರಿತೀವಿ ಇದನ್ನ ಹೆಪಾಟಿಕ್ ಆಪ್ಸಿಡಾ ಅಂತ. ಹೆಪಾಟಿಕ್ ಅಂತಂದ್ರೆ ಲಿವರ್. ಸೊ ಲಿವರ್ ಟೈಪ್ ಇರುವಂತಹ ಸ್ಟ್ರಕ್ಚರ್ಗೆ ಲಿವರ್ವರ್ಟ್ಸ್ ಅಂತ ಹೇಳ್ತಾ ಇರೋದು ಅಂತ ಪ್ಲಾಂಟ್ಸ್ಗೆ. ನೆಕ್ಸ್ಟ್ ಹಾರ್ನ್ವರ್ಟ್ಸ್ ಅಂತ ಅಂದ್ರೆ ಅದರ ಸ್ಟ್ರಕ್ಚರ್ ಮೇಲೆ ಹಾರ್ನ್ ಟೈಪ್ ಸ್ಟ್ರಕ್ಚರ್ ಇರುತ್ತೆ. ಆ ಪ್ಲಾಂಟಿನ ಮೇಲೆ ಹಾರ್ನ್ ಟೈಪ್ ಸ್ಟ್ರಕ್ಚರ್ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಅದನ್ನ ಹಾರ್ನ್ವರ್ಟ್ಸ್ ಅಂತ ಕರಿತೀವಿ. ಆಂಥೋಸಿರೋಟಾಪ್ಸಿಡಾ ಅಂತ ಇದರ ನೇಮ್. ಆಂಥೋಸಿರೋಸ್ ಅಂತಂದ್ರೆ ಹಾರ್ನ್ ಟೈಪ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಮಾಸಸ್ ಅಂದ್ರೆ ಇದು ಬುಷಿ ಟೈಪ್ ಇರುತ್ತೆ, ಅದಕ್ಕೆ ಇದನ್ನ ಮಾಸಸ್ ಅಥವಾ ಬ್ರಯೋಪ್ಸಿಡಾ ಅಂತ ಕೂಡ ಕರಿತೀವಿ. ಸೊ ಇದು ಆಕ್ಚುಯಲ್ ನೇಮು, ಇದು ಇದರ ಕಾಮನ್ ನೇಮ್.
ಬಟ್ ಎಲ್ಲಾ ಕಡೆ ಯೂಸ್ ಮಾಡೋದು ಕಾಮನ್ ನೇಮ್ ಅಂದಿದ್ದಕ್ಕೆ ಕಾಮನ್ ಆಗಿ ಏನಂತ ಹೇಳ್ತೀವಿ ನಾವು ಲಿವರ್ ವರ್ಡ್ಸ್ ಮತ್ತೆ ಮೋಸಸ್ ಅಂತ ಕರಿತೀವಿ. ಸೊ ಲಿವರ್ ವರ್ಡ್ಸ್ ನ ಆಕ್ಚುಯಲ್ ನೇಮ್ ಹೆಪಾಟಿಕ್ ಆಪ್ಸಿಡಾ, ಮೋಸಸ್ ನ ಆಕ್ಚುಯಲ್ ನೇಮ್ ಬ್ರಯೋಪ್ಸಿಡಾ. ಸೊ ಇದರಲ್ಲಿ ಒಂದು ಪ್ಲಾಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದಿದೆ. ಸೊ ಮೋಸಸ್ ಅಲ್ಲಿನೂ ಕೂಡ ಒಂದು ಪ್ಲಾಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸಾಂಪಲ್ ಇದರಲ್ಲಿ ಮಾರ್ಕಾನ್ಶಿಯಾ, ಇದರಲ್ಲಿ ಫ್ಯೂನೇರಿಯಾ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದನ್ನ ಡೀಟೇಲ್ ಆಗಿ ನಾವು ಇವಾಗ ನೋಡೋಣ. ಸೊ ಫಸ್ಟ್ ಯಾವುದು ಲಿವರ್ ವರ್ಡ್ಸ್. ಅಗೇನ್ ನೋಡಿ ಇದು ಯಾವ ತರ ಅರೇಂಜ್ಮೆಂಟ್ ಇದೆ ಅಂತಂದ್ರೆ ಲಿವರ್ ವರ್ಡ್ಸ್ ಸ್ವಲ್ಪ ಸಿಂಪಲ್ ಇರುತ್ತೆ ಸ್ಟ್ರಕ್ಚರ್ ಮತ್ತೆ ಅದರ ಲೈಫ್ ಸೈಕಲ್. ಅದಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದು ಯಾವುದು ಅಂತಂದ್ರೆ ಮಾಸಸ್. ಸೊ ಈ ಮಾಸಸ್ ನೆಕ್ಸ್ಟ್ ಯಾವುದಕ್ಕೆ ರಿಲೇಟ್ ಮಾಡುತ್ತೆ ಟೆರಿಡೋಫೈಟ್ಗೆ. ಸೊ ದಿಸ್ ವಿಲ್ ಕಂಟಿನ್ಯೂ ಥ್ರೂ ದ ಎಂಡ್ ಆಫ್ ದಿಸ್ ಹೋಲ್ ಲೆಸನ್. ಈ ಲೆಸನ್ ಅಲ್ಲಿ ಇರೋದು ಕಂಟಿನ್ಯೂ ಆಗೋದು ಇದೇ ತರನೇ. ಏನಂತ ಅಂದ್ರೆ ಲಾಸ್ಟ್ ಇರುವಂತಹ ಕ್ಲಾಸ್ ನೆಕ್ಸ್ಟ್ ಡಿವಿಷನ್ನಿನ ಕ್ಯಾರೆಕ್ಟರ್ಸಿಗೆ ಮ್ಯಾಚ್ ಮಾಡ್ತಾ ಬರುತ್ತೆ. ಸೊ ಸಿಂಪಲ್ ಟು ಕಾಂಪ್ಲೆಕ್ಸ್ ಆಗಿ. ಸೊ ಬ್ರಯೋಫೈಟ್ ಅನ್ನೇ ಸ್ವಲ್ಪ ಆಲ್ಗೆಗಿಂತ ಕಾಂಪ್ಲೆಕ್ಸ್ ಇದೆ. ಇದರಲ್ಲಿ ಲಿವರ್ ವರ್ಡ್ಸ್ ಸ್ವಲ್ಪ ಆಲ್ಗೆಗೆ ರಿಲೇಟ್ ಆಗಿದೆ. ಆಲ್ಗೆಯಲ್ಲಿರೋ ರೋಡೋಫೈಸಿ. ನೆಕ್ಸ್ಟ್ ಅದರ ನೆಕ್ಸ್ಟ್ ಮಾಸಸ್ ನೆಕ್ಸ್ಟ್ ಟೆರಿಡೋಫೈಟ್ಗೆ ರಿಲೇಟ್ ಆಗುತ್ತೆ. ಸೊ ನೋಡೋಣ ಕ್ಯಾರೆಕ್ಟರ್ಸ್ ಏನೇನಿದೆ ಅಂತ. ಸೊ ಲಿವರ್ ವರ್ಡ್ಸ್ ಹ್ಯಾಬಿಟೇಟ್ ಎಲ್ಲೆಲ್ಲಿ ಇರುತ್ತೆ ಇದು ಮಾಯಿಸ್ಟ್ ಶೇಡಿ ಏರಿಯಾ. ಮಾಯಿಸ್ಟ್ ಅಂತಂದ್ರೆ ವಾಟರ್ ಸ್ವಲ್ಪ ತೇವಾಂಶ ಇರುವಂತ ಏರಿಯಾದಲ್ಲಿ. ಎಲ್ಲಿ ಯಾವ್ಯಾವ ತರ ಎಲ್ಲೆಲ್ಲಿ ಅಂತಂದ್ರೆ ಎಲ್ಲೆಲ್ಲಿ ಇರುತ್ತೆ ಆ ತರ ಪ್ಲೇಸ್ ಅಂತಂದ್ರೆ ಬ್ಯಾಂಕ್ಸ್ ಆಫ್ ಸ್ಟ್ರೀಮ್ಸ್. ಓಕೆ, ಸೊ ನೀರ್ ಹರಿತಿರುತ್ತಲ್ಲ ಅದರ ದಡದ ಹತ್ರ, ಹರಿಯೋ ನೀರಿನ ದಡದ ಹತ್ರ, ಮತ್ತೆ ಮಾರ್ಷಿ ಗ್ರೌಂಡ್, ಡ್ಯಾಂಪ್ ಸಾಯಿಲ್, ಬಾರ್ಕ್ ಆಫ್ ಟ್ರೀಸ್. ಸೊ ಎಲ್ಲೆಲ್ಲಿ ವಾಟರ್ ಜಾಸ್ತಿ ಇರುತ್ತೋ, ಸೊ ವಾಟರಿನ ಕಂಟೆಂಟ್ ಜಾಸ್ತಿ ಇರುತ್ತೋ ಅಲ್ಲಿ ಈ ಲಿವರ್ ವರ್ಡ್ಸ್ ನಾವು ನೋಡ್ತೀವಿ. ನೆಕ್ಸ್ಟ್ ಹ್ಯಾಬಿಟ್ ಯಾವ ತರ ಇದೆ ನೋಡ್ಲಿಕ್ಕೆ ಥ್ಯಾಲಾಯ್ಡ್. ಅಗೇನ್ ಥ್ಯಾಲಾಯ್ಡ್ ಅಂದ್ರೆ ರೂಟ್, ಸ್ಟೆಮ್, ಲೀಫ್ ಇಲ್ಲ ಬಟ್ ರೂಟ್ ಲೈಕ್, ಸ್ಟೆಮ್ ಲೈಕ್, ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್. ನೆಕ್ಸ್ಟ್ ಡಾರ್ಸಿ ವೆಂಟ್ರಲ್ ಥ್ಯಾಲಸ್. ಸೊ ಈ ಥ್ಯಾಲಸ್ ಯಾವ ತರ ಇದೆ ಅಂತಂದ್ರೆ ಡಾರ್ಸಿ ವೆಂಟ್ರಲ್. ಡಾರ್ಸಿ ಅಂತ ವೆಂಟ್ರಲ್ ಅಂದ್ರೆ ಡಾರ್ಸಲ್ ಸೈಡ್ ಮತ್ತೆ ವೆಂಟ್ರಲ್ ಸೈಡ್, ಅಪ್ಪರ್ ಸೈಡ್ ಮತ್ತೆ ಲೋಯರ್ ಸೈಡ್ ಎರಡು ಕಡೆನೂ ಏನಿದೆ ಫ್ಲಾಟ್ ಇದೆ. ಓಕೆನಾ. ನೆಕ್ಸ್ಟ್ ಕ್ಲೋಸ್ಲಿ ಅಪ್ರೆಸ್ಡ್ ಟು ದ ಸಬ್ಸ್ಟ್ರೇಟ್. ಈಗ ಡಯಾಗ್ರಾಮ್ ಅಲ್ಲಿ ತೋರಿಸಿ ನಾನು ಹೇಳ್ತೀನಿ ಯಾವ ತರ ಅಂದ್ರೆ ಕ್ಲೋಸ್ಲಿ ಅಪ್ರೆಸ್ಡ್ ಟು ದ ಸಬ್ಸ್ಟ್ರೇಟ್ ಅಂತಂದ್ರೆ ಸಬ್ಸ್ಟ್ರೇಟ್ ಅಂತಂದ್ರೆ ಯಾವ್ದಾದ್ರು ಒಂದು ಏನು ಸರ್ಫೇಸ್, ಆ ಸರ್ಫೇಸ್ ಮೇಲೆ ಈ ಪ್ಲಾಂಟ್ ಇದೆ. ಸಪೋಸ್ ಈಗ ಇದು ಸರ್ಫೇಸ್ ಇದೆ, ಇದ್ರ ಮೇಲೆ ಈಗ ಈ ಪ್ಲಾಂಟ್ ಇದೆ, ಈ ತರ ಪ್ಲಾಂಟ್ ಇದೆ. ಸೊ ಪ್ಲಾಂಟ್ ಯಾವ ತರ ಇದೆ ಅಂದ್ರೆ ಸರ್ಫೇಸಿಗೆ ಈ ತರ ಅಟ್ಯಾಚ್ ಆಗಿದೆ. ಸೊ ಕ್ಲೋಸ್ಲಿ ಅಪ್ರೆಸ್ಡ್. ಅಪ್ರೆಸ್ಡ್ ಅಂತಂದ್ರೆ ಹಿಂಗೆ ಒತ್ಕೊಂಡು ಹೋಗಿದೆ. ಯಾವುದಕ್ಕೆ ಸಬ್ಸ್ಟ್ರೇಟ್, ಯಾವ್ದಾದ್ರು ಒಂದು ಸರ್ಫೇಸಿಗೆ ಅಂತ. ಸಪೋಸ್ ಇದು ಬಂಡೆ ಮೇಲೆ ಬೆಳೀತಾ ಇದ್ರೆ ಬಂಡೆ ಮೇಲೆ ಈ ತರ ಅಂಟ್ಕೊಂಡಿರುತ್ತೆ, ಅಥವಾ ಮರದ ಮೇಲೆ ಬೆಳೀತಾ ಇದ್ರೆ ಮರದ ಮೇಲೆ ಈ ತರ ಅಂಟ್ಕೊಂಡಿರುತ್ತೆ. ಸೊ ಈ ತರ ಇರುತ್ತೆ ಪ್ಲಾಂಟ್. ಸೊ ಕ್ಲೋಸ್ಲಿ ಅಪ್ರೆಸ್ಡ್ ಟು ದ ಸಬ್ಸ್ಟ್ರೇಟ್. ಮತ್ತೆ ಟೈನಿ ಲೀಫ್ ಲೈಕ್ ಅಪೆಂಡೇಜಸ್ ಇನ್ 2 rows ಆನ್ ದ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್. ನೋಡಿ ಸ್ಟೆಮ್ ಇಲ್ಲ ಬಟ್ ಸ್ಟೆಮ್ ತರ ಸ್ಟ್ರಕ್ಚರ್ ಇದೆ. ಸೊ ಆ ಸ್ಟೆಮ್ ತರ ಸ್ಟ್ರಕ್ಚರ್ ಮೇಲೆ ಲೀಫ್ ತರ ಸ್ಟ್ರಕ್ಚರ್ ಒಂದು ಕಾಣಿಸ್ತಾ ಇರುತ್ತೆ. ಯಾವುದು ಇದರಲ್ಲಿ ಲಿವರ್ ವರ್ಡ್ಸ್ ಅಲ್ಲಿ ನಾನು ಡಯಾಗ್ರಾಮ್ ಅಲ್ಲಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ರಿಪ್ರೊಡಕ್ಷನ್ ಅಲ್ಲಿ ಅಗೇನ್ 3 ಟೈಪ್ಸ್. ಯಾವುದು ವೆಜಿಟೇಟಿವ್ ರಿಪ್ರೊಡಕ್ಷನ್, ಫ್ರಾಗ್ಮೆಂಟೇಶನ್ ಕಾಮನ್ ಆಗಿ. ಸೊ ಫ್ರಾಗ್ಮೆಂಟೇಶನ್ ಮತ್ತೆ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲ್ಲಿ ಸ್ಪೆಷಲ್ ಸ್ಪೋರ್ಸ್ ಇದೆ. ಬ್ರಯೋಫೈಟ್ಸ್ ಅಲ್ಲಿ ಯಾವುದು ಅಂತಂದ್ರೆ ಅದೇ ಸೇಮ್ ಜೆಮ್ಮಾ ಸ್ಪೋರ್ಸ್. ಸೆಕ್ಷುಯಲ್ ಯಾವುದು ಅಂತಂದ್ರೆ ಊಗ್ಯಾಮಸ್ ಟೈಪ್. ಸೊ ನೋಡಿ ಡಯಾಗ್ರಾಮ್ ಇದು NCERT ಅಲ್ಲಿ ಕೊಟ್ಟಿರೋ ಡಯಾಗ್ರಾಮ್. ಆಕ್ಚುಲ್ ಆಗಿ ಈ ತರ ಕಾಣಿಸ್ತಾ ಇದೆ. ನೋಡಿ ಲೀಫ್ ತರ ಸ್ಟ್ರಕ್ಚರ್ ಇದೆ ಅಲ್ವಾ, ಚಿಕ್ಕದಾಗಿ 2 ಲೀಫ್ ತರ ಕಾಣಿಸ್ತಾ ಇದೆ. ಮತ್ತೆ ಇದು ಟಾಪ್ ವ್ಯೂ. ಈ ಇಮೇಜ್ ಯಾವ ತರ ಇದೆ ಅಂದ್ರೆ ಮೇಲಿಂದ ತೆಗೆದಿರೋ ಫೋಟೋ ಇದು. ಸೊ ನೆಲಕ್ಕೆ ಕ್ಲೀನ್ ಆಗಿ ಅಟ್ಯಾಚ್ ಆಗ್ಬಿಟ್ಟಿದೆ ಕ್ಲಿಯರ್ ಆಗಿ. ಸೊ ಇದು ಸ್ಲೈಟ್ಲಿ ಅಪ್ರೆಸ್ಡ್ ಅಂತ ಹೇಳಿದ್ರಲ್ಲ ಆಗ್ಲೇ ಸೆಂಟೆನ್ಸ್ ಅಲ್ಲಿ ಇದೆ. ಮತ್ತೆ ಲೀಫ್ ತರ ಸ್ಟ್ರಕ್ಚರ್ ಇದೆ, ಸ್ಟೆಮ್ ತರ ಸ್ಟ್ರಕ್ಚರ್ ಇದೆ ಇಲ್ಲಿ ಬಟ್ ಕಾಣಿಸ್ತಾ ಇಲ್ಲ. ಇದು ಸ್ಟೆಮ್ ತರ ಸ್ಟ್ರಕ್ಚರ್ ಇರುತ್ತೆ, ಅದರಿಂದಾನೇ ಅಟ್ಯಾಚ್ ಆಗಿರುವಂತದ್ದು ಲೀಫ್ ತರ ಸ್ಟ್ರಕ್ಚರ್. ಸೊ ಇದು ಆಕ್ಚುಯಲ್ ಯಾವುದು ಎಕ್ಸಾಂಪಲ್ ಕೊಟ್ಟಿದ್ರಲ್ಲ ಮಾರ್ಕಾನ್ಶಿಯಾ, ಅದರ ಇಮೇಜ್ ಇದು. ಸೊ ಲಿವರ್ ವರ್ಡ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು ಯಾವುದು ಅಂದ್ರೆ ಮಾರ್ಕಾನ್ಶಿಯಾ. ಇನ್ನೊಂದು ಕೂಡ ಇದೆ ರಿಕ್ಷಿಯಾ. ರಿಕ್ಷಿಯಾ ಮಾರ್ಕಾನ್ಶಿಯಾ ಎರಡಿದೆ ಬಟ್ ಮಾರ್ಕಾನ್ಶಿಯಾ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವಂತದ್ದು. ಸೊ ಇದು ಆ ಪ್ಲಾಂಟಿನ ಇಮೇಜ್. ಈಗ ಸ್ಟ್ರಕ್ಚರ್ ನೋಡ್ತಾ ಬರೋಣ. ಸೊ ಲೀಫ್ ತರ ಸ್ಟ್ರಕ್ಚರ್ ಇದೆ ಅಲ್ವಾ. ಸೊ ಲೀಫ್ ತರ ಸ್ಟ್ರಕ್ಚರ್ ಇದೆ. ಮತ್ತೆ ಇಲ್ಲಿ ರೂಟ್ ತರ ಸ್ಟ್ರಕ್ಚರ್ ಇರುತ್ತಲ್ಲ, ಇದಕ್ಕೆ ಏನಂತ ಕರಿತೀವಿ ರೈಜಾಯ್ಡ್ಸ್. ಸೊ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ನೋನ್ ಆಸ್ ರೈಜಾಯ್ಡ್ಸ್. ಸೊ ಏನ್ ಇದರ ಕೆಲಸ ಅಂತಂದ್ರೆ ಒಂದು ಸರ್ಫೇಸಿಗೆ ಅಟ್ಯಾಚ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮೀನ್ಸ್ ಇಟ್ ಈಸ್ ಯೂಸ್ಫುಲ್ ಫಾರ್ ದ ಅಟ್ಯಾಚ್ಮೆಂಟ್. ಮತ್ತೆ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೊ ಆಕ್ಚುಯಲ್ ರೂಟ್ಸ್ ಏನ್ ಕೆಲಸ ಮಾಡುತ್ತಲ್ಲ ಅದೇ ತರ ಮಾಡ್ತಾ ಇದೆ. ಬಟ್ ಪ್ರಾಪರ್ ಆಗಿ ಅಷ್ಟೊಂದು ಕರೆಕ್ಟ್ ಆಗಿ ಮಾಡೋದಿಲ್ಲ, ಯಾಕಂದ್ರೆ ಇದರಲ್ಲಿ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇಲ್ಲ, ಜೈಲಮ್ ಮತ್ತೆ ಫ್ಲೋಯಮ್ ಇಲ್ಲ. ಸೊ ಹಂಗಾಗಿ
ಸ್ವಲ್ಪ ವಾಟರ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮತ್ತು ಅಟ್ಯಾಚ್ಮೆಂಟಿಗೆ ಹೆಲ್ಪ್ ಮಾಡ್ತಾ ಇದೆ. ಯಾವುದು? ರೈಸಾಯ್ಡ್ಸ್. ಸೊ ಈ ರೈಸಾಯ್ಡ್ಸ್ ಯೂನಿಸೆಲ್ಯುಲಾರ ಮಲ್ಟಿಸೆಲ್ಯುಲಾರ ಅಂತ ಕೇಳ್ತಾರೆ ನಿಮಗೆ. ಮಾರ್ಕ್ಯಾನ್ಶಿಯಾದಲ್ಲಿ ರೈಸಾಯ್ಡ್ಸ್ ಯೂನಿಸೆಲ್ಯುಲಾರ್. ನೀವು NCERT ಪಕ್ಕ ಇಟ್ಕೊಂಡು ನೋಡ್ತಾ ಇದ್ದೀರಾ ವಿಡಿಯೋ ಅಂತಂದ್ರೆ NCERT ಅಲ್ಲಿ ನೀವೇನಂತ ಬರ್ಕೊಂತೀರಾ, ರೈಸಾಯ್ಡ್ಸ್ ಇದೆಲ್ಲ ಅದರಲ್ಲಿ ಬ್ರಾಕೆಟ್ ಹಾಕೊಂಡು ಯೂನಿಸೆಲ್ಯುಲಾರ್ ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಮಾಸಸ್ ಇದೆಲ್ಲ ಅಲ್ಲಿ ಮಲ್ಟಿಸೆಲ್ಯುಲಾರ್ ಆಗುತ್ತೆ. ಸೊ ಇಲ್ಲಿ ಯೂನಿಸೆಲ್ಯುಲಾರ್. ಮತ್ತೆ ಬ್ರಾಂಚಸ್ ಇರಲ್ಲ ಇದರಲ್ಲಿ, ಅನ್ಬ್ರಾಂಚ್ಡ್. ಯೂನಿಸೆಲ್ಯುಲಾರ್ ಅನ್ಬ್ರಾಂಚ್ಡ್ ಅಂತ ನೀವು ಇಲ್ಲಿ ಬರ್ಕೋಬೇಕು. ಸೊ ರೈಸಾಯ್ಡ್ಸ್ ಏನು ಅಂತಂದ್ರೆ ಯೂನಿಸೆಲ್ಯುಲಾರ್ ಮತ್ತೆ ಅನ್ಬ್ರಾಂಚ್ಡ್. ಯಾವ್ದ್ರಲ್ಲಿ? ಮಾರ್ಕ್ಯಾನ್ಶಿಯಾದಲ್ಲಿ. ನೆಕ್ಸ್ಟ್ ಇದು ಲೀಫ್ ತರ ಸ್ಟ್ರಕ್ಚರ್ ಇದೆಲ್ಲ, ಇದು ಕಂಪ್ಲೀಟ್ ಸ್ಟ್ರಕ್ಚರ್ ಏನು ಅಂತಂದ್ರೆ ಗ್ಯಾಮೆಟೋಫೈಟ್. ಸೊ ಗ್ಯಾಮೆಟೋಫೈಟ್ ಹ್ಯಾಪ್ಲಾಯ್ಡ್ ಇರುತ್ತಾ ಡಿಪ್ಲಾಯ್ಡ್ ಇರುತ್ತಾ? ಸೊ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಪ್ಲಾಂಟ್ ಬಾಡಿ ಯಾವಾಗ್ಲೂ ಹ್ಯಾಪ್ಲಾಯ್ಡೇ ಇರುತ್ತೆ. ಸೊ ಫಸ್ಟಿಗೆ ನಾನು ಹೇಳಿದೆ ಸ್ಪೋರೋಫೈಟ್, ಸ್ಪೋರ್ ಪ್ರೊಡ್ಯೂಸ್ ಮಾಡುವಂತಹ ಬಾಡಿ ಯಾವ್ದಿರುತ್ತೆ? ಡಿಪ್ಲಾಯ್ಡ್. ಸೊ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಬಾಡಿ ಯಾವ್ದಿರುತ್ತೆ? ಹ್ಯಾಪ್ಲಾಯ್ಡ್. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಎನ್ ಅಂತ ಕೂಡ ಬರ್ಕೊಳ್ಳಿ. ಸೊ ಗ್ಯಾಮೆಟೋಫೈಟ್ ಅಂದ್ರೆ ಏನು? ಹ್ಯಾಪ್ಲಾಯ್ಡ್ ಸ್ಟ್ರಕ್ಚರ್ ಇದೆ. ಆಮೇಲೆ ಈ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಅಲ್ಲಿ ಏನಂತಂದ್ರೆ ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಒಂದೇ ಥ್ಯಾಲಸ್ ಅಲ್ಲಿ ಬರೋದಿಲ್ಲ. ಸಪೋಸ್ ಇದು ಕಂಪ್ಲೀಟ್ ಒಂದು ಥ್ಯಾಲಸ್ ಅಲ್ವಾ, ಸೊ ಒಂದ್ ಥ್ಯಾಲಸ್ ಅಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಬರುತ್ತೆ, ಇನ್ನೊಂದು ಥ್ಯಾಲಸ್ ಅಲ್ಲಿ ಫಿಮೇಲ್ ಸೆಕ್ಸ್ ಆರ್ಗನ್ ಪ್ರೊಡ್ಯೂಸ್ ಆಗುತ್ತೆ. ಆದ್ರೆ ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಹಂಗಾಗಿ ಆಲ್ಗೆ, ಬ್ರಯೋಫೈಟ್ ಮತ್ತೆ ಟೆರಿಡೋಫೈಟ್ಸ್ ಏನಂತ ಕರಿತೀವಿ? ಕ್ರಿಪ್ಟೋಗ್ಯಾಮ್ಸ್. ಮತ್ತೆ ಕಣ್ಣಿಗೆ ಕಾಣಿಸುತ್ತೆ ಸೆಕ್ಸ್ ಆರ್ಗನ್ಸ್ ಯಾವ್ದ್ರಲ್ಲಿ? ಜಿಮ್ನೋಸ್ಪರ್ಮ್ಸ್ ಮತ್ತೆ ಏಂಜಿಯೋಸ್ಪರ್ಮ್ಸ್. ಅದನ್ನ ಏನಂತ ಕರಿತೀವಿ? ಫೆನೆರೋಗ್ಯಾಮ್ಸ್. ಸೊ ಕ್ರಿಪ್ಟೋಗ್ಯಾಮ್ಸ್ ಯಾವ್ದು ಬರುತ್ತೆ? ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್. ಇದರಲ್ಲಿ ಸೆಕ್ಸ್ ಆರ್ಗನ್ ನಮಗೆ ಕಾಣಿಸ್ತಾ ಇಲ್ಲ. ಮೇಲ್ ಸೆಕ್ಸ್ ಆರ್ಗನ್ಗೆ ಏನಂತ ಡಿಸ್ಕಸ್ ಮಾಡಿದ್ವಿ ಆಗ್ಲೇ? ಆಂಥರಿಡಿಯಂ. ಫಿಮೇಲ್ ಸೆಕ್ಸ್ ಆರ್ಗನ್ಗೆ ಏನಂತ ಡಿಸ್ಕಸ್ ಮಾಡಿದ್ವಿ? ಆರ್ಕಿಗೋನಿಯಂ. So antheridium, archegonium are not visible through naked eyes. They are hidden. That's why they are known as what? Cryptogams. So ಎಲ್ಲಿ ಇರುತ್ತೆ ಅಂದ್ರೆ ಇದ್ರೊಳಗಡೆ ಇರುತ್ತೆ ನೋಡಿ. ಮೇಲ್ ಸೆಕ್ಸ್ ಆರ್ಗನ್, ಫಿಮೇಲ್ ಸೆಕ್ಸ್ ಆರ್ಗನ್. ಫಿಮೇಲ್ ಸೆಕ್ಸ್ ಆರ್ಗನ್ ನ ಹೋಲ್ಡ್ ಮಾಡಿರುವಂತ ಒಂದು ಸ್ಟಿಕ್ ಟೈಪ್ ಸ್ಟ್ರಕ್ಚರ್ ಇರುತ್ತಲ್ಲ, ಅದನ್ನ ಏನಂತ ಕರೀತಾ ಇದ್ದಾರೆ? ಆರ್ಕಿಗೋನಿಯೋಫೋರ್. ಫೋರ್ ಅಂತ ಅಂದ್ರೆ ಕಡ್ಡಿ ಅಂತ ಅರ್ಥ. ಓಕೆನಾ? ಸೊ ಸೈಂಟಿಫಿಕ್ ಟರ್ಮ್ ಅಲ್ಲಿ ಫೋರ್, PHORE ಅಂತಂದ್ರೆ ಕಡ್ಡಿ ತರ ಅಂತ ಅರ್ಥ. ಸೊ ಸ್ಟಿಕ್ ಟೈಪ್. ಸೊ ಆರ್ಕಿಗೋನಿಯಾ ಅಂತ ಅಂದ್ರೆ ಏನು? ಫಿಮೇಲ್ ಸೆಕ್ಸ್ ಆರ್ಗನ್ ಅಲ್ವಾ. ಸೊ ಫಿಮೇಲ್ ಸೆಕ್ಸ್ ಆರ್ಗನ್ ನ ಹೋಲ್ಡ್ ಮಾಡಿರುವಂತ ಸ್ಟ್ರಕ್ಚರ್ ಗೆ ಏನಂತ ಕರಿತೀವಿ? ಆರ್ಕಿಗೋನಿಯೋಫೋರ್. ವೈಸ್ ವರ್ಸ ಅದೇ ತರ ಆಂಥರಿಡಿಯಾನ ಹೋಲ್ಡ್ ಮಾಡಿರುವಂತ ಸ್ಟಿಕ್ ಟೈಪ್ ಸ್ಟ್ರಕ್ಚರ್ ಗೆ ಏನಂತ ಕರಿತೀವಿ? ಆಂಥರಿಡಿಯೋಫೋರ್. This is antheridiophote and this is archegoniophore. ಇದೇ ಮೇಲ್ ಸೆಕ್ಸ್, ಇದೇ ಫಿಮೇಲ್ ಸೆಕ್ಸ್ ಆರ್ಗನ್, ಇದೇ ಮೇಲ್ ಸೆಕ್ಸ್ ಆರ್ಗನ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದ್ರ ಒಳಗಡೆ ಇರುತ್ತೆ, ನಮಗೆ ಕಾಣಿಸೋದಿಲ್ಲ. ಸೊ ದಟ್ಸ್ ವೈ ದೇ ಆರ್ ನೋನ್ ಆಸ್ ಕ್ರಿಪ್ಟೋಗ್ಯಾಮ್ಸ್. ಸರಿನಾ? ಸೊ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ರಿಪ್ರೊಡಕ್ಷನ್ ಅಲ್ಲಿ ಏನು 3 ಟೈಪ್ಸ್ ಅಲ್ವಾ? ಒಂದು ವೆಜಿಟೇಟಿವ್, ಎಸೆಕ್ಷುವಲ್ ಮತ್ತೆ ಸೆಕ್ಷುವಲ್. ವೆಜಿಟೇಟಿವ್ ಅಂದ್ರೆ ಹಿಂಗೆ ಫ್ರಾಗ್ಮೆಂಟೇಶನ್. ಸಪೋಸ್ ಇದೆಲ್ಲರೂ ಕಟ್ ಆಯ್ತು ಅಂತ ಅಂದ್ರೆ ಮತ್ತೆ ಆ ಪಾರ್ಟ್ ಇಂದ ಹೊಸ ಮಾರ್ಕ್ಯಾನ್ಶಿಯಾ ಗ್ರೋತ್ ಆಗುತ್ತೆ. ಎಸೆಕ್ಷುವಲ್ ಅಂತ ಅಂದ್ರೆ ಏನು ಅಂದ್ರೆ ಸ್ಪೋರ್ಸ್ ಅಂತ ಡಿಸ್ಕಸ್ ಮಾಡಿದ್ವಿ. ಯಾವ ಸ್ಪೋರ್ಸ್ ಅದು? ಜೆಮ್ಮಾ ಸ್ಪೋರ್ಸ್. ಸೊ ಜೆಮ್ಮಾ ಸ್ಪೋರ್ಸ್ ಒಂದು ಕಪ್ ಒಳಗಡೆ ಪ್ರೊಡ್ಯೂಸ್ ಆಗುತ್ತೆ. ಸೇಮ್ ಒಂದು ಜಾಮೂನ್ ಬೌಲ್ ಇರುತ್ತಲ್ಲ ಆ ತರ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ? ಜೆಮ್ಮಾ ಕಪ್. ಸೊ ಸ್ಪೋರ್ಸ್ ಒಂದು ಕಪ್ ಒಳಗಡೆ ಇದೆ, ಆ ಕಪ್ಪಿಗೆ ಏನಂತ ಕರಿತೀವಿ? ಜೆಮ್ಮಾ ಕಪ್. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಜೆಮ್ಮಾ ಕಪ್. ಸೊ ದಿಸ್ ಇಸ್ ಜೆಮ್ಮಾ ಕಪ್. ಈ ಕಪ್ ಒಳಗಡೆ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಪೋರ್ಸ್ ಏನಂತ ಕರಿತೀವಿ? ಜೆಮ್ಮಾ ಸ್ಪೋರ್ಸ್. ಪ್ಲೂರಲ್ ಜೆಮ್ಮೆ. ಜೆಮ್ಮಾ ಸ್ಪೋರ್ಸ್ ಅಥವಾ ಜೆಮ್ಮೆ ಅಂತ ಕರಿತೀವಿ. ಸೊ ಇದು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಹೆಲ್ಪ್ ಆಗುತ್ತೆ. ಹೆಂಗೆ? ಈ ಸ್ಪೋರ್ಸ್ ಇದೆಲ್ಲ, ಆ ಸ್ಪೋರ್ಸ್ ಗಾಳಿಗೆ ಡಿಸ್ಪರ್ಸ್ ಆಗುತ್ತೆ. ನೋಡಿ, ಎಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ವಾಟರ್ ಬೇಕಾಗಿಲ್ಲ. ಓನ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಏನ್ ಬೇಕು? ವಾಟರ್ ಬೇಕು. ಸೊ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ವಾಟರ್ ಬೇಡ. ಸೊ ಸ್ಪೋರ್ಸ್ ಏನಾಯ್ತು? ಪ್ರೊಡ್ಯೂಸ್ ಆಗುತ್ತೆ ಜೆಮ್ಮಾ ಕಪ್ ಒಳಗಡೆ. ಸೊ ಪ್ರೊಡ್ಯೂಸ್ ಆಗಿರೋ ಸ್ಪೋರ್ಸ್ ಯಾವ್ದ್ರೊಳಗಡೆ ಇರುತ್ತೆ? ಕಪ್ ಒಳಗಡೆ ಇದೆ. ಸೊ ಈ ಸ್ಪೋರ್ಸ್ ವಿಂಡ್ ಡಿಸ್ಪರ್ಸ್, ವಿಂಡ್ಗೆ ಏನಾಗುತ್ತೆ? ಸ್ಪೋರ್ಸ್ ಎಲ್ಲ ಡಿಸ್ಪರ್ಸ್ ಆಗುತ್ತೆ, ಅಂದ್ರೆ ಗಾಳಿಗೆ ಹಾರಿ ಹೋಗುತ್ತೆ. ಸೊ ಯಾವ್ದಾದ್ರು ಒಂದು ಸರ್ಫೇಸ್ ಮೇಲೆ ಬೀಳುತ್ತೆ. ಸೊ ಬಿದ್ಮೇಲೆ ಅದು ಜರ್ಮಿನೇಟ್ ಆಗಿ ಹೊಸದಾಗಿ ಮಾರ್ಕ್ಯಾನ್ಶಿಯಾ ಥಾಲಸ್ ಡೆವಲಪ್ ಆಗುತ್ತೆ. ಸೊ ಈ ತರ ಮಾರ್ಕ್ಯಾನ್ಶಿಯಾ ಥಾಲಸ್ ಡೆವಲಪ್ ಆಗುತ್ತೆ. ಯಾವ್ದಾದ್ರು ಡೆವಲಪ್ ಆಗ್ಬೋದು. ಮೇಲ್ ಸೆಕ್ಸ್ ಆರ್ಗನ್ ಇರುವಂತ ಥಾಲಸ್ ಆದ್ರೂ ಆಗಿರ್ಬೋದು, ಫಿಮೇಲ್ ಸೆಕ್ಸ್ ಆರ್ಗನ್ ಇರುವಂತ ಥಾಲಸ್ ಆದ್ರೂ ಆಗಿರ್ಬೋದು. ಸೊ ಹಂಗಾಗಿ ಇದನ್ನ ಡೈಯಿಷಿಯಸ್ ಅಂತ ಕೂಡ ಕರಿತೀವಿ. ಸೊ ಡೈಯಿಷಿಯಸ್, ಮೊನಿಷಿಯಸ್, ಯೂನಿಸೆಕ್ಷುವಲ್, ಬೈಸೆಕ್ಷುವಲ್ ಬಗ್ಗೆ ನಾನು ಡೀಟೇಲ್ ಆಗಿ ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನಲ್ ಅಲ್ಲಿ. ನಾನು ಲಿಂಕ್ ಇವಾಗ ಇಲ್ಲಿ ಹಾಕ್ತೀನಿ, ನೀವು ಅದನ್ನ ಹೋಗಿ ಆಮೇಲೆ ನೋಡಿ. ಅಂದ್ರೆ ಕನ್ಫ್ಯೂಸ್ ಆಗ್ತಾ ಇದ್ರೆ ಒಂದ್ಸರಿ ನೋಡಿ. ಡೈಯಿಷಿಯಸ್ ಯಾಕೆ ಅಂತಂದ್ರೆ ಡೈ ಅಂತಂದ್ರೆ ಎರಡು, ಈಶಿಯಾ ಅಂತಂದ್ರೆ ಮನೆ.
ಎರಡು ಮನೆ ಇದೆ ಸೆಕ್ಸ್ ಆರ್ಗನ್ಸ್ಗೆ. ಒಂದು ಮೇಲ್ ಸೆಕ್ಸ್ ಆರ್ಗನ್ ಸಪರೇಟ್ ಮನೆ, ಫಿಮೇಲ್ ಸೆಕ್ಸ್ ಆರ್ಗನ್ ಸಪರೇಟ್ ಮನೆ, ಅಂದ್ರೆ ಸಪರೇಟ್ ಪ್ಲಾಂಟ್ ಬಾಡಿ ಅಂತ ಅರ್ಥ. ಸೊ ಅದಕ್ಕೆ ಇದನ್ನ ಡೈಷಿಯಸ್ ಅಂತ ಕರಿತಾ ಇದೀವಿ. ಸೊ ಇದು ವೆಜಿಟೇಟಿವ್ ರಿಪ್ರೊಡಕ್ಷನ್ ಜೆಮ್ಮಾದಲ್ಲಿ ಆಗುತ್ತೆ. ಸೊ ಜೆಮ್ಮಾದಿಂದ ಆಗುತ್ತೆ. ಸೊ ಅದೇನು ಅಂತಂದ್ರೆ ಒಂದು ಸ್ಪೋರ್ ಅದು ಎಲ್ಲಾದ್ರೂ ಜರ್ಮಿನೇಟ್ ಆದಾಗ, ಡಿಸ್ಪರ್ಸ್ ಆಗಿ ಜರ್ಮಿನೇಟ್ ಆದಾಗ ಅಲ್ಲಿಂದ ನ್ಯೂ ಪ್ಲಾಂಟ್ ಬರುತ್ತೆ. ಅದ್ರ ಸ್ಟ್ರಕ್ಚರಿನ ಡೀಟೇಲ್ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಏನು ನಾರ್ಮಲ್ ಏನು ಜನರಲ್ ಪಾಯಿಂಟ್ಸ್ ಯಾವ್ದು ಮಾರ್ಕ್ಯಾನ್ಶಿಯಾ. ಸೊ ಲೀಫ್ ತರ ಸ್ಟ್ರಕ್ಚರ್ ಇರುತ್ತೆ. ರೈಸಾಯ್ಡ್ಸ್ ಅಂದ್ರೆ ರೂಟ್ ತರ ಸ್ಟ್ರಕ್ಚರ್. ವೆಜಿಟೇಟಿವ್ ರಿಪ್ರೊಡಕ್ಷನ್ ಆಗೋದು ಫ್ರಾಗ್ಮೆಂಟೇಶನ್ ಇಂದ, ಎಸೆಕ್ಷುಯಲ್ ಆಗೋದು ಜೆಮ್ಮಾ ಕಪ್ ಇಂದ, ಮತ್ತೆ ಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗೋದು ಆರ್ಕಿಗೋನಿಯಾ ಮತ್ತೆ ಆಂಥರಿಡಿಯಾ. ಅದನ್ನ ಹೋಲ್ಡ್ ಮಾಡ್ತಿರುವಂತದ್ದು ಆಂಥರಿಡಿಯೋಫೋರ್ ಮತ್ತೆ ಆರ್ಕಿಗೋನಿಯೋಫೋರ್. ಸೊ ಈಗ ಸ್ಟ್ರಕ್ಚರ್ ಇದನ್ನ ನೋಡಿದಾಗ ಏನ್ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಅಂದ್ರೆ, ಸೊ ಆರ್ಕಿಗೋನಿಯೋಫೋರ್ ಅಂದ್ರೆ ಅದ್ರೊಳಗಡೆ ಆರ್ಕಿಗೋನಿಯಾ ಪ್ರೊಡ್ಯೂಸ್ ಆಗೋ ಸ್ಟ್ರಕ್ಚರ್ ಯಾವ ತರ ಇದೆ ಅಂದ್ರೆ ಸೇಮ್ ಅಂಬ್ರೆಲಾ ಟೈಪ್ ರೇಸ್ ಕಾಣಿಸ್ತಾ ಇರುತ್ತೆ ಕ್ಲಿಯರ್ ಆಗಿ. ಸೊ ಇಲ್ಲಿ ನೋಡಿ ರೇಸ್ ಕಾಣಿಸ್ತಾ ಇದೆ ಇದು. ಸೊ ಈ ತರ ರೇಸ್ ಕಾಣಿಸ್ತಾ ಇದೆ. ಆದ್ರೆ ಆಂಥರಿಡಿಯಾ ಪ್ರೊಡ್ಯೂಸ್ ಆಗೋ ಸ್ಟ್ರಕ್ಚರ್ ಅಲ್ಲಿ ಆ ತರ ರೇಸ್ ಇಲ್ಲ. ಇದು ಇರ್ರೆಗ್ಯುಲರ್ ಆಗಿ ಈ ತರ ಇದೆ. ನಾವು ಫ್ಲವರ್ ಸ್ಟ್ರಕ್ಚರ್ಸ್ ಕಾಮನ್ ಆಗಿ ಬರೀತೀವಲ್ಲ, ಸೊ ಈ ತರ ಕಾಣಿಸುತ್ತೆ. ಇದು ಆಂಥರಿಡಿಯಾ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್. ಇದು ಆರ್ಕಿಗೋನಿಯಾ ಪ್ರೊಡ್ಯೂಸ್ ಮಾಡೋ ಸ್ಟ್ರಕ್ಚರ್ ಯಾವ ತರ ಇದೆ, ಪ್ರಾಪರ್ ಆಗಿ ಕಂಪ್ಲೀಟ್ ಆಗಿ ಅಂಬ್ರೆಲಾ ಟೈಪ್. ಅಂಬ್ರೆಲಾ ಓಪನ್ ಮಾಡಿದಾಗ ಒಳಗಡೆಯಿಂದ ಹಿಂಗ್ ರೇಸ್ ಕಾಣಿಸ್ತಾ ಇರುತ್ತೆ ಅಲ್ವಾ. ಸೊ ಅದೇ ತರನೇ ಆರ್ಕಿಗೋನಿಯಾ ಕೂಡ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಇದು ನೋಡಿದ ತಕ್ಷಣ ಮಾರ್ಫಾಲಜಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಮೇಲ್ ಥ್ಯಾಲಸ್ ಯಾವುದು, ಫಿಮೇಲ್ ಥ್ಯಾಲಸ್ ಯಾವುದು ಅಂತ, ಬೈ ಸೀಯಿಂಗ್ ದೀಸ್ ಟೂ ಸ್ಟ್ರಕ್ಚರ್ಸ್. ಸರಿನಾ? ಸೊ ಈಗ ಡೀಟೇಲ್ ಆಗಿ ಏಸೆಕ್ಷುಯಲ್ ರಿಪ್ರೊಡಕ್ಷನ್ ಬಗ್ಗೆ ನೋಡೋಣ. ಇಲ್ಲಿ ಯಾವ್ದ್ರಲ್ಲಾಗುತ್ತೆ, ಜೆಮ್ಮಾ ಕಪ್ ಒಳಗಡೆ. ನೋಡಿ ಈ ತರ ಕಾಣಿಸ್ತಾ ಇರುತ್ತೆ ಇಮೇಜಸ್. ಹುಡುಕಿ ನಿಮಗೆ ಚೆನ್ನಾಗಿ ಗೊತ್ತಾಗ್ಲಿ ಅಂತಂದೇಳಿ ಇಮೇಜಸ್ ಹುಡುಕಿ ನೋಡಿ ಹಾಕಿದ್ದೀನಿ. ಯಾವ ತರ ಕಾಣಿಸ್ತಾ ಇದೆ ನಾನು ಹೇಳಿದ್ನಲ್ಲ, ಸೇಮ್ ಜಾಮೂನ್ ಬೌಲ್ ತರ ನೋಡಿ ಹಂಗೇನೆ ಇದೆ. ಸೇಮ್ ಜಾಮೂನ್ ಬೌಲ್, ಅದ್ರೊಳಗಡೆ ಜೆಮ್ಮ ಯಾವ ತರ ಕಾಣಿಸ್ತಾ ಇರುತ್ತೆ ಅಂದ್ರೆ ಅಲ್ಲಲ್ಲಿ ಜಾಮೂನ್ ತರ ಕಾಣಿಸ್ತಾ ಇರುತ್ತೆ. ಯಾವುದು ರಸಗುಲ್ಲ ಜಾಮೂನ್ ಸ್ವೀಟ್ ಯಾವ ತರ ಇರುತ್ತಲ್ಲ, ಸೇಮ್ ಹಂಗೇನೆ ಕಾಣಿಸ್ತಾ ಇರುತ್ತೆ. ನೋಡಿ ಈಗ ಈ ಕಪ್ ನ ವರ್ಟಿಕಲ್ ಸೆಕ್ಷನ್ ತೆಗೆದಾಗ ಯಾವ ತರ ಕಾಣಿಸುತ್ತೆ ಅಂತ ನಾನು ಡಯಾಗ್ರಾಮ್ ಬರ್ತು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ವರ್ಟಿಕಲ್ ಸೆಕ್ಷನ್ ಅಂತ ಅಂದ್ರೆ ಈ ತರ ಕಟ್ ಮಾಡಿದಾಗ ಯಾವ ತರ ಕಾಣಿಸುತ್ತೆ ಅಂತ. ಈಗ ಇದು ಕಪ್, ಓಕೆನಾ, ಇದು ಜೆಮ್ಮಾ ಕಪ್. ಇದನ್ನ ಏನಂತ ಕರಿತೀವಿ ನಾವು, ರಿಸಿಪ್ಟಿಕಲ್. ಯಾಕೆ ರಿಸಿಪ್ಟಿಕಲ್ ಅಂದ್ರೆ ರಿಸೀವ್ ಮಾಡ್ಕೊಳ್ಳುತ್ತೆ, ಯಾವ್ದನ್ನ ಜೆಮ್ಮನ ರಿಸೀವ್ ಮಾಡ್ಕೊಂಡಿದೆ. ಸೊ ಹಂಗಾಗಿ ಅದನ್ನ ರಿಸಿಪ್ಟಿಕಲ್ ಅಂತ ಕರಿತೀವಿ. ಯಾವುದು, ಜೆಮ್ಮಾ ಕಪ್. ಸೊ ಜೆಮ್ಮಾ ಕಪ್ ಆಕ್ಟ್ಸ್ ಆಸ್ ಅ ರಿಸಿಪ್ಟಿಕಲ್. ಅದ್ರೊಳಗಡೆ ಏನಿದೆ, ಜೆಮ್ಮಾ ಇದೆ. ಸೊ ಜೆಮ್ಮಾ ಸ್ಟ್ರಕ್ಚರ್ ಯಾವ ತರ ಇದೆ ನೋಡಿ. ಸೊ ದಿಸ್ ಇಸ್ ಜೆಮ್ಮಾ ಕಪ್ ಅಂಡ್ ದಿಸ್ ಇಸ್ ರಿಸಿಪ್ಟಿಕಲ್ ಅಂಡ್ ದಿಸ್ ಇಸ್ ಜೆಮ್ಮಾ. ಸೊ ಜೆಮ್ಮಾ ಯಾವ ತರ ಇದೆ ಅಂದ್ರೆ ಅದಕ್ಕೆ ಒಂದು ಸ್ಟಾಕ್ ಇದೆ. ಇಟ್ ಇಸ್ ಲೈಕ್ ಲಾಲಿಪಾಪ್, ಓಕೆನಾ. ಒಂದು ಸ್ಟಾಕ್ ಇದೆ, ಅದ್ರ ಮೇಲ್ಗಡೆ ಎರಡು ಬಲ್ಜ್ಡ್ ಸ್ಟ್ರಕ್ಚರ್ ಇದೆ, ಬಲ್ಜ್ಡ್ ಸ್ಟ್ರಕ್ಚರ್ ಇದೆ. ಸೊ ಹಂಗಾಗಿ ಇದನ್ನ ಬೈ ಲೋಬ್ಡ್ ಅಂತ ಕರಿತೀವಿ. ಆಮೇಲೆ ಎರಡು ಬಲ್ಜ್ಡ್ ಸ್ಟ್ರಕ್ಚರ್ ಮಧ್ಯೆ ಒಂದು ಕನ್ಸ್ಟ್ರಿಕ್ಷನ್ ಆಗಿದೆ, ಹಿಂಗೆ ಒತ್ಕೊಂಡು ಹೋಗಿದೆ ಪ್ಲೇಸ್, ಅದಕ್ಕೆ ಏನಂತ ಕರಿತೀವಿ, ನಾಚ್. ಅಷ್ಟು ಡೀಟೇಲ್ ಆಗಿ ನಿಮಗೆ ಡಯಾಗ್ರಾಮ್ ಎಲ್ಲೂ ಕೇಳೋದಿಲ್ಲ, ಬಟ್ ಅದ್ರ ಬಗ್ಗೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ NCERT ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತ. ಸೊ ಹಂಗಾಗಿ ನಿಮಗೆ ಕಣ್ಣಿಗೆ ಕಣ್ಮುಂದೆ ಇಮ್ಯಾಜಿನೇಷನ್ ಬರಲಿ ಅಂತ ನಾನು ಈ ಡಯಾಗ್ರಾಮ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಹಂಗಂತ ಈ ಡಯಾಗ್ರಾಮ್ ನಿಮಗೆ ಥಿಯರಿಯಲ್ಲಿ ಕೇಳಲ್ಲ, ಮತ್ತೆ ನೀಟಲ್ಲಿನೂ ಕೂಡ ಈ ಡಯಾಗ್ರಾಮ್ ಕೊಟ್ಟು ಇದ್ರ ಬಗ್ಗೆ ಕ್ವಶನ್ಸ್ ಕೇಳೋದಿಲ್ಲ. ಸೊ ನಿಮಗೆ ಇಮ್ಯಾಜಿನೇಷನ್ ಬರಲಿ ಪ್ರಾಪರ್ ಆಗಿ ಅಂತ ನಾನು ಈ ಡಯಾಗ್ರಾಮ್ ನ ಹೇಳ್ತಾ ಇದ್ದೀನಿ. ಸೊ ತುಂಬಾ ಜಾಸ್ತಿ ಹೇಳ್ತಾ ಇದ್ದೀನಿ ಅಂತಂದೇಳಿ ಏನು ಅನ್ಕೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಇಟ್ ಇಸ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಪ್ರಾಪರ್ಲಿ. ಸೊ ಸ್ಟಾಕ್ ತರ ಇದೆ, ಲಾಲಿಪಾಪ್ ತರ, ಅದ್ರ ಮೇಲ್ಗಡೆ ಎರಡು ಲೋಬ್ ತರ ಸ್ಟ್ರಕ್ಚರ್ ಇದೆ. ಸೊ ಇದೇ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದ್ರೆ ಇದು ಡಿಟ್ಯಾಚ್ ಆಗಿದೆ. ಈಗ ನೋಡಿ ಇಲ್ಲಿಂದ ಹಾರ್ಕೊಂಡು ಇಲ್ಲಿಗೆ ಬಂದಿದೆ ಜೆಮ್ಮಾ. ಸಪೋಸ್ ಈಗ ಈ ಏರಿಯಾ ಏನಾದ್ರು ಮಾಯಿಸ್ಟ್ ಕಂಟೆಂಟ್ ಇದೆ, ವಾಟರ್ ಕಂಟೆಂಟ್, ಮಾಯಿಶ್ಚರ್ ಕಂಟೆಂಟ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಇದು ಜರ್ಮಿನೇಟ್ ಆಗ್ಬಿಟ್ಟು ಹೊಸ ಮಾರ್ಕ್ಯಾನ್ಶಿಯಾ ಡೆವಲಪ್ ಆಗುತ್ತೆ. ಮೇಲ್ ಥ್ಯಾಲಸ್ ಆದ್ರೂ ಡೆವಲಪ್ ಆಗ್ಬೋದು, ಫಿಮೇಲ್ ಥ್ಯಾಲಸ್ ಆದ್ರೂ ಡೆವಲಪ್ ಆಗ್ಬೋದು. ಸೊ ಇದು ಇದರ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ ಪ್ರಾಪರ್ ಮೆಥಡ್, ಸೈಕಲ್ ಯಾವ ತರ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡಿ NCERT ಅಲ್ಲಿ ಇದ್ರ ಬಗ್ಗೆ ಏನ್ ಕೊಟ್ಟಿದ್ದಾರೆ. ಸೊ ದಿಸ್ ಜೆಮ್ಮಾ ಇಸ್ ಗ್ರೀನ್, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಯಾವ್ದು ಕಲರ್ ಇದೆ? ಇದು ಗ್ರೀನ್ ಕಲರ್ ಇದೆ, ಯಾಕಂದ್ರೆ ಇದು ಫೋಟೋಸಿಂಥೆಟಿಕ್, ಹೌದಾ. ನೆಕ್ಸ್ಟ್ ಮಲ್ಟಿಸೆಲ್ಲರ್, ನೋಡಿ ಎಷ್ಟೊಂದು ಸೆಲ್ಸ್ ಇದೆ, ಯಾವುದು ಇದು ಮಲ್ಟಿಸೆಲ್ಲರ್ ಇದೆ. ಮತ್ತೆ ಏಸೆಕ್ಷುಯಲ್ ರಿಪ್ರೊಡಕ್ಷನ್ ಗೆ ಹೆಲ್ಪ್ ಆಗುವಂತ ಸ್ಟ್ರಕ್ಚರ್ ಇದೆ, ದಟ್ಸ್ ವೈ ಇಟ್ ಇಸ್ ಏಸೆಕ್ಷುಯಲ್. ಸ್ಟಾಕ್ಡ್ ಅಂತಂದ್ರೆ ಅದಕ್ಕೆ ಒಂದು ಪ್ರಾಪರ್ ಆಗಿ ಸ್ಟಾಕ್ ಇದೆ, ಡೈರೆಕ್ಟ್ ಆಗಿ ಹಂಗೆ ಅದು ಸ್ಟ್ರಕ್ಚರ್ ಇಲ್ಲ,
ಅದನ್ನ ಹೋಲ್ಡ್ ಮಾಡ್ತಿರೋದು ಒಂದು ಸ್ಟಾಕ್ ಸ್ಟ್ರಕ್ಚರ್ ಇದೆ. ನೆಕ್ಸ್ಟ್ ಬೈ ಲೋಬ್ಡ್. ಬೈ ಅಂತಂದ್ರೆ ಎರಡು. ಸೊ ಎರಡು ಲೋಬ್ ಇದೆ. ಬಡ್ ತರ ವರ್ಕ್ ಮಾಡ್ತಾ ಇದೆ. ಯಾಕಂದ್ರೆ ಇದು ಎಲ್ಲಾದ್ರೂ ಹೋಗಿ ಜರ್ಮಿನೇಟ್ ಆಗಿ ಮತ್ತೆ ಹೊಸ. ಇದು ಪೇರೆಂಟ್ ಬಾಡಿ. ಸೊ ಇದರಿಂದ ಡಿಟ್ಯಾಚ್ ಆದ್ರೆ ಮತ್ತೆ ಹೊಸ ನ್ಯೂ ಮಾರ್ಕ್ಯಾನ್ಶಿಯಾ ಡೆವಲಪ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಆಕ್ಟಿಂಗ್ ಆಸ್ ಅ ಬಡ್. ಸೊ ಏನಂತ ಹೇಳ್ತಾ ಇದ್ರೆ ಜೆಮ್ಮಾ ಡೆವಲಪ್ ಇನ್ ಸ್ಮಾಲ್ ರಿಸೆಪ್ಟಿಕಲ್ ಕಾಲ್ಡ್ ಜೆಮ್ಮಾ ಕಪ್. ಜೆಮ್ಮಾ ಇದರಲ್ಲಿ ಡೆವಲಪ್ ಆಗುತ್ತೆ, ಜೆಮ್ಮಾ ಕಪ್ ಒಳಗಡೆ ಡೆವಲಪ್ ಆಗುತ್ತೆ. ಸೊ ಜೆಮ್ಮೆ ಡಿಟ್ಯಾಚ್ ಫ್ರಮ್ ದ ಪೇರೆಂಟ್ ಬಾಡಿ ಅಂಡ್ ಜರ್ಮಿನೇಟ್ ಟು ಫಾರ್ಮ್ ನ್ಯೂ ಇಂಡಿವಿಜುವಲ್. ಇವಾಗ ಹೇಳಿದ್ನಲ್ಲ ಅದೇ ಇಲ್ಲಿ ಹೇಳ್ತಾರೆ. ಓಕೆನಾ. ಸೊ ಇದು ಆಕ್ಚುಲ್ ಆಗಿ ಈ ತರ ಕಾಣಿಸ್ತಾ ಇರುತ್ತೆ. ಇದು ಎಸೆಕ್ಷುವಲ್ ಮೆಥಡ್ ಆಯ್ತು. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ತರ ಆಗುತ್ತೆ ಅಂತ ನೋಡೋಣ. ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ನಾವು ಡಿಸ್ಕಸ್ ಮಾಡಿದ್ವಲ್ಲ, ನೋಡಿದ ತಕ್ಷಣ ಡಿಫ್ರೆನ್ಶಿಯೇಟ್ ಆಗೋದು. ಸೊ ಅಂಬ್ರೆಲಾ ರೇಸ್ ತರ ಡಿಫ್ರೆನ್ಶಿಯೇಟ್ ಇದ್ರೆ ಅದ್ರೊಳಗಡೆ ಏನ್ ಪ್ರೊಡ್ಯೂಸ್ ಆಗುತ್ತೆ, ಆರ್ಕಿಗೋನಿಯಾ. ಸೊ ನಾರ್ಮಲ್ ಆಗಿ ಈ ತರ ಫ್ಲವರ್ ಬರೀತೀವಲ್ಲ ಆ ತರ ಸ್ಟ್ರಕ್ಚರ್ ಇದ್ರೆ ಅದ್ರೊಳಗಡೆ ಏನ್ ಡೆವಲಪ್ ಆಗ್ತಾ ಇರುತ್ತೆ, ಆಂಥರೇಡಿಯಾ. ಸೊ ಆರ್ಕಿಗೋನಿಯಾ ಡೆವಲಪ್ ಆಗುವಂತ ಸ್ಟ್ರಕ್ಚರ್ ನ ಹೋಲ್ಡ್ ಮಾಡಿದೆಲ್ಲ ಅದನ್ನ ಏನಂತ ಕರಿತೀವಿ, ಆರ್ಕಿಗೋನಿಯೋಫೋರ್. ಆಂಥರೇಡಿಯಾ ಸ್ಟ್ರಕ್ಚರ್ ಡೆವಲಪ್ ಆಗೋದು ಯಾವ್ದ್ರ ಮೇಲೆ ಇದೆ, ಯಾವ ಸ್ಟಿಕ್ ಮೇಲೆ ಇದೆ ಅಂತಂದ್ರೆ ದಟ್ ಈಸ್ ಆಂಥರೇಡಿಯೋಫೋರ್. ಸರಿನಾ. ಸೊ ಈಗ ಇದನ್ನ ನೀವು ಝೂಮ್ ಮಾಡಿ ನೋಡಿದ್ರೆ ಅಂತಂದ್ರೆ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿ ನಾನು ತೋರಿಸಿದ್ದೀನಿ. ಇಷ್ಟೊಂದು ಡೀಟೇಲ್ ಅಗೇನ್ ಈ ಡಯಾಗ್ರಾಮ್ಸ್ ಮತ್ತೆ ನಿಮಗೆ ಎಲ್ಲೂ ಕೇಳೋದಿಲ್ಲ. ಇದನ್ನ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ NCERT ಅಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಬಟ್ ಡಯಾಗ್ರಾಮ್ ಕೊಟ್ಟಿಲ್ಲ. ಸೊ ಆ ಪಾಯಿಂಟ್ಸ್ ಲೈಫ್ ಸೈಕಲ್ ಅರ್ಥ ಆಗ್ಬೇಕು ಅಂದ್ರೆ ಈ ಡಯಾಗ್ರಾಮ್ ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಸೊ ಫಸ್ಟ್ ಯಾವ್ದನ್ನ ಡಿಸ್ಕಸ್ ಮಾಡೋಣ ಅಂದ್ರೆ ಆರ್ಕಿಗೋನಿಯೋಫೋರ್. ಸೊ ಆರ್ಕಿಗೋನಿಯೋಫೋರ್, ಆರ್ಕಿಗೋನಿಯಾ ಸ್ಟ್ರಕ್ಚರ್ ಡೆವಲಪ್ ಆಗುವಂತ ಪಾರ್ಟ್ ನ ನಾವು ನೋಡೋಣ. ಇಲ್ಲಿ ನೋಡಿ, ನಿಜದ ಪ್ಲಾಂಟ್ ಅಲ್ಲಿ ಈ ತರ ಕಾಣಿಸ್ತಾ ಇರುತ್ತೆ. ಇದು ಆರ್ಕಿಗೋನಿಯಾ ಇದ್ರೊಳಗಡೆನೆ ಡೆವಲಪ್ ಆಗೋದು. ಬೇಕಿದ್ರೆ ನಾನು ಇಮೇಜಸ್ ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದನ್ನ ನಾನು ಹಾಕ್ತೀನಿ. ಸೊ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಕಂಪ್ಲೀಟ್ 3 ಕ್ಲಾಸಸ್ ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿನ ಯಾವ ತರ ನೀವು ಬರ್ಕೋಬೇಕು ಅಂತ ನಾನು ಅದನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ತರ ನೀವು ಕಂಪ್ಯಾರಿಸನ್ ಚಾರ್ಟ್ ಮಾಡ್ಕೊಂಡು ಬರ್ಕೊಂಡ್ರೆ ಲಾಸ್ಟ್ ಮಿನಿಟ್ ರಿವಿಷನ್ ಗೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಈ ಇಮೇಜಸ್ ಕೂಡ ನಾನು ಅದರಲ್ಲಿ ಶೇರ್ ಮಾಡ್ತೀನಿ. ಸರಿನಾ. ಸೊ ನೋಡಿ, ಆರ್ಕಿಗೋನಿಯಾ ಇದ್ರೊಳಗಡೆ ಡೆವಲಪ್ ಆಗುತ್ತೆ. ಈ ತರ ರೇಸ್ ಕಾಣಿಸ್ತಾ ಇತ್ತಲ್ಲ, ಸೊ ಅದ್ರ ಒಳಗಡೆ ಒಂದು ಏನು ಕ್ಯಾವಿಟಿ ಟೈಪ್ ಪ್ರೊಡ್ಯೂಸ್ ಆಗಿದೆ. ಅದ್ರೊಳಗಡೆ ಏನಿದೆ ಅಂತಂದ್ರೆ ಆರ್ಕಿಗೋನಿಯಾ. ಸೊ ಈ ಆರ್ಕಿಗೋನಿಯಾ ಯಾವ ತರ ಕಾಣಿಸ್ತಾ ಇದೆ ಅಂತಂದ್ರೆ ಫ್ಲಾಸ್ಕ್. ಇದನ್ನ ಸ್ಟ್ರೇಟ್ ಮಾಡಿದ್ರೆ ಯಾವ ತರ ಇದೆ, ಫ್ಲಾಸ್ಕ್. ಸೊ ಇದು ಇನ್ವರ್ಟೆಡ್ ಫ್ಲಾಸ್ಕ್ ಫಾರ್ಮ್ ಅಲ್ಲಿ ಇರುತ್ತೆ ಪ್ಲಾಂಟ್ ಒಳಗಡೆ, ಇನ್ವರ್ಟೆಡ್ ಫ್ಲಾಸ್ಕ್. ಓಕೆನಾ. ಸೊ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲೆಲ್ಲ ಯೂಸ್ ಮಾಡ್ತಿರಲ್ಲ ಫ್ಲಾಸ್ಕ್, ಅದು. ಸೊ ನೋಡಿ, ಫ್ಲಾಸ್ಕ್ ಇನ್ವರ್ಟೆಡ್ ಫ್ಲಾಸ್ಕ್ ತರ ಇದೆ. ಬಟ್ ನಾನು ಈಸಿಯಾಗಿ ನಿಮಗೆ ಅರ್ಥ ಆಗ್ಲಿಕ್ಕೆ ಯಾವ ತರ ಹೇಳ್ತೀನಿ ಅಂತಂದ್ರೆ ಇದು ಫೇಸ್ ಮತ್ತೆ ನೆಕ್ ತರ ಇರುತ್ತೆ. ಯಾವ ತರ ಇದೆ, ಇದಿಷ್ಟು ಫೇಸ್ ಮತ್ತೆ ಇದು ನೆಕ್ ತರ ಇದೆ. ಓಕೆನಾ. ಸೊ ಈ ನೆಕ್ ತರ ಇರೋ ಪ್ಲೇಸ್ ಅಲ್ಲಿ ಸೆಲ್ಸ್ ಇರುತ್ತಲ್ಲ, ಅದನ್ನ ಏನಂತ ಕರಿತೀವಿ, ನೆಕ್ ಕೆನಾಲ್ ಸೆಲ್ಸ್, NCC. ಮತ್ತೆ ಫೇಸ್ ತರ ಇರೋ ಸ್ಟ್ರಕ್ಚರಿಗೆ ಏನಂತ ಕರಿತೀವಿ, ವೆಂಟರ್. ಫೇಸ್ ತರ ಇರೋ ಸ್ಟ್ರಕ್ಚರಿಗೆ ವೆಂಟರ್ ಅಂತ ಕರಿತೀವಿ. ನೆಕ್ ತರ ಇರೋ ಸ್ಟ್ರಕ್ಚರ್ ಒಳಗಡೆ ಸೆಲ್ಸ್ ಏನಂತ ಕರಿತೀವಿ, ನೆಕ್ ಕೆನಾಲ್ ಸೆಲ್ಸ್. ಸೊ ಈ ವೆಂಟರ್ ಒಳಗಡೆ ಮತ್ತೆ 2 ಸೆಲ್ ಇರುತ್ತೆ. ವೆಂಟರ್ ಒಳಗಡೆ 2 ಸೆಲ್ ಇದೆ. ಒಂದು ವೆಂಟರ್ ಕೆನಾಲ್ ಸೆಲ್, ನೆಕ್ ಸೈಡ್ ಇರೋದು ಏನು ವೆಂಟರ್ ಕೆನಾಲ್ ಸೆಲ್. ಮತ್ತೆ ಮೇಲ್ಗಡೆ ಇರೋದಿದೆಯಲ್ಲ ಅದು ಎಗ್ ಸೆಲ್. ಅದ್ರಲ್ಲೇ ಫಿಮೇಲ್ ಗ್ಯಾಮೆಟ್ ಇದೆ, ಎಗ್. ಸೊ ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ತನಕ ಏನ್ ಸ್ಟ್ರಕ್ಚರ್ಸ್ ನೋಡ್ತಾ ಇದೀವಲ್ಲ ಎಲ್ಲದನ್ನು ಹ್ಯಾಪ್ಲಾಯ್ಡ್, ಹ್ಯಾಪ್ಲಾಯ್ಡ್, ಹ್ಯಾಪ್ಲಾಯ್ಡ್. ರೈಸಾಯ್ಡ್ ಹ್ಯಾಪ್ಲಾಯ್ಡ್, ಜೆಮ್ಮಾ ಹ್ಯಾಪ್ಲಾಯ್ಡ್, ಜೆಮ್ಮಾ ಕಪ್ ಹ್ಯಾಪ್ಲಾಯ್ಡ್, ಆಂಥರಿಡಿಯೋಫೋರ್ haploid, archigoniophore haploid, antheridia haploid, archigonia haploid, anthrozoid haploid, egg haploid. ಸೊ ಇಲ್ಲಿ ತನಕನೂ ಡಿಪ್ಲಾಯ್ಡ್ ಸ್ಟೇಜ್ ಬಂದಿಲ್ಲ. ಸೊ ಇಲ್ಲಿ ತನಕ ನಾವೇನ್ ಡಿಸ್ಕಸ್ ಮಾಡ್ತಿದ್ದಿಲ್ಲ ಎಲ್ಲ ಹ್ಯಾಪ್ಲಾಯ್ಡ್. ಯಾಕಂದ್ರೆ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ ಗ್ಯಾಮೆಟೋಫೈಟ್ ಇದೆ ಅಲ್ಲ, ಅದೇ ಏನಿದೆ ಹ್ಯಾಪ್ಲಾಯ್ಡ್. ಸೊ ಅಲ್ಲಿಂದ ಇಲ್ಲಿ ತನಕನೂ ಏನು ಅಂತಂದ್ರೆ ಹ್ಯಾಪ್ಲಾಯ್ಡೇ ಇರೋದು. ಸರಿನಾ. ಸೊ ಈಗ ನೋಡಿ, ಎಗ್ ಎದ್ರೊಳಗಡೆ ಇದೆ, ಆರ್ಕಿಗೋನಿಯಂ ಒಳಗಡೆ ಇದೆ. ಸೊ ಈ ಆರ್ಕಿಗೋನಿಯಾ ಎಲ್ಲಿದೆ, ಇಲ್ಲಿ ಒಳಗಡೆ ಇರ್ತದೆ ಈ ಸ್ಟ್ರಕ್ಚರ್. ಸೊ ಆರ್ಕಿಗೋನಿಯಾ ಪ್ರೊಡ್ಯೂಸ್ ಮಾಡುವಂತ ಸ್ಟ್ರಕ್ಚರ್ ಇದು. ಓಕೆನಾ. ಸೊ ಇದನ್ನ ಹೋಲ್ಡ್ ಮಾಡಿರುವಂತ ಸ್ಟಿಕ್ ತರ ಸ್ಟ್ರಕ್ಚರ್ ಏನು, ಆರ್ಕಿಗೋನಿಯೋಫೋರ್. ನೆಕ್ಸ್ಟ್ ಈ ನೆಕ್ ಕೆನಾಲ್ ಸೆಲ್ಸ್, ವೆಂಟ್ರ್ ಕೆನಾಲ್ ಸೆಲ್ಸ್ ಇದೆಲ್ಲ, ಇದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ನಾನು ಲೈಫ್ ಸೈಕಲ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ, ಅದರಿಂದನೇ ಮೇಲ್ ಗ್ಯಾಮೆಟ್ ಎಗ್ಗೆ ಬಂದು ಫರ್ಟಿಲೈಸ್ ಆಗೋದು. ಸೊ ಆ ಕೆಮಿಕಲ್ ಇರೋದ್ರಿಂದಾನೇ ಮೇಲ್ ಗ್ಯಾಮೆಟ್ ಕರೆಕ್ಟ್ ಆಗಿ ಫಿಮೇಲ್ ಗ್ಯಾಮೆಟ್ ಜೊತೆ ಬಂದು ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಪ್ರಾಸೆಸ್ ಆಗುತ್ತೆ, ಸಿಂಗ್ಯಾಮಿ ಆಗುತ್ತೆ. ಸೊ ಇದು ಅದರ
ಇಂಪಾರ್ಟೆನ್ಸ್ ಇದೆ. ಯಾವುದು ಸುಮ್ಮನೆ ಸೆಲ್ಸ್ ಇಲ್ಲ ಇಲ್ಲಿ. ಯಾವುದು ವೆಂಟರ್ ಕೆನಾಲ್ ಸೆಲ್, ನೆಕ್ ಕೆನಾಲ್ ಸೆಲ್ಸ್ ಯಾಕೆ ಹೇಳ್ತಾ ಇದೀವಿ, ಅದನ್ನ ನೇಮ್ ಕೊಟ್ಟು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಫರ್ಟಿಲೈಸೇಷನ್. ಮತ್ತೆ ಈ ಕಂಪ್ಲೀಟ್ ಎರಡೂನು ಇದನ್ನ ಹೇಳ್ತೀನಿ. ಈ ಕಂಪ್ಲೀಟ್ ಎರಡೂನು ಆರ್ಗನ್ಸ್ ಇದೆಯಲ್ಲ, ಸೆಕ್ಸ್ ಆರ್ಗನ್ಸ್, ಇದರ ಸರೌಂಡಿಂಗ್ ಒಂದು ಜಾಕೆಟ್ ಟೈಪ್ ಸೆಲ್ಸ್ ಇರುತ್ತೆ. ಸೊ ಹಂಗಾಗಿ ಜಾಕೆಟೆಡ್ ಸೆಕ್ಸ್ ಆರ್ಗನ್ಸ್ ಅಂತಾನು ಕೂಡ ಹೇಳ್ತೀವಿ. ಕೆಲವೊಂದ್ಸರಿ ಕ್ವಶನ್ ಕೇಳಿದ್ರು ಮುಂಚೆ ಏನಂತಂದ್ರೆ ಬ್ರಯೋಫೈಟ್ಸ್ ಅಲ್ಲಿ ಸೆಕ್ಸ್ ಆರ್ಗನ್ಸ್ ಜಾಕೆಟೆಡ್ ಅಂತ ಅಂದ್ರೆ ಸೆಕ್ಸ್ ಆರ್ಗನ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ಸರೌಂಡಿಂಗ್ ಸೆಲ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಎಂತ ಕರಿತೀವಿ ಜಾಕೆಟ್. ಸೊ ಜಾಕೆಟೆಡ್ ಸೆಕ್ಸ್ ಆರ್ಗನ್. ಮತ್ತೆ ಮಲ್ಟಿಸೆಲ್ಯುಲರ್ ಸೆಕ್ಸ್ ಆರ್ಗನ್. ಸೊ ಒಂದಕ್ಕಿಂತ ಜಾಸ್ತಿ ಸೆಲ್ ಇರೋದ್ರಿಂದ ಮಲ್ಟಿಸೆಲ್ಯುಲರ್ ಸೆಕ್ಸ್ ಆರ್ಗನ್ ಕೂಡ ಹೇಳ್ತೀವಿ ಇದನ್ನ. ನೆಕ್ಸ್ಟ್ ಮೇಲ್ ಸೆಕ್ಸ್ ಆರ್ಗನ್ ಬಗ್ಗೆ ನೋಡೋಣ. ಮೇಲ್ ಸೆಕ್ಸ್ ಆರ್ಗನ್ ನೋಡಿ, ಈ ಸ್ಟ್ರಕ್ಚರ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ ಅಂದ್ರೆ ಅದ್ರೊಳಗಡೆ ಆಂಥರೀಡಿಯಾ ಕಾಣಿಸುತ್ತೆ. ಇವೆರಡು ಆಂಥರೀಡಿಯಾ. ಸಿಂಗುಲರ್ ಹೇಳೋದಾದ್ರೆ ಆಂಥರೀಡಿಯಂ. ಸೊ ಹಂಗಾಗಿ ಇಲ್ಲಿ ಎಂತ ಬರ್ದಿದ್ದೀನಿ ನಾನು, ಆಂಥರೀಡಿಯಂ, ಆರ್ಕಿಗೋನಿಯಂ. ಒಂದ್ಕಿಂತ ಜಾಸ್ತಿ ಇದ್ರೆ ಆರ್ಕಿಗೋನಿಯಾ, ಒಂದ್ಕಿಂತ ಜಾಸ್ತಿ ಇದ್ರೆ ಆಂಥರೀಡಿಯಾ. ಸೊ ಇದು ನೋಡಕ್ ಯಾವ ತರ ಇದೆ ಅಂತಂದ್ರೆ ರಾಕೆಟ್ ತರ ಇದೆ, ಬ್ಯಾಡ್ಮಿಂಟನ್ ರಾಕೆಟ್ ತರ ಇರುತ್ತೆ. ಸೊ ಇಲ್ಲಿ ನೋಡಿ ಸರೌಂಡಿಂಗ್ ಸೆಲ್ಸ್ ಇದೆಲ್ಲ ಇದೇನು ಜಾಕೆಟ್, ಓಕೆನಾ. ಸೊ ಇದ್ರೊಳಗಡೆ ಕಂಪಾರ್ಟ್ಮೆಂಟ್ ಟೈಪ್ ಇರುತ್ತೆ, ಅದನ್ನ ಏನಂತ ಕರಿತೀವಿ ಆಂಡ್ರೋಸೈಡ್. ಅದರಲ್ಲಿ ಸೆಲ್ಸ್ ಇರುತ್ತೆ. ಪ್ರತಿಯೊಂದು ಸೆಲ್ನು ಕೂಡ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ಆಂಥಿರೋಜಾಯ್ಡ್, ದಟ್ ಈಸ್ ಮೇಲ್ ಗ್ಯಾಮೆಟ್. ನೀವು ಇಲ್ಲಿ ಒಂದು ಡಿಫರೆನ್ಸ್ ಏನ್ ಅಬ್ಸರ್ವ್ ಮಾಡ್ಬೇಕು ಅಂತ ಅಂದ್ರೆ ಮೇಲ್ ಗ್ಯಾಮೆಟಿನ ನಂಬರ್ ಜಾಸ್ತಿ ಇದೆ. ಇಲ್ಲಿ ಇರುವಂತಹ ಎಲ್ಲಾ ಸೆಲ್ಸ್ನು ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಮೇಲ್ ಗ್ಯಾಮೆಟ್ ಆಂಥ್ರೋಜಾಯ್ಡ್ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಒಂದು ಆರ್ಕಿಗೋನಿಯಂಗೆ ಎಷ್ಟು ಎಗ್ ಇರುತ್ತೆ, ಒಂದೇ ಎಗ್. ಫಿಮೇಲ್ ಗ್ಯಾಮೆಟ್ ಒಂದೇ ಇದೆ. ಮತ್ತೆ ಇದಕ್ಕೆ ಫ್ಲಾಜೆಲ್ಲಾ ಇಲ್ಲ, ನಾನ್ ಮೊಟೈಲ್ ಇದೆ, ಸೈಜ್ ಅಲ್ಲಿನೂ ಕೂಡ ದೊಡ್ಡದಿದೆ. ಆದ್ರೆ ಇಲ್ಲಿರುವಂತಹ ಪ್ರತಿ ಒಂದನ್ನು ಕೂಡ ಏನು ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಮೇಲ್ ಗ್ಯಾಮೆಟಿಗೆ ಏನಿದೆ, ಫ್ಲಾಜೆಲ್ಲಾ ಇದೆ, ಹಂಗಂದ್ರೆ ಮೊಟೈಲು ಮೂವ್ ಆಗುತ್ತೆ. ಮತ್ತೆ ಇದರ ಸೈಜ್ ಏನಿರುತ್ತೆ, ಚಿಕ್ಕದಿರುತ್ತೆ. ಸೊ ಇದು ಇದರ ಕಂಡೀಷನ್. ಹಿಂಗಿದ್ರೆ ಏನಂತ ಕರಿತೀವಿ, oogamous ಕಂಡೀಷನ್, ರೈಟ್. ಸೊ oogamous ಟೈಪ್ ಆಫ್ ರಿಪ್ರೊಡಕ್ಷನ್, ದಟ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ oogamous ಆಗ್ತಾ ಇದೆ ಅಂತ ಅರ್ಥ ಇದೆ. ಸೊ ಇಲ್ಲಿ ಈ ಸ್ಟ್ರಕ್ಚರ್ ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಆಂಥ್ರೋಜಾಯ್ಡ್. ಸೊ ಆಂಥ್ರೋಜಾಯ್ಡ್ ಅಂದ್ರೆ ಮೇಲ್ ಗ್ಯಾಮೆಟ್ ಅಲ್ವಾ. ಸೊ ಮೇಲ್ ಗ್ಯಾಮೆಟ್ ಆಂಥ್ರೋಜಾಯ್ಡ್ ಯಾವ ತರ ಇರುತ್ತೆ ಅಂದ್ರೆ ಕಾಯಿಲ್ ಆಗಿರೋ ಸ್ಟ್ರಕ್ಚರ್, ಮತ್ತೆ ಅದಕ್ಕೆ ಎರಡು ಫ್ಲಾಜೆಲ್ಲಾ ಇದೆ. ಸೊ ಫ್ಲಾಜೆಲ್ಲಾ ಎಷ್ಟಿದೆ, ಎರಡಿದೆ. ಸೊ ಹಂಗಾಗಿ ಏನಂತ ಕರಿತೀವಿ, ಬೈ ಫ್ಲಾಜೆಲೇಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಈಗ ಇವೆರಡೂನು ಫ್ಯೂಸ್ ಆಗ್ಬೇಕು ಅಂದ್ರೆ ವಾಟರ್ ಬೇಕು. ಸೊ ಹಂಗಾಗಿ ಬ್ರಯೋಫೈಟ್ಸ್ ಏನಂತ ಹೇಳೋದು, ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಸೊ ಫ್ಯೂಷನ್ or the sexual reproduction process complete requires, it needs water. So that's why it is known as amphibians of plant kingdom. See, otherwise it is completely, it is present in land melina ide alva, but it requires water. So that's why it is known as amphibians. So idra actual life cycle ಏನು ಅಂತ ಇವಾಗ ನೋಡೋಣ. ಅಂದ್ರೆ ಮೇಲ್ ಸೆಕ್ಸ್ ಆರ್ಗನ್ ಹೆಂಗಿದೆ ಅಂತ ಗೊತ್ತಾಯ್ತು, ಫೀಮೇಲ್ ಸೆಕ್ಸ್ ಆರ್ಗನ್ ಹೆಂಗಿದೆ ಅಂತ ಗೊತ್ತಾಯ್ತು, ಮತ್ತೆ ಅದ್ರೊಳಗಡೆ ಯಾವ ತರ ಗ್ಯಾಮೆಟ್ ಇದೆ ಅಂತ ಕೂಡ ಗೊತ್ತಾಗಿದೆ. ಸೊ ಇಲ್ಲಿ ತನಕ ಏನು ಎಲ್ಲ ಸ್ಟ್ರಕ್ಚರ್ಸ್ ಹ್ಯಾಪ್ಲಾಯ್ಡ್ ಅಲ್ಲಿನೇ ಇದೆ. ಸೊ ಆಕ್ಚುಲ್ ಈಗ ಸಿಂಗ್ಯಾಮಿ ಅಂದ್ರೆ ಫರ್ಟಿಲೈಸೇಷನ್ ಹೆಂಗಾಗುತ್ತೆ, ಅದರ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ. ನೋಡಿ, ಸೊ ದಿಸ್ ಇಸ್ ಒನ್ ಇಸ್ ಮೇಲ್ ಥಾಲಸ್, ಅನದರ್ ಇಸ್ ಫೀಮೇಲ್ ಥಾಲಸ್, ಹೌದಾ. ಸೊ ಇದು ಫಸ್ಟಿಗೆ ಫೀಮೇಲ್ ಥಾಲಸ್ ನೋಡೋಣ. ಫೀಮೇಲ್ ಥಾಲಸ್ ಅಂದ್ರೆ ಇವಾಗಿನ ಡಿಸ್ಕಸ್ ಮಾಡಿದ್ವಲ್ಲ, ಇದ್ರೊಳಗಡೆ ಏನಿರುತ್ತೆ, ಆರ್ಕಿಗೋನಿಯಂ ಇದೆ. ಸೊ ಆರ್ಕಿಗೋನಿಯಂ ಒಳಗಡೆ ಏನಿದೆ, ಎಗ್, ಫಿಮೇಲ್ ಗ್ಯಾಮೆಟ್ ಏನಿದೆ, ಎಗ್ ಇದೆ. ಮತ್ತೆ ಇದು ಆಂಥರೀಡಿಯಂ ಇದ್ರೊಳಗಡೆ ಇರುತ್ತೆ. ಸೊ ಆಂಥರೀಡಿಯಂನ ಸ್ಟ್ರಕ್ಚರ್ ಒಳಗಡೆ ಏನಿದೆ, ಮೇಲ್ ಗ್ಯಾಮೆಟ್, ಅದ್ಯಾವುದು ಅಂತ ಅಂದ್ರೆ ಆಂಥ್ರೋಜಾಯ್ಡ್. ಸೊ ಆಂಥ್ರೋಜಾಯ್ಡ್ ಇಸ್ ಮೇಲ್ ಗ್ಯಾಮೆಟ್, ಎಗ್ ಇಸ್ ಫಿಮೇಲ್ ಗ್ಯಾಮೆಟ್. ಇವೆರಡು ಫ್ಯೂಸ್ ಆಗೋದೇ ಇವಾಗಿನ ನೆಕ್ಸ್ಟ್ ಕೆಲಸ. ಸೊ ಗ್ಯಾಮೆಟೋಫೈಟಿನ ಕೆಲಸ ಏನಿತ್ತು, ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡೋದು. ಸೊ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತು, ಮುಂದಿನ ಕೆಲಸ ನೆಕ್ಸ್ಟ್ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೆ, ವಾಟರ್. ಇಟ್ ರಿಕ್ವೈರ್ಸ್ ವಾಟರ್ ಫಾರ್ ಇಟ್ಸ್ ನೆಕ್ಸ್ಟ್ ಸ್ಟೆಪ್. ಸೊ ಏನು ಅಂತಂದ್ರೆ ಈ ಪ್ಲಾಂಟ್ ಇರೋದೇ ಇಷ್ಟು ಚಿಕ್ಕದು. ಸೊ ಈಗ ಸ್ಟೋರಿ ತರ ಕೇಳಿ, ನೀವು ಇದನ್ನ ಬೇಕಿದ್ರೆ ನಾನು ಇಮೇಜ್ನ ಆಮೇಲೆ ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ. ಇಮೇಜ್ನ ನೀವು ಏನಾದ್ರು ಬರ್ಕೊಳ್ಳೋದಿದ್ರೆ ಬರ್ಕೋಬೇಡಿ. ಈ ಪ್ರೋಸೆಸ್ನ ಕಂಪ್ಲೀಟ್ ಆಗಿ ಒಂದು ಸ್ಟೋರಿ ತರ ಕೇಳಿ. ಸೊ ಒಂದ್ ಕಡೆ ಇದನ್ನ ಉಲ್ಟಾ ತಿಳ್ಕೊಳ್ಳೋಣ. ಫಸ್ಟ್ ಮೇಲ್ಗಡೆ ಏನಿದೆ, ಆಂಥ್ರಿಡಿಯಂ ಇದೆ, ಕೆಳಗಡೆ ಆರ್ಕಿಗೋನಿಯಂ ಇದೆ. ಸೊ ಮೇಲ್ಗಡೆ ಇಲ್ಲಿ ಆಂಥ್ರಿಡಿಯಂ ಇದೆ, ಕೆಳಗಡೆ ಆರ್ಕಿಗೋನಿಯಂ ಇದೆ. ಒಂದು ರೈನ್ ಡ್ರಾಪ್ಲೆಟ್ ಆದ್ರೂ ಆಗಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಚಿಕ್ಕದಾಗಿ ವಾಟರ್ ಸ್ಪ್ಲಾಶ್ ಆಯ್ತು, ಒಂದೇ ಒಂದು ಡ್ರಾಪ್ ವಾಟರ್. ಪ್ಲಾಂಟ್ ಇರೋದೇ ಇಷ್ಟು ಚಿಕ್ಕದು, ಹೌದಾ. ಇದು ಒಂದು ಡ್ರಾಪ್ ವಾಟರೇ ಕಂಪ್ಲೀಟ್ ಪ್ಲಾಂಟ್ ನ ಮುಚ್ಕೊಂಡು ಹೋಗುತ್ತೆ ಅಷ್ಟು. ಸೊ ಒಂದು ಡ್ರಾಪ್ ವಾಟರ್ ಇದ್ರ ಮೇಲೆ ಬಿತ್ತು, ಯಾವ್ದ್ರ ಮೇಲೆ, ಆಂಥರೀಡಿಯಂ ಮೇಲೆ ಬಿತ್ತು. ಸೊ ಇಲ್ಲಿ
ಒಂದು ಡ್ರಾಪ್ ವಾಟರ್ ಬಿತ್ತು. ಸೊ ಬಿದ್ದಿದ ತಕ್ಷಣ ಎಲ್ಲ ಆಂಥ್ರೋಜಾಯ್ಡ್ಸು ಆ ವಾಟರ್ ಡ್ರಾಪ್ಲೆಟ್ ಒಳಗಡೆ ಮಿಕ್ಸ್ ಆಗುತ್ತೆ. ಎಲ್ಲ ಆಂಥ್ರೋಜಾಯ್ಡ್ಸ್ ಅದ್ರಲ್ಲಿ ರಿಲೀಸ್ ಆಯಿತು ವಾಟರ್ ಡ್ರಾಪ್ಲೆಟ್. ಆ ವಾಟರ್ ಡ್ರಾಪ್ಲೆಟ್ ಸ್ಪ್ಲಾಶ್ ಆಗಿ ಯಾವುದ್ರ ಮೇಲೆ ಬೀಳುತ್ತೆ, ಸಪೋಸ್ ಇದ್ರ ಪಕ್ಕನೆ ಅಥವಾ ಅದ್ರ ಮೇಲ್ಗಡೆನೆ ಅದ್ರ ಕೆಳಗಡೆನೆ ಯಾವುದಿದೆ ಆರ್ಕಿಗೋನಿಯಂ ಇದೆ. ಸೊ ಆ ವಾಟರ್ ಎಲ್ಲ ಸ್ಪ್ಲಾಶ್ ಆಗಿ ಹಿಂಗ್ ಕೆಳಗಡೆ ಬಿತ್ತು. ಸೊ ಇಲ್ಲಿ ಯಾವುದಿದೆ ಆನ್ಥರಿಡಿಯಾ ಇದೆ, ಓಕೆನಾ. ಸೊ ಇಲ್ಲಿ ವಾಟರ್ಸ್ ಬಿತ್ತು. ಸೊ ಈ ವಾಟರ್ ಸ್ಪ್ಲಾಶ್ ಅಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ಯಾವುದ್ರ ಮೇಲೆ ಬಿತ್ತು, ಇಲ್ಲಿ ಆರ್ಕಿಗೋನಿಯಾ ಇದೆ, ಓಕೆನಾ. ಸೊ ಈ ವಾಟರ್ ಡ್ರಾಪ್ಲೆಟ್ಸ್ ಯಾವ್ದ್ರ ಕಡೆ ಹೋಗುತ್ತೆ, ಆರ್ಕಿಗೋನಿಯಾ ಕಡೆ ಹೋಗುತ್ತೆ, ಸರಿನಾ. ಸೊ ಆರ್ಕಿಗೋನಿಯಾ ಕಡೆ ಹೋಯ್ತು. ಈಗ ಆರ್ಕಿಗೋನಿಯಾದಲ್ಲಿ ಎಗ್ ಕಡೆನೆ ಹೋಗ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಆಂಥ್ರೋಜಾಯ್ಡ್ಸ್ಗೆ? ವಾಟರ್ ಡ್ರಾಪ್ಲೆಟ್ಸ್ ಅಲ್ಲೆಲ್ಲ ಏನಿದೆ, ಆಂಥ್ರೋಜಾಯ್ಡ್ಸ್ ಇದೆ. ಒಂದು ವಾಟರ್ ಮಳೆ ಹನಿ ಬಿತ್ತು, ಓಕೆನಾ. ಸೊ ಆ ಹನಿ ಒಳಗಡೆ ಎಲ್ಲ ಏನ್ ಸೇರ್ಕೊಂಡಿದೆ, ಆಂಥ್ರೋಜಾಯ್ಡ್ಸ್ ಇದೆ. ಸೊ ಆಂಥ್ರೋಜಾಯ್ಡ್ಸ್ ಎಲ್ಲ ಯಾವ್ದಕ್ ಬಂದು ಇವಾಗ ಕುತ್ಕೊಂಡು ಒಂದು ಥಿನ್ ಫಿಲ್ಮ್ ಲೇಯರ್ ತರ ಕಾಣಿಸುತ್ತೆ. ಯಾವ್ದು ನೀರೆಲ್ಲ ಅದ್ರ ಮೇಲೆ ಕುತ್ಕೊಂಡಿದೆ, ಯಾವ್ದ್ರ ಮೇಲೆ, ಈ ಸ್ಟ್ರಕ್ಚರ್ ಮೇಲೆ, ಆರ್ಕಿಗೋನಿಯಾ ಪ್ರೊಡ್ಯೂಸ್ ಆಗುವಂತ ಈ ಸ್ಟ್ರಕ್ಚರ್ ಮೇಲೆ. ಸೊ ಇದ್ರ ಒಳಗಡೆ ಎಗ್ ಕಡೆನೆ ಹೋಗ್ಬೇಕು ಆಂಥ್ರೋಜಾಯ್ಡ್ಸ್, ಅದ್ರ ಕಡೆನೆ ಮೂವ್ ಆಗ್ಬೇಕು ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ಅಂತ ಅಂದ್ರೆ, ಹಂಗಾಗಿನೇ ಈ ಅದ್ರ ಕಡೆನೆ ಬರ್ಬೇಕು ಅಂತಂದೇಳಿ ಆರ್ಕಿಗೋನಿಯಾ ಏನು ರಿಲೀಸ್ ಮಾಡುತ್ತೆ ಅಂದ್ರೆ ಕೆಮಿಕಲ್. ಯಾವ ಸೆಲ್, BCC ಮತ್ತೆ NCC. BCC ಅಂದ್ರೆ ವೆಂಟ್ರಲ್ ಕೆನಾಲ್ ಸೆಲ್, NCC ಅಂದ್ರೆ ನೆಕ್ ಕೆನಾಲ್ ಸೆಲ್ಸ್. ಇದೆರಡು ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅಂದ್ರೆ ಕೆಮಿಕಲ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಕೆಮಿಕಲ್ಗೆ ಈ ಆಂಥ್ರೋಜಾಯ್ಡ್ ಅಟ್ರಾಕ್ಟ್ ಆಗುತ್ತೆ. ಸೊ ಇಟ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಕೆಮಿಕಲ್. ಸಪೋಸ್ ಈಗ ಚೆನ್ನಾಗಿರೋ ಅಡಿಗೆ ಮಾಡ್ತಾ ಇದ್ರೆ ಫುಲ್ ಅದ್ರ ಬೊಗ್ಗರಣೆ ಸ್ಮೆಲ್ ಬರ್ತಾ ಇದ್ರೆ ನಾವ್ ಹೆಂಗೆ ಅದ್ರ ಕಡೆನೆ ಹೋಗ್ತೀವಲ್ಲ, ಆ ತರ ಮೀನ್ಸ್ ವಿ ಆರ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಟ್ ಸ್ಮೆಲ್ ಆರ್ ಎಲ್ಸ್ ಎನಿ ಅದರ್ ಸಬ್ಸ್ಟೆನ್ಸ್. ಯಾವುದು ಅದರಲ್ಲಿ ಕೆಮಿಕಲ್ ರಿಲೀಸ್ ಆಗೋದ್ರಿಂದನೇ ಸ್ಮೆಲ್ ಬರ್ತಾ ಇರುತ್ತಲ್ಲ ಗಾಳಿಯಲ್ಲಿ, ಸೊ ಆ ತರ. ಸೊ ಇಲ್ಲೂ ಕೂಡ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ, ಯಾವುದು ವೆಂಟ್ರಲ್ ಕೆನಾಲ್ ಸೆಲ್ ಮತ್ತೆ ನೆಕ್ ಕೆನಾಲ್ ಸೆಲ್. ಸೊ ಆ ಕೆಮಿಕಲ್ಗೆ ಅಟ್ರಾಕ್ಟ್ ಆಗಿ ಅದರ ಡೈರೆಕ್ಷನ್, ಆ ಕೆಮಿಕಲ್ ಎಲ್ಲಿ ರಿಲೀಸ್ ಆಗುತ್ತೆ ಅದೇ ಡೈರೆಕ್ಷನ್ಗೆನೆ ಹೋಗುತ್ತೆ, ಯಾವುದು ಆಂಥ್ರೋಜಾಯ್ಡ್ಸ್. ಸಪೋಸ್ ಇಲ್ಲಿ ಕೆಮಿಕಲ್ ರಿಲೀಸ್ ಆಗ್ತಿದ್ದಾನೆ, ಆಂಥ್ರೋಜಾಯ್ಡ್ಸ್ ಎಲ್ಲ ಬಂದು ಇಲ್ಲಿ ಹೋಗುತ್ತೆ. ಸೊ ಡೈರೆಕ್ಷನ್, ಎಗ್ ಡೈರೆಕ್ಷನ್ ಯಾವುದು ಕೊಡ್ತಾ ಇದೆ ಅಂತ ಅಂದ್ರೆ ವೆಂಟ್ರಲ್ ಕೆನಾಲ್ ಸೆಲ್, ನೆಕ್ ಕೆನಾಲ್ ಸೆಲ್, ಯಾವ್ದ್ರಿಂದ ಕೆಮಿಕಲ್ ರಿಲೀಸ್ ಮಾಡಿ. ಸೊ ಈ ಮೂವ್ಮೆಂಟ್ಗೆ ಏನಂತ ಕರಿತೀವಿ ನಾವು, ಕೀಮೋಟ್ಯಾಕ್ಟಿಕ್ ಮೂವ್ಮೆಂಟ್. ಟ್ಯಾಕ್ಟಿಸಮ್ ಅಂತಂದ್ರೆ ಮೂವ್ಮೆಂಟ್, ಕೀಮೋ ಅಂತಂದ್ರೆ ಕೆಮಿಕಲ್ ರಿಲೀಸ್. ಸೊ ಕೆಮಿಕಲ್ ರಿಲೀಸ್ ಆಗೋ ಕಡೆ ಮೂವ್ ಆಗ್ತಾ ಇದೆ, ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ, ಕೀಮೋಟ್ಯಾಕ್ಟಿಕ್ ಮೂವ್ಮೆಂಟ್. ಈ ತರ ಇದು ವಿತ್ ದ ಹೆಲ್ಪ್ ಆಫ್ ವಾಟರ್ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆಗಕ್ಕೆ ಏನ್ ಬೇಕಾಯ್ತು, ವಾಟರ್ ಬೇಕು. ಬರೇ ಗಾಳಿಯಲ್ಲಿ ಆಂಥ್ರೋಜಾಯ್ಡ್ಗೆ ಬರಕ್ ಆಗೋದಿಲ್ಲ, ಅದಕ್ಕೆ ಏನ್ ಬೇಕು, ವಾಟರ್ ಬೇಕು. ಸೊ ವಾಟರ್ ಇಂದನೇ ಈ ತರ ಬಂದು ಫ್ಯೂಸ್ ಆಗಿದೆ. ಸೊ ಫ್ಯೂಸ್ ಆಗೋ ಪ್ರೊಸೆಸ್ಗೆ ಏನಂತ ಕರಿತೀವಿ, ಸಿಂಗ್ಯಾಮಿ, ಸರಿನಾ. ಸೊ ಫ್ಯೂಸ್ ಆದ್ಮೇಲೆ ಏನಾಗುತ್ತೆ, ಝೈಗೋಟ್. ಆಸ್ ಯೂಶುವಲ್ ಬೈ ಡಿಫಾಲ್ಟ್ ಏನ್ ಪ್ರೊಡ್ಯೂಸ್ ಆಗ್ಬೇಕು, ಝೈಗೋಟ್. ಝೈಗೋಟ್ ಯಾವ ಕಂಡೀಷನ್ ಇರುತ್ತೆ, ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್, ಡಿಪ್ಲಾಯ್ಡ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್, ಫಿಮೇಲ್ ಗ್ಯಾಮೆಟ್ ಹ್ಯಾಪ್ಲಾಯ್ಡ್. n + n gives rise to 2n. ಸೊ ಝೈಗೋಟ್ ಯಾವ್ದ್ರಲ್ಲಿದೆ, ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇರುತ್ತೆ. ಝೈಗೋಟ್ ಎಲ್ಲಿರುತ್ತೆ ಅಂದ್ರೆ ಆರ್ಕಿಗೋನಿಯಂ ಇಲ್ಲಿದೆ ಅಲ್ಲ, ಇದ್ರೊಳಗಡೆನೆ. ಸೊ ಇಲ್ಲೇನೆ ಅಲ್ವಾ ಆಂಥ್ರೋಜಾಯ್ಡ್ ಬಂದು ಫ್ಯೂಸ್ ಆಗಿದ್ದು. ಸೊ ಇದೇ ನೆಕ್ಸ್ಟ್ ಸ್ಟ್ರಕ್ಚರ್ ಏನ್ ಡೆವಲಪ್ ಆಗಿದ್ದು, ಝೈಗೋಟ್ ಡೆವಲಪ್ ಆಯ್ತು. ಸೊ ಝೈಗೋಟ್ ಡೆವಲಪ್ ಆದ್ಮೇಲೆ ನೆಕ್ಸ್ಟ್ ಏನ್ ಡೆವಲಪ್ ಆಗಬೇಕು, ಎಂಬ್ರಿಯೋ. ಬಿಕಾಸ್ ದಿಸ್ ಬ್ರಯೋಫೈಟ್ಸ್ ಆರ್ ಫಸ್ಟ್ ಎಂಬ್ರಿಯೋಫೈಟ್ಸ್. ಆಲ್ಗೆದಲ್ಲಿ ಏನಾಗ್ತಿತ್ತು, ಝೈಗೋಟ್ ಆಗಿದ ತಕ್ಷಣ ಝೈಗೋಟ್ ಅಲ್ಲಿ ಮಿಯೋಸಿಸ್ ಆಗಿ ಸ್ಪೋರ್ಸ್ ಪ್ರೊಡ್ಯೂಸ್ ಆಗ್ತಿತ್ತು. ಸ್ಪೋರ್ಸ್ ಇಂದ ನೆಕ್ಸ್ಟ್ ಹೊಸ ಆಲ್ಗೆ ಪ್ಲಾಂಟ್ ಬಾಡಿ ಡೆವಲಪ್ ಆಗ್ತಾ ಇತ್ತು. ಬಟ್ ಇಲ್ಲಿ ಸ್ವಲ್ಪ ಕಾಂಪ್ಲೆಕ್ಸ್, ಸ್ವಲ್ಪ ಇವಾಲ್ವ್ ಆಗಿದೆ. ಏನು ಅಂತಂದ್ರೆ ಸ್ಪೋರೋಫೈಟ್ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ, ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋದಿಂದ ನೆಕ್ಸ್ಟ್ ಏನಾಗುತ್ತೆ, ಸ್ಪೋರೋಫೈಟ್ ಸ್ಟ್ರಕ್ಚರ್ ಬೆಳೆಯುತ್ತೆ. ಈಗ ನೋಡಿ ಎಂಬ್ರಿಯೋ ಇದೆ. ಸೊ ಈ ಎಂಬ್ರಿಯೋ ನೆಕ್ಸ್ಟ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಅಂದ್ರೆ, ನೆಕ್ಸ್ಟ್ ಏನ್ ಡೆವಲಪ್ ಆಗುತ್ತೆ ಅದರಿಂದ ಅಂತ ಅಂದ್ರೆ ಸ್ಪೋರೋಫೈಟ್ ಅಂತ ಒಂದು ಸ್ಟ್ರಕ್ಚರ್. ನೋಡಿ ಇಲ್ಲಿಂದ ಎಲ್ಲ ಡಿಪ್ಲಾಯ್ಡ್, ಝೈಗೋಟ್ ಡಿಪ್ಲಾಯ್ಡ್, ಎಂಬ್ರಿಯೋ ಡಿಪ್ಲಾಯ್ಡ್. ನಾನು ಯಾಕೆ ಪ್ಲಾಯ್ಡಿನ ಅಷ್ಟು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಎಕ್ಸಾಮ್ಸ್ ಅಲ್ಲಿ ನಿಮಗೆ ಪ್ಲಾಯ್ಡಿ ಕೇಳ್ತಾರೆ. ಒಂದ್ 5-6 ಸ್ಟ್ರಕ್ಚರ್ಸ್ ಕೊಟ್ಬಿಟ್ಟು ಇದ್ರ ಪ್ಲಾಯ್ಡಿ ಹೇಳ್ಬಿಡಿ ಅಂತ ಕ್ವಶನ್ ಹಾಕಿರ್ತಾರೆ. ಸಪೋಸ್ ಈಗ ಆರ್ಕಿಗೋನಿಯಂ, ಸ್ಪೋರೋಫೈಟ್, ಝೈಗೋಟ್, ಥ್ಯಾಲಸ್, ಗ್ಯಾಮೆಟೋಫೈಟ್ ಈ ತರ ಕೊಟ್ಟು ಮೆನ್ಷನ್ ದ ಪ್ಲಾಯ್ಡಿ ಆಫ್ ದೀಸ್ ಸ್ಟ್ರಕ್ಚರ್ಸ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಪ್ಲಾಯ್ಡಿ ನೆನ್ಪಿಟ್ಕೊಳ್ಳೋದು, ಪ್ಲಾಯ್ಡಿ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ಇಲ್ಲಿ ತನಕ ಏನಿತ್ತು ಹ್ಯಾಪ್ಲಾಯ್ಡ್. ಸೊ ಯಾವಾಗ ಝೈಗೋಟ್ ಸ್ಟಾರ್ಟ್ ಆಯ್ತು ಅಲ್ಲಿಂದ ನೆಕ್ಸ್ಟ್ ಎಲ್ಲ ಸ್ಟ್ರಕ್ಚರ್ಸ್ ಏನಾಗ್ತಾ ಬರುತ್ತೆ, ಡಿಪ್ಲಾಯ್ಡ್. ಸೊ ಈಗ ನೋಡಿ ಡಿಪ್ಲಾಯ್ಡ್ ಏನ್ ಪ್ರೊಡ್ಯೂಸ್ ಆಯ್ತು, ಸ್ಪೋರೋಫೈಟ್.
ಈ ಸ್ಪೋರೋಫೈಟ್ ಅಲ್ಲಿನೇ ಮತ್ತೆ 3 ಸ್ಟ್ರಕ್ಚರ್ಸ್ ಇರುತ್ತೆ. ಫೂಟ್, ಸಿಟಾ, ಕ್ಯಾಪ್ಸುಲ್ ಅಂತ. ನೋಡಿ ಇದು ಸ್ಪೋರೋಫೈಟ್, ಹೌದಾ? ಸೊ ಈ ಸ್ಪೋರೋಫೈಟ್ ಯಾವ್ದ್ರಿಂದ ಅಟ್ಯಾಚ್ ಆಗಿದೆ? ಫೂಟ್ ಇಂದ ಅಟ್ಯಾಚ್ ಆಗಿದೆ. ಯಾವ್ದಕ್ಕೆ? ಆಂಥರಿಡಿಯಾ ಇಲ್ಲಿ ಸಾರಿ ಆರ್ಕಿಗೋನಿಯಾ ಪ್ರೊಡ್ಯೂಸ್ ಆಗ್ತಿತ್ತಲ್ಲ ಸ್ಟ್ರಕ್ಚರ್ ಇಲ್ಲಿ. ಸೊ ಇಲ್ಲೇನೆ ಆಗ್ತಿರೋದು, ಇಲ್ಲೇನೆ ಒಳಗಡೆ ಏನ್ ಪ್ರೊಡ್ಯೂಸ್ ಆಗಿದೆ ಇವಾಗ? ಸ್ಪೋರೋಫೈಟ್ ಪ್ರೊಡ್ಯೂಸ್ ಆಗಿದೆ. ಸೊ ಸ್ಪೋರೋಫೈಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಗ್ಯಾಮೆಟೋಫೈಟ್. ಈ ಸ್ಟ್ರಕ್ಚರ್ ಯಾವ್ದ್ರದ್ದು ಟೋಟಲ್ ಆಗಿರೋದು? ಗ್ಯಾಮೆಟೋಫೈಟ್ ಅಲ್ವಾ? ಸೊ ಸ್ಪೋರೋಫೈಟ್ ಅದಾಗೆ ಅದು ಫುಡ್ ಪ್ರೊಡ್ಯೂಸ್ ಮಾಡ್ಕೊಂತ ಇಲ್ಲ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿದೆ. ಫಾರ್ ಇಟ್ಸ್ ನರಿಶ್ಮೆಂಟ್, ಫಾರ್ ಇಟ್ಸ್ ಫುಡ್, ಇಟ್ ಈಸ್ ಡಿಪೆಂಡಿಂಗ್ ಆನ್ ಗ್ಯಾಮೆಟೋಫೈಟ್. ಈ ಸೆಂಟೆನ್ಸ್ ನಿಮಗೆ ಬಹಳ ಸರಿ ಕೇಳಿದ್ದಾರೆ. ಯಾವ ತರ? In the bryophytes, sporophyte are not free living. It is dependent on gametophyte for its nourishment. So ಈ ಸೆಂಟೆನ್ಸ್ ಕರೆಕ್ಟಾ ಫಾಲ್ಸಾ? ದಿಸ್ ಇಸ್ ಕರೆಕ್ಟ್. ಅಥವಾ ಇನ್ನೊಂದು ಯಾವ ತರ ಕೇಳ್ತಾರೆ ಅಂದ್ರೆ, ಸ್ಪೋರೋಫೈಟ್ ಈಸ್ ಪ್ಯಾರಾಸಿಟಿಕ್ ಆನ್ ಗ್ಯಾಮೆಟೋಫೈಟ್. ಪ್ಯಾರಾಸಿಟಿಕ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಫುಡ್ಡಿಗೆ ಮತ್ತೆ ಆಂಕರೇಜ್ ಅಂತಂದ್ರೆ ಸಪೋರ್ಟಿಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿದೆ. ಸಪೋಸ್ ಬೇರೆ ಪ್ಯಾರಾಸೈಟ್ಸ್ ಎಲ್ಲ ಹಂಗೆ ಅಲ್ವಾ, ಅದು ಊಟಕ್ಕೋಸ್ಕರ ಮತ್ತೆ ಶೆಲ್ಟರ್ಗೋಸ್ಕರ ಯಾವ್ದಕ್ಕೆ? ಹೋಸ್ಟ್ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ತರನೇ ಇಲ್ಲಿ ಹೋಸ್ಟ್ ಯಾರಾಗಿದ್ದಾರೆ ಅಂತಂದ್ರೆ ಗ್ಯಾಮೆಟೋಫೈಟ್. ಸೊ ಪ್ಯಾರಾಸೈಟ್ ಆಗಿ ಯಾವ್ದು ಆಕ್ಟ್ ಮಾಡ್ತಾ ಇದೆ ಇಲ್ಲಿ? ಸ್ಪೋರೋಫೈಟ್. ಸೊ ಸ್ಪೋರೋಫೈಟ್ ಈಸ್ ಪ್ಯಾರಾಸಿಟಿಕ್ ಆನ್ ಗ್ಯಾಮೆಟೋಫೈಟ್. ಯಾಕಂದ್ರೆ ಇದು ಅದಾಗದೆ ಫುಡ್ ಪ್ರಿಪೇರ್ ಮಾಡ್ಕೊಂತ ಇಲ್ಲ. ಸೊ ಈ ಗ್ರೀನ್ ಸ್ಟ್ರಕ್ಚರ್ ಇದೆಲ್ಲ ಗ್ಯಾಮೆಟೋಫೈಟ್, ಇದೇ ಫುಡ್ ಪ್ರೊಡ್ಯೂಸ್ ಮಾಡಿ ಯಾವ್ದಕ್ಕೆ ಕೊಡುತ್ತೆ? ಸ್ಪೋರೋಫೈಟಿಗೆ ಕೊಡುತ್ತೆ. ಇದರಲ್ಲಿ ಎಷ್ಟು ಪಾರ್ಟ್ಸ್ ಇದೆ? ಫೂಟ್, ಸಿಟಾ ಮತ್ತೆ ಕ್ಯಾಪ್ಸುಲ್ ಅಂತ 3 ಪಾರ್ಟ್ಸ್ ಇದೆ. ಸೊ ಈ ಕ್ಯಾಪ್ಸುಲ್ ಒಳಗಡೆ ಏನು ಅಂತಂದ್ರೆ ನೋಡಿ, ಫೂಟ್ ಅಂದ್ರೆ ಅಟ್ಯಾಚ್ ಆಗಿರುತ್ತೆ ಗ್ಯಾಮೆಟೋಫೈಟಿಗೆ, ಮತ್ತೆ ಸಿಟಾ ಅಂತಂದ್ರೆ ಇಲಾಂಗೇಟೆಡ್ ಸ್ಟ್ರಕ್ಚರ್, ಕ್ಯಾಪ್ಸುಲ್ ಅಂತಂದ್ರೆ ಒಂದು ಬಲೂನ್ ಟೈಪ್ ಸ್ಟ್ರಕ್ಚರ್ ಇರುತ್ತೆ. ಸೊ ಈ ಸ್ಟ್ರಕ್ಚರ್ ಒಳಗಡೆ ಕೆಲವೊಂದು ಸೆಲ್ಸ್ ಇರುತ್ತೆ, ಮತ್ತೆ ಒಂದು ಇಲಾಂಗೇಟೆಡ್ ಸ್ಟ್ರಕ್ಚರ್ಸ್ ಇರುತ್ತೆ. ಓಕೆನಾ? ಸೊ ಈ ಸೆಲ್ಸ್ ಗೆ ಏನಂತ ಕರಿತೀವಿ? ಸ್ಪೋರ್ ಮದರ್ ಸೆಲ್. ನೋಡಿ, ಸ್ಪೋರೋಫೈಟ್ ಅಂತಂದ್ರೆ ಏನ್ ವರ್ಕ್ ಅದರದ್ದು? ಸ್ಪೋರ್ ಪ್ರೊಡ್ಯೂಸ್ ಮಾಡಬೇಕು. ಸ್ಪೋರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಸ್ಟ್ರಕ್ಚರ್ ಈಸ್ ನೋನ್ ಆಸ್ ವಾಟ್? ಸ್ಪೋರೋಫೈಟ್. ಸೊ ಏನ್ ಪ್ರೊಡ್ಯೂಸ್ ಮಾಡಬೇಕು? ಸ್ಪೋರ್ ಪ್ರೊಡ್ಯೂಸ್ ಮಾಡಬೇಕು. ಸೊ ಸ್ಪೋರ್ ಪ್ರೊಡ್ಯೂಸ್ ಆಗೋಕ್ಕೂ ಮುಂಚೆ ಒಂದು ಸೆಲ್ ಇರುತ್ತೆ, ಅದನ್ನ ಏನಂತ ಕರಿತೀವಿ? ಸ್ಪೋರ್ ಮದರ್ ಸೆಲ್. ಸೊ ಇದು ನೆಕ್ಸ್ಟ್ ಕಂಪ್ಲೀಟ್ ಏಂಜಿಯೋಸ್ಪರ್ಮ್ಸ್ ತನಕ ಇದೇ ರಿಪೀಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮದರ್ ಸೆಲ್ ಬಂತು ಅಂದ್ರೆ ಯಾವಾಗಲೂ ಡಿಪ್ಲಾಯ್ಡ್ ಅಲ್ಲಿ ಇರುತ್ತೆ. ಸೊ ಮದರ್ ಸೆಲ್ ಡಿಪ್ಲಾಯ್ಡ್, ಅದು ಯಾವ ಡಿವಿಷನ್ ಗೆ ಹೋಗುತ್ತೆ? ಮಿಯೋಸಿಸ್ ಡಿವಿಷನ್, ಹ್ಯಾಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗೋದಕ್ಕೆ. ಸೊ ಸ್ಪೋರ್ ಮದರ್ ಸೆಲ್ ಈಸ್ ಡಿಪ್ಲಾಯ್ಡ್, ಇಟ್ ಈಸ್ ಅಂಡರ್ಗೋಯಿಂಗ್ ಮಿಯೋಸಿಸ್ ಟು ಪ್ರೊಡ್ಯೂಸ್ ಸ್ಪೋರ್ಸ್. ಸೊ ಸ್ಪೋರ್ಸ್ ಯಾವ ಕಂಡೀಷನ್ ಅಲ್ಲಿ ಇದೆ? ಹ್ಯಾಪ್ಲಾಯ್ಡ್. ಮತ್ತೆ ವಾಪಸ್ ಇವಾಗ ಹ್ಯಾಪ್ಲಾಯ್ಡ್ ಫೇಸಿಗೆ ಬಂತು ಬ್ರಯೋಫೈಟ್. ಇಲ್ಲಿ ತನಕ ಯಾವ ತರ ಲೈಫ್ ಯಾವ ತರ ಲೀಡ್ ಮಾಡ್ತಿತ್ತು ಅದು, ಇದೆಲ್ಲ ಸ್ಟೇಜಸ್ ಡಿಪ್ಲಾಯ್ಡ್. ಮತ್ತೆ ಈಗ ಸ್ಪೋರ್ಟ್ಸ್ ರಿಲೀಸ್ ಆಯ್ತು, ಹ್ಯಾಪ್ಲಾಯ್ಡ್. ಸೊ ಈಗ ಸ್ಪೋರ್ಟ್ಸ್ ಇದು ಎಲ್ಲಾದ್ರೂ ಸಬ್ಸ್ಟ್ರೇಟ್ ಮೇಲೆ ಬಿದ್ದಾಗ ಅಲ್ಲಿ ಜರ್ಮಿನೇಟ್ ಆಗ್ಬಿಟ್ಟು ಹೊಸ ಥಾಲಸ್ ಡೆವಲಪ್ ಆಗುತ್ತೆ. ಮೇಲ್ ಥಾಲಸ್ ಆಗಿರ್ಬೋದು ಅಥವಾ ಫಿಮೇಲ್ ಥಾಲಸ್ ಯಾವ್ದಾದ್ರು ಡೆವಲಪ್ ಆಗುತ್ತೆ. ಸೊ ಇದು ಆಕ್ಚುಲ್ ಲೈಫ್ ಸೈಕಲ್. ನೋಡಿ, ಒಂದು ಮೇಲ್ ಥಾಲಸ್ ಇದೆ, ಇನ್ನೊಂದು ಫಿಮೇಲ್ ಥಾಲಸ್ ಇದೆ. ಸೊ ಫಿಮೇಲ್ ಥಾಲಸ್ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ? ಸೆಕ್ಸ್ ಆರ್ಗನ್ ಆರ್ಕಿಗೋನಿಯಂ. ಮೇಲ್ ಥಾಲಸ್ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ? ಸೆಕ್ಸ್ ಆರ್ಗನ್ ಆಂಥರಿಡಿಯಂ. ಸೊ ಮೇಲ್ ಸೆಕ್ಸ್ ಆರ್ಗನ್ಗೆ ಆರ್ಗನ್ ಪ್ರೊಡ್ಯೂಸ್ ಆಗುವಂತಹ ಗ್ಯಾಮೆಟ್ ಯಾವುದು ಅಂತ ಅಂದ್ರೆ ಆಂಥ್ರೋಜಾಯ್ಡ್. ಫಿಮೇಲ್ ಸೆಕ್ಸ್ ಆರ್ಗನ್ ಅಲ್ಲಿ ಪ್ರೊಡ್ಯೂಸ್ ಆಗುವಂತಹ ಗ್ಯಾಮೆಟ್ ಯಾವುದು? ಫಿಮೇಲ್ ಗ್ಯಾಮೆಟ್ ಎಗ್. ಸೊ ಆಂಥ್ರೋಜೋಯಿಡ್ಗೆ ಏನಿದೆ? ಫ್ಲಾಜೆಲ್ಲಾ ಇದೆ, ಮೊಟೈಲ್. ಆದ್ರೆ ಎಗ್ಗಿಗೆ ಫ್ಲಾಜೆಲ್ಲಾ ಇಲ್ಲ, ನಾನ್ ಮೊಟೈಲ್. ಸೊ ಇವೆರಡೂನು ಯಾವ ತರ ಫ್ಯೂಸ್ ಆಗುತ್ತೆ? ವಿತ್ ದ ಹೆಲ್ಪ್ ಆಫ್ ವಾಟರ್. ವಾಟರ್ ಇರೋದ್ರಿಂದಾನೇ ವಾಟರ್ ಒಳಗಡೆ ಸ್ವಿಮ್ ಮಾಡಿಬಿಟ್ಟು ಫ್ಯೂಸ್ ಆಗುತ್ತೆ. ಈ ಫ್ಯೂಸ್ ಆಗೋ ಪ್ರೋಸೆಸ್ ಯಾವ ಮೆಥಡ್ ಅಲ್ಲಿ ಆಗುತ್ತೆ ಅಂದ್ರೆ ಕೀಮೋಟ್ಯಾಕ್ಟಿಕ್. ಸೊ ಕೆಮಿಕಲ್ ರಿಲೀಸ್ ಆಗುತ್ತೆ ಯಾವ್ದ್ರಿಂದ? ವೆಂಟ್ರ್ ಕೆನಾಲ್ಸ್ ಅಲ್ಲಿ, ನೆಕ್ ಕೆನಾಲ್ಸ್ ಅಲ್ಲಿಂದ. ಸೊ ಆ ಕೆಮಿಕಲ್ ಕಡೆನೆ ಮೂವ್ಮೆಂಟ್ ಆಗೋದು ಯಾವುದು? ಆಂಥ್ರೋಜೋಯಿಡ್. ಸೊ ಮೂವ್ಮೆಂಟ್ ಆಗ್ಬಿಟ್ಟು ಅಲ್ಲಿ ಫ್ಯೂಸ್ ಆಗುತ್ತೆ, ಅದು ಸಿಂಗ್ಯಾಮಿ ಪ್ರೋಸೆಸ್. ಸೊ ಫ್ಯೂಷನ್ ಆದ್ಮೇಲೆ ಏನ್ ಡೆವಲಪ್ ಆಗುತ್ತೆ? ಝೈಗೋಟ್. ಯಾವ್ದ್ರೊಳಗಡೆ? ಆರ್ಕಿಗೋನಿಯಾ ಒಳಗಡೆನೆ. ಸೊ ಝೈಗೋಟ್ ಆಗಿ ನೆಕ್ಸ್ಟ್ ಏನ್ ಡೆವಲಪ್ ಆಗುತ್ತೆ? ಎಂಬ್ರಿಯೋ. ಇದ್ರೊಳಗಡೆ ಆರ್ಕಿಗೋನಿಯಾ ಒಳಗಡೆನೆ. ಸೊ ನೆಕ್ಸ್ಟ್ ಎಂಬ್ರಿಯೋದಿಂದ ಏನ್ ಡೆವಲಪ್ ಆಗುತ್ತೆ? ಸ್ಪೋರೋಫೈಟ್. ಆರ್ಕಿಗೋನಿಯಾನೇ ನೆಕ್ಸ್ಟ್ ಸ್ಪೋರೋಫೈಟ್ ಸ್ಟ್ರಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಸ್ಪೋರೋಫೈಟ್ ಸ್ಟ್ರಕ್ಚರ್ ಅಲ್ಲಿ 3 ಪಾರ್ಟ್ಸ್ ಇದೆ, ಫೂಟ್, ಸಿಟಾ ಮತ್ತೆ ಕ್ಯಾಪ್ಸುಲ್. ಕ್ಯಾಪ್ಸುಲ್ ಒಳಗಡೆ ಕೆಲವೊಂದು ಸೆಲ್ಸ್ ಇರುತ್ತೆ, ಬಲ್ಜ್ ಸ್ಟ್ರಕ್ಚರ್ ಅದು ಕ್ಯಾಪ್ಸುಲ್. ಅದರಲ್ಲಿ ಕೆಲವೊಂದು ಸೆಲ್ಸ್ ಇದೆ, ಅದನ್ನ ಏನಂತ ಕರಿತೀವಿ? ಸ್ಪೋರ್ ಮದರ್ ಸೆಲ್. ಮತ್ತೆ ಇನ್ನೊಂದು ಇಲಾಂಗೇಟೆಡ್ ಸೆಲ್ಸ್ ಇರುತ್ತಲ್ಲ, ಅದನ್ನ ಏನಂತ ಕರಿತೀವಿ? ಇಲಾಟರ್ಸ್ ಅಂತ. ಅಷ್ಟು ಡೀಟೇಲ್ಸ್ ಬೇಡ ನಿಮಗೆ. ಆಕ್ಚುಲಿ ಏನ್ ಮಾಡುತ್ತೆ ಅಂದ್ರೆ ಇಲಾಟರ್ಸ್ ಕಂಪ್ರೆಸ್ ಆಗುತ್ತೆ. ಸೊ ಈ ಬಲೂನ್ ತರ ಸ್ಟ್ರಕ್ಚರ್, ಅದ್ರೊಳಗಡೆ ಎಲ್ಲ ಏನ್ ತುಂಬಿಕೊಂಡಿದೆ ಅಂತಂದ್ರೆ ಸ್ಪೋರ್ ಮದರ್ ಸೆಲ್ ಇದೆ. ಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಮಾಡಿ ಮಾಡಿ ಏನ್ ಪ್ರೊಡ್ಯೂಸ್ ಮಾಡ್ತಾ ಇದೆ? ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಒಂದು ಸ್ಪೋರ್ ಮದರ್ ಸೆಲ್ ಇಂದ 4 ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ ಮಿಯೋಸಿಸ್ ಇಂದ. ಸೊ ಹಂಗಾಗಿ ಎಲ್ಲ ಡಬಲ್
4 ಟೈಮ್ಸ್ ಜಾಸ್ತಿ ಆಗುತ್ತೆ. ಒಂದ್ ಸಲಿಂದ 4 ಸೆಲ್ಸ್ ಪ್ರೊಡ್ಯೂಸ್ ಆಗ್ತದೆ ಅಂದ್ರೆ ಎಲ್ಲ 4 ಟೈಮ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಕ್ಯಾಪ್ಸೂಲ್ ಒಳಗಡೆ ಎಲ್ಲ ಏನ್ ಫಿಲ್ ಆಗಿರುತ್ತೆ ಅಂದ್ರೆ ಸ್ಪೋರ್ಸ್ ಫಿಲ್ ಆಗಿರುತ್ತೆ. ಸೊ ಎಲಾಟರ್ಸ್ ಏನ್ ಮಾಡುತ್ತೆ ಅಂದ್ರೆ ಪ್ರೆಷರ್ ಕ್ರಿಯೇಟ್ ಮಾಡ್ಬಿಟ್ಟು ಆ ಕ್ಯಾಪ್ಸೂಲ್ ಸ್ಟ್ರಕ್ಚರ್ ಏನಿರುತ್ತಲ್ಲ ಅದು ಬರ್ಸ್ಟ್ ಆಗುತ್ತೆ. ಬಲೂನಿಗೆ ಪಿಂಚ್ ಹಚ್ಚಿದ ತಕ್ಷಣ ಹಿಂಗೆ ಫುಲ್ ಬ್ಲಾಸ್ಟ್ ಆಗುತ್ತೆ ರೀ, ಅಂದ್ರೆ ಒಡೆದೋಗುತ್ತಲ್ಲ ಬಲೂನ್ ಆ ತರ. ಸೊ ಇದು ಕಂಪ್ಲೀಟ್ ಆಗಿ ಪ್ರೆಷರ್ ಕ್ರಿಯೇಟ್ ಮಾಡಿದ್ದಕ್ಕೆ ಏನಾಗುತ್ತೆ ಅಂದ್ರೆ ಒಡೆದೋಗುತ್ತೆ. ಸಪೋಸ್ ಈಗ ಬಲೂನ್ ಒಳಗಡೆ ವಾಟರ್ ಹಾಕೊಂಡ್ರೆ ಜಾಸ್ತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಜಾಸ್ತಿ ವಾಟರ್ ಹಾಕ್ದಂಗಿಲ್ಲ ಏನಾಗುತ್ತೆ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಅದೇ ತರನೇ ಇದ್ರೊಳಗಡೆ ಎಲ್ಲ ಸ್ಪೋರ್ಟ್ಸ್ ಇರುತ್ತಲ್ಲ, ಸೊ ಸ್ಪೋರ್ಟ್ಸ್ ಜಾಸ್ತಿ ಆದಂಗೇನೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಯಾವುದು ಇಲಾಟರ್ಸ್ ಸೈಡಿಗೆಲ್ಲ ಹೋಗ್ಬಿಟ್ಟು ವಾಲ್ಸ್ ಹತ್ರ ಹೋಗ್ಬಿಟ್ಟು ಅದು ಬರ್ಸ್ಟ್ ಆಗುತ್ತೆ. ಸೊ ಎಲ್ಲ ಸ್ಪೋರ್ಟ್ಸ್ ರಿಲೀಸ್ ಆಗುತ್ತೆ. ಸೊ ಸ್ಪೋರ್ಟ್ಸ್ ಎಲ್ಲ ಯಾವ ಕಂಡೀಷನ್ ಅಲ್ಲಿ ಇದೆ, ಹ್ಯಾಪ್ಲಾಯ್ಡ್. ಸೊ ಎಲ್ಲ ಸ್ಪೋರ್ಟ್ಸ್ ರಿಲೀಸ್ ಆದ್ಮೇಲೆ ಅದೇನಾಗುತ್ತೆ, ಜರ್ಮಿನೇಟ್ ಆಗುತ್ತೆ. ಜರ್ಮಿನೇಟ್ ಆಗಿ ಮತ್ತೆ ಮಾರ್ಕಾನ್ಶಿಯಾ ಥಾಲಸ್ ಡೆವಲಪ್ ಆಗುತ್ತೆ. ಮೇಲ್ ಥಾಲಸ್ ಆದ್ರೂ ಫೀಮೇಲ್ ಥಾಲಸ್ ಆದ್ರೂ ಡೆವಲಪ್ ಆಗುತ್ತೆ. ಸೊ ಇದು ಇದರ ಕಂಪ್ಲೀಟ್ ಲೈಫ್ ಸೈಕಲ್. ಈ ಲೈಫ್ ಸೈಕಲ್ ನ ಪಾಯಿಂಟ್ಸ್ ವೈಸ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ NCERT ಅಲ್ಲಿ, ಅದನ್ನು ಆರ್ಡರ್ ಅಲ್ಲಿ ಕೊಟ್ಟಿಲ್ಲ. ಸೊ ನಿಮಗೆ ಪಾಯಿಂಟ್ಸ್ ನೆನಪಿರ್ಬೇಕು, ಅಥವಾ ನಿಮಗೆ ಜನರಲ್ ಆಗಿ ಲಿವರ್ ವಾಟ್ಸ್ ಬಗ್ಗೆ ಬರೀರಿ ಅಂತ ಕೇಳಿದಾಗ ನೀವು ಇದನ್ನ ಪಾಯಿಂಟ್ಸ್ ವೈಸ್ ಇಲ್ಲಿ ನಾನು ಇವಾಗ ಏನೇನು ಹೇಳಿದ್ನಲ್ಲ ಅದನ್ನ ಪಾಯಿಂಟ್ಸ್ ವೈಸ್ ನೀವು ಬರೀತಾ ಹೋಗ್ಬೋದು. ಈಗ ಹ್ಯಾಪ್ಲೋಡಿಪ್ಲಾಂಟಿಕ್ ಯಾಕೆ ಹೇಳ್ತಾ ಇದೀವಿ, ಅರ್ಧ ಲೈಫ್ ಸೈಕಲ್ ಹ್ಯಾಪ್ಲಾಯ್ಡ್ ತನಕ ಇತ್ತು, ಇಲ್ಲಿ ತನಕ. ಸೊ ಇಲ್ಲಿ ತನಕ ಏನು ಹ್ಯಾಪ್ಲಾಯ್ಡ್, ಹೌದಾ? ಸೊ ಇಲ್ಲಿ ತನಕ ಯಾವ್ದಿದೆ, ಹ್ಯಾಪ್ಲಾಯ್ಡ್. ಇನ್ನು ಅರ್ಧ ಲೈಫ್ ಸೈಕಲ್ ಯಾವ್ದ್ರಲ್ಲಿದೆ, ಡಿಪ್ಲಾಯ್ಡ್ ಅಲ್ಲಿ ಇದೆ. So half of the life cycle is in haploid phase, another half is in diploid phase. So that's why this life cycle is known as haplodiploidic life cycle. Algae is complete haplontic, but bryophytes are haplodiploidic. So ಈ ಕ್ವೆಶ್ಚನ್ ಕೂಡ ನಿಮಗೆ ಕೇಳ್ತಾರೆ, haplodiploidic bryophytes ಅಲ್ಲಿ ಇರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕೆಲವೊಂದು ಮೇನ್ ಪಾಯಿಂಟ್ಸ್ ಏನೇನಿದೆ ಅಂತ ನೋಡೋಣ. ಡೈಷಿಯಸ್ ಅಂತ ಹೇಳಿದ್ವಿ. ಸೊ ಯಾಕೆ ಡೈಷಿಯಸ್, ಮೇಲ್ ಮತ್ತೆ ಫಿಮೇಲ್ ಥಾಲಸ್ ಎರಡು ಇದೆ. ನೆಕ್ಸ್ಟ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಪ್ರೆಸೆನ್ಸ್ ಅಲ್ಲಿನೇ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗೋದು. ನೆಕ್ಸ್ಟ್ ಝೈಗೋಟ್ ಡು ನಾಟ್ ಅಂಡರ್ಗೋ ರಿಡಕ್ಷನ್ ಡಿವಿಷನ್ ಇಮಿಡಿಯೇಟ್ಲಿ. ಸೊ ಝೈಗೋಟ್ ರಿಡಕ್ಷನ್ ಡಿವಿಷನ್ ಅಲ್ಲಿ ಹೋಗೋದಿಲ್ಲ ಆಲ್ಗೆ ತರ. ಸೊ ಝೈಗೋಟ್ ನೆಕ್ಸ್ಟ್ ಏನಾಗುತ್ತೆ, ಎಂಬ್ರಿಯೋ ಇಂದ ಸ್ಪೋರೋಫೈಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಎಂಬ್ರಿಯೋ ಡೆವಲಪ್ ಇಂಟು ಮಲ್ಟಿಸೆಲ್ಯುಲರ್ ಡಿಪ್ಲಾಯ್ಡ್ ಸ್ಟ್ರಕ್ಚರ್ known as sporophyte. Next, sporophyte is not free living but attached to the photosynthetic gametophyte with the help of food to get nourishment. ಇದು ಈಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸೇಮ್ ಅದೇ ಪಾಯಿಂಟ್. ಸೊ ಸ್ಪೋರೋಫೈಟ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ, ಗ್ಯಾಮೆಟೋಫೈಟಿಗೆ. ಯಾವುದಕ್ಕೋಸ್ಕರ, ಫುಡ್ಗೋಸ್ಕರ ಮತ್ತೆ ಸಪೋರ್ಟಿಗೋಸ್ಕರ. ಸೊ ಹಾಗಾಗಿ ಸ್ಪೋರೋಫೈಟ್ ಈಸ್ ಗ್ಯಾಮೆಟೋಫೈಟ್ ಆನ್ sporophyte is parasitic on gametophyte ಅಂತ ಹೇಳಿರೋದು. ನೆಕ್ಸ್ಟ್ ಸಮ್ ಸೆಲ್ಸ್ ಆಫ್ ಸ್ಪೋರೋಫೈಟ್ ಅಂಡರ್ಗೋ ರಿಡಕ್ಷನ್ ಡಿವಿಷನ್. ಸೊ ಸ್ಪೋರೋಫೈಟ್ ಅಲ್ಲಿ ಇರುವಂತಹ ಸೆಲ್ಸ್, ಸಮ್ ಸೆಲ್ಸ್ ಅಂದ್ರೆ ಯಾವ್ದು, ಇಲ್ಲಿ ಸ್ಪೋರ್ ಮದರ್ ಸೆಲ್ ಯಾವ್ದ್ರ ಡಿವಿಷನ್ ಹೋಗುತ್ತೆ, ಮಿಯಾಸಿಸ್. ಏನ್ ಪ್ರೊಡ್ಯೂಸ್ ಆಗುತ್ತೆ, ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸ್ಪೋರ್ಸ್ ಯಾವ್ದ್ರಲ್ಲಿ ಇದೆ, ಹ್ಯಾಪ್ಲಾಯ್ಡ್ ಅಲ್ಲಿ ಇರುತ್ತೆ. ಆ ಸ್ಪೋರ್ಸ್ ಜರ್ಮಿನೇಟ್ ಆದಾಗ ಹೊಸ ಥಾಲಸ್ ಡೆವಲಪ್ ಆಗುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಸ್ಟೋರಿ ಯಾವ್ದು, ಲಿವರ್ ವಾಟ್ಸ್ ಬಗ್ಗೆ. ನೆಕ್ಸ್ಟ್ ಮೋಸಸ್. ಸೊ ಮೋಸಸ್ ಅಲ್ಲಿ ಜಾಸ್ತಿ ಇದು ಈ ಲೈಫ್ ಸೈಕಲ್ ನಿಮಗೆ ಅರ್ಥ ಆಗಿದೆ ಅಂದ್ರೆ ಮೋಸಸ್ ಬೇಗ ಅರ್ಥ ಆಗುತ್ತೆ. ಸೊ ಅಷ್ಟೊಂದು ಎಲಾಬರೇಟ್ ಮಾಡಿ ಹೇಳೋದಿಲ್ಲ. ಸೊ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ಮೋಸಸ್ ನೋಡಿ ಈ ತರ ಕಾಣಿಸ್ತಾ ಇದೆ. ಇಲ್ಲಿ ತನಕ ಮಾರ್ಕಾನ್ಶಿಯಾ ಯಾವ ತರ ಇತ್ತು, ಹಾರಿಜಾಂಟಲ್ ಸರ್ಫೇಸ್, ಇದು ಸಬ್ಸ್ಟ್ರಾಟಮ್ ಮೇಲೆ ಹಾರಿಜಾಂಟಲ್ ಆಗಿತ್ತು, ಹೌದಾ? ಈ ತರ ಹಾರಿಜಾಂಟಲ್ ಆಗಿತ್ತು. ಬಟ್ ಈಗ ನೋಡಿ ಮೋಸಸ್ ಯಾವ ತರ ಇದೆ, ಸ್ಟ್ರೇಟ್ ಪ್ಲಾಂಟ್ಸ್. ಓಕೆನಾ? ಸೊ ಸ್ಟ್ರೇಟ್ ಆಗಿ ಕಾಣಿಸುತ್ತೆ, ಅಂದ್ರೆ ಇರೆಕ್ಟ್, ಪ್ರೋಸ್ಟೇಟ್ ಇರೆಕ್ಟ್ ಆಗಿದೆ ಪ್ಲಾಂಟ್. ಲೀಫ್ ತರ ಸ್ಟ್ರಕ್ಚರ್ಸ್ ಕಾಣಿಸ್ತದೆ ನಿಮಗೆ ಪ್ರಾಪರ್. ಸ್ವಲ್ಪ ನೆಕ್ಸ್ಟ್ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಯಾವ ತರ ಲೀಫ್ ಇರುತ್ತಲ್ಲ ಆ ತರ ಸ್ಟ್ರಕ್ಚರ್ಸ್, ಲೀಫ್ ಟೈಪ್ ಸ್ಟ್ರಕ್ಚರ್ ನಿಮಗೆ ಕಾಣಿಸ್ತಾ ಇರುತ್ತೆ ನೋಡಿ. ಇದರಲ್ಲಿ ಸ್ಪೋರೋಫೈಟ್ ಗ್ಯಾಮೆಟೋಫೈಟ್ ಎರಡು ಸ್ಟ್ರಕ್ಚರ್ ಕಣ್ಣಿಗೆ ಕಾಣಿಸುತ್ತೆ. ಅದರಲ್ಲಿ ಸ್ಪೋರೋಫೈಟ್ ಸ್ಟ್ರಕ್ಚರ್ ಕಾಣಿಸ್ತಿರ್ಲಿಲ್ಲ ಮಾರ್ಕಾನ್ಶಿಯಾದಲ್ಲಿ. ಇದರಲ್ಲಿ ಸ್ಪೋರೋಫೈಟ್ ಸ್ಟ್ರಕ್ಚರ್ ನಮಗೆ ಕಾಣಿಸುತ್ತೆ. ಹಂಗಂತ ಸೆಕ್ಸ್ ಆರ್ಗನ್ಸ್ ಕಾಣಿಸ್ತಾ ಇಲ್ಲ, ಸ್ಪೋರೋಫೈಟ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಓಕೆನಾ? ಸೊ ಇದನ್ನು ಕೂಡ ಮೇನ್ ಪ್ಲಾಂಟ್ ಬಾಡಿ ಯಾವುದು ಅಂತಂದ್ರೆ ಗ್ಯಾಮೆಟೋಫೈಟ್. ಅದಾದ್ಮೇಲೆ ಒಂದು ಸ್ಟೇಜ್ ಬರುತ್ತೆ ಸ್ಪೋರೋಫೈಟ್. ಓಕೆನಾ? ಸೊ ಇದು ಪ್ಲಾಂಟ್ ಬಾಡಿ ಯಾವ ತರ ಇದೆ ಅಂತ ಹೇಳಿ ಹೇಳ್ತೀನಿ. ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ, ಫ್ಯೂನೇರಿಯಾ, ಪಾಲಿಟ್ರೈಕಮ್, ಸ್ಪಾಗ್ನಮ್ ಅಂತ ಇದೆ. ಇಮೇಜಸ್ ಇದು ಸ್ಪಾಗ್ನಮ್, ಇದು ಮೂರು ಯಾವುದು ಅಂತಂದ್ರೆ ಫ್ಯೂನೇರಿಯಾ. ಇಲ್ಲಿ NCERT ಅಲ್ಲಿ ಕೊಟ್ಟಿದ್ರಲ್ಲ ಇಮೇಜ್, ಇದು ಆಕ್ಚುಲ್ ಆಗಿ ಈ ತರ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ಮೇಲ್ ಕಾಣಿಸ್ತಿರೋ ಸ್ಟ್ರಕ್ಚರ್ ಏನು ಅಂತಂದ್ರೆ ಸ್ಪೋರೋಫೈಟ್. ಕೆಳಗಡೆ ಲೀಫ್ ತರ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ಅಲ್ಲ, ಇದೆಲ್ಲ ಗ್ರಾಸ್ ತರ ಲೀಫ್ ತರ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ಇದು ಏನು ಅಂತಂದ್ರೆ ಗ್ಯಾಮೆಟೋಫೈಟ್. ನೋಡಿ ಇದು ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್. ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಅಲ್ಲಿ ಏನಿರುತ್ತೆ, ಸೇಮ್ ರೂಟ್ ಲೈಕ್ ಸ್ಟ್ರಕ್ಚರ್ ಏನು ರೈಸಾಯ್ಡ್. ಸೊ ರೂಟ್ ತರ ಇರುವಂತ ಸ್ಟ್ರಕ್ಚರ್ ಗೆ ರೈಸಾಯ್ಡ್ ಅಂತ ಕರಿತೀವಿ.
ಲಿವರ್ ವಾಟ್ಸ್ ಮಾರ್ಕಾಂಶದಲ್ಲಿ ಏನಿತ್ತು ಯೂನಿಸೆಲ್ಯುಲರ್ ಅನ್ಬ್ರಾಂಚ್ಡ್ ಇತ್ತು. ಇಲ್ಲಿ ನೀವೇನಂತ ಬರ್ಕೋಬೇಕು NCERT ಅಲ್ಲಿ ಮಲ್ಟಿಸೆಲ್ಯುಲರ್ ಬ್ರಾಂಚ್ಡ್. ಒಂದಕ್ಕಿಂತ ಜಾಸ್ತಿ ಸೆಲ್ ಇದೆ ರೈಸೋಯ್ಡ್ಸ್ ಅಲ್ಲಿ, ಮತ್ತೆ ಅದು ಬ್ರಾಂಚ್ ಸ್ಟ್ರಕ್ಚರ್ ಆಗಿನೂ ಕೂಡ ಇದೆ. ಮತ್ತೆ ಇದು ಮೇನ್ ಆಕ್ಸಿಸ್ ಯಾವ ತರ ಅಂದ್ರೆ ಸ್ಟೆಮ್ ತರ ನೋಡ್ಲಿಕ್ಕೆ ಇರುತ್ತೆ. ಅದಾದ್ಮೇಲೆ ಇದು ಲೀಫ್ ತರ ಸ್ಟ್ರಕ್ಚರ್ಸ್ ಇರುತ್ತೆ. ಆಕ್ಚುಲಿ ಇಟ್ ಇಸ್ ನಾಟ್ ಕಂಪ್ಲೀಟ್ ಲೀವ್ಸ್, ಇಟ್ ಇಸ್ ಲೀಫ್ ಲೈಕ್ ಸ್ಟ್ರಕ್ಚರ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಟಿಪ್ ಅಲ್ಲಿ ಈ ಲೀಫ್ ತರ ಸ್ಟ್ರಕ್ಚರ್ ಇದೆಲ್ಲ ಗ್ಯಾಮೆಟೋಫೈಟ್, ಇದರ ಟಿಪ್ ಅಲ್ಲಿ ಏನಿರುತ್ತೆ ಅಂದ್ರೆ ಸೆಕ್ಸ್ ಆರ್ಗನ್ಸ್ ಇರುತ್ತೆ, ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್. ಯಾವುದು ಆಂಥರಿಡಿಯಂ ಮತ್ತೆ ಆರ್ಕಿಗೋನಿಯಂ ಇರುತ್ತೆ. ಸೊ ಆಂಥರಿಡಿಯಂ ಆರ್ಕಿಗೋನಿಯಂ ಪೊಸಿಷನ್ ಎಲ್ಲಿರುತ್ತೆ ಮೋಸಸ್ ಅಲ್ಲಿ ಅಂದ್ರೆ ಅಪೆಕ್ಸ್ ಟಿಪ್ ಆಫ್ ದ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಅಂದ್ರೆ ಅದೇ ಕೆಲಸ ಅಲ್ವಾ, ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ಬೇಕಿದು. ಸೊ ಗ್ಯಾಮೆಟ್ ಪ್ರೊಡ್ಯೂಸ್ ಎದ್ರೊಳಗೆ ಮಾಡುತ್ತೆ, ಸೆಕ್ಸ್ ಆರ್ಗನ್ಸ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೆಕ್ಸ್ ಆರ್ಗನ್ಸ್ ಅಲ್ಲಿ ಇದೆ ಗ್ಯಾಮೆಟೋಫೈಟಿನ ತುದಿಯಲ್ಲಿ, ಅಪೆಕ್ಸ್ ಅಲ್ಲಿ ಗ್ಯಾಮೆಟೋಫೈಟ್ ಇರುತ್ತೆ. ಸೊ ಇಲ್ಲಿ ನಾನು ಇವಾಗ ಅದನ್ನ ಲೈಫ್ ಸೈಕಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಗ್ಯಾಮೆಟೋಫೈಟಿನ ಟಿಪ್ ಅಲ್ಲಿ ಏನಿರುತ್ತೆ ಆಂಥರಿಡಿಯಂ ಆರ್ಕಿಗೋನಿಯಂ ಇರುತ್ತೆ. ಸೊ ಆಂಥರಿಡಿಯಂ ಆರ್ಕಿಗೋನಿಯಂ ಸೇಮ್ ಅಗೇನ್ ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ. ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡು ವಾಟರ್ ವಿತ್ ಹೆಲ್ಪ್ ಆಫ್ ವಾಟರ್ ಫ್ಯೂಸ್ ಆಗುತ್ತೆ. ಫ್ಯೂಸ್ ಆದ್ಮೇಲೆ ಝೈಗೋಟ್ ಆದ್ಮೇಲೆ ಎಂಬ್ರಿಯೋ ಆದ್ಮೇಲೆ ಸ್ಪೋರೋಫೈಟ್. ಸೊ ಇದೇ ಸ್ಪೋರೋಫೈಟ್ ಸ್ಟ್ರಕ್ಚರ್. ಫುಟ್ ಇಲ್ಲಿ ಒಳಗಡೆ ಇರುತ್ತೆ, ಗ್ಯಾಮೆಟೋಫೈಟ್ ಒಳಗಡೆ ಸ್ಟ್ರಕ್ಚರ್ ಒಳಗಡೆ ಹೋಗ್ಬಿಟ್ಟಿರುತ್ತೆ. ಆಮೇಲೆ ಸಿಟಾ, ಆಮೇಲೆ ಕ್ಯಾಪ್ಸುಲ್. ಫುಟ್, ಸಿಟಾ, ಕ್ಯಾಪ್ಸುಲ್ ಇದೆ ನಿಮಗೆ ಕಾಣಿಸ್ತಾ ಇರೋದು ಇಲ್ಲಿ. ಇಲ್ಲಿ ಮೇಲ್ಗಡೆ ಕೋನ್ ತರ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ಇದು ಕ್ಯಾಪ್ಸುಲ್ ಸ್ಟ್ರಕ್ಚರ್. ಇದು ಉದ್ದ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ಇದೆ ಸಿಟಾ. ಫುಟ್ ಒಳಗಡೆ ಇದೆ. ಇಲ್ಲಿ ಕೆಳಗಡೆ ಇರೋ ಯಾವ ಸ್ಟ್ರಕ್ಚರ್ ಇದು, ಕೆಳಗಡೆ ಗ್ರಾಸ್ ತರ ಇದೆಯಲ್ಲ, ಇದೇ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್. ನೋಡಿ ಗ್ಯಾಮೆಟೋಫೈಟ್ ಸ್ಟ್ರಕ್ಚರ್ ಒಳಗಡೆ ಫುಟ್, ಇದು ಸಿಟಾ, ಮತ್ತೆ ಮೇಲ್ಗಡೆ ಕಾಣಿಸ್ತಾ ಇರೋದು ಕ್ಯಾಪ್ಸುಲ್. ಇವಾಗ ಇದನ್ನ ಡೀಟೇಲ್ ಆಗಿ ನೋಡೋಣ. ಲೈಫ್ ಸೈಕಲ್ ಅಗೇನ್ ನೋಡಿ, ಇದು ಪ್ಲಾಂಟ್ ಬಾಡಿ. ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಯಾವುದು ಅಂತ ಅಂದ್ರೆ ರೈಸೋಯ್ಡ್ಸ್ ಇರುತ್ತೆ, ಮಲ್ಟಿಸೆಲ್ಯುಲರ್ ಬ್ರಾಂಚ್ ಇದೆ, ಲೀಫ್ ಲೈಕ್ ಸ್ಟ್ರಕ್ಚರ್ ಇದೆ. ಓಕೆನಾ. ಇದರ ಅಪೆಕ್ಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ದೆ ನಾನು, ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್, ಆಂಥರಿಡಿಯಂ ಮತ್ತೆ ಆರ್ಕಿಗೋನಿಯಂ. ಸೇಮ್ ಲಿವರ್ ವರ್ಡ್ಸ್ ಅಲ್ಲಿ ನೋಡಿದ್ವಲ್ಲ ಅದೇ ತರನೇ ಇದೆ ನೋಡಿ. ಆಂಥರಿಡಿಯಂ ಲೈಕ್ ಬ್ಯಾಡ್ಮಿಂಟನ್ ರಾಕೆಟ್, ಆರ್ಕಿಗೋನಿಯಂ ಯಾವ ತರ ಫೇಸ್ ಮತ್ತೆ ನೆಕ್. ಸೇಮ್ ಸೆಲ್ಸ್ ಇಲ್ಲಿನೂ ಕೂಡ ನೆಕ್ ಕೆನಾಲ್ ಸೆಲ್ಸ್ ಇರುತ್ತೆ, ವೆಂಟರ್ ಕೆನಾಲ್ ಸೆಲ್ಸ್ ಇರುತ್ತೆ, ಎಗ್ ಇರುತ್ತೆ. ಇಲ್ಲಿನೂ ಕೂಡ ಆಂಡ್ರೋಸೈಟ್ಸ್ ಇರುತ್ತೆ. ಆಂಡ್ರೋಸೈಟ್ಸ್ ಎಲ್ಲ ಸೆಲ್ ಒಳಗಡೆನೂ ಏನು ಇರುತ್ತೆ ಅಂತಂದ್ರೆ ಮೇಲ್ ಗ್ಯಾಮೆಟ್ ಆಂಥ್ರೋಸಾಯ್ಡ್ ಇದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರಕ್ಚರ್ಸ್ ಏನ್ ಹೇಳ್ತಾ ಇದೀನಿ ಎಲ್ಲದನ್ನು ಏನು ಹ್ಯಾಪ್ಲಾಯ್ಡ್. ಸರಿನಾ. ಸೊ ನೆಕ್ಸ್ಟ್ ಅಗೇನ್ ಯಾವ ತರ ಫ್ಯೂಷನ್ ಆಗುತ್ತೆ, ಬೈ ಕೀಮೋಟಾಕ್ಟಿಕ್ ವಿತ್ ದ ಹೆಲ್ಪ್ ಆಫ್ ವಾಟರ್, ದಟ್ ಈಸ್ ಯಾವುದು ರೈನ್ ವಾಟರ್ ಆಗಿರ್ಬೋದು, ಸ್ಪ್ಲಾಶ್ ಆಫ್ ವಾಟರ್, ಏನು ಎರಡು ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಎರಡು ಫ್ಯೂಸ್ ಆಗುತ್ತೆ. ಫ್ಯೂಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಆರ್ಕಿಗೋನಿಯಂ ಅಲ್ಲಿ ಎಗ್ ಪ್ರೊಡ್ಯೂಸ್ ಆಗುತ್ತೆ, ಝೈಗೋಟ್ ಪ್ರೊಡ್ಯೂಸ್ ಆಗುತ್ತೆ. ಝೈಗೋಟ್ ಇಂದ ನೆಕ್ಸ್ಟ್ ಏನ್ ಪ್ರೊಡ್ಯೂಸ್ ಆಗಬೇಕು, ಎಂಬ್ರಿಯೋ. ಸರಿನಾ. ಸೊ ಎಂಬ್ರಿಯೋ ಸ್ವಲ್ಪ ಡೆವಲಪ್ ಆಗಿ ನೆಕ್ಸ್ಟ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಸ್ಪೋರೋಫೈಟ್ ಸ್ಟ್ರಕ್ಚರ್. ನೋಡಿ ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ನಾನು ಏನ್ ಮಾರ್ಕ್ ಮಾಡಿರೋದು ಆರ್ಕಿಗೋನಿಯಾ, ಹೌದಾ. ಸೊ ಆರ್ಕಿಗೋನಿಯಾ ಒಳಗಡೆನೆ ಏನಾಗಿದೆ, ಆಂಥ್ರೋಸೋಯಿಡ್ಸ್ ಬಂದು ಎಗ್ ಜೊತೆಗೆ ಫ್ಯೂಸ್ ಆಗಿದೆ. ಸೊ ಹಂಗಾಗಿ ಈ ಬ್ರಾಂಚ್ ಅಲ್ಲಿ ಸ್ಪೋರೋಫೈಟ್ ನೋಡ್ತಾ ಇಲ್ಲ. ಸೇಮ್ ಪ್ಲಾಂಟ್ ಇದೆ ಬಟ್ ಬ್ರಾಂಚ್ ಬೇರೆ. ಸೊ ಈ ಬ್ರಾಂಚ್ ಅಲ್ಲಿ ಏನಿತ್ತು, ಇಲ್ಲಿ ತುದಿಯಲ್ಲಿ ಏನಿತ್ತು, ಆಂಥರಿಡಿಯಂ ಇತ್ತು. ಓಕೆನಾ. ಸೊ ಇಲ್ಲಿ ತುದಿಯಲ್ಲಿ ಆಂಥರಿಡಿಯಂ ಇತ್ತು, ಇಲ್ಲಿ ಆರ್ಕಿಗೋನಿಯಂ ಇತ್ತು. ಬಟ್ ಇಲ್ಲಿ ಆಂಥರಿಡಿಯಂ ಇರೋ ಪ್ಲೇಸ್ ಅಲ್ಲಿ ಏನ್ ಡೆವಲಪ್ ಆಗಿಲ್ಲ, ಸ್ಪೋರೋಫೈಟ್ ಡೆವಲಪ್ ಆಗಿಲ್ಲ. ಸೊ ಎಲ್ಲಿ ಬಂದಿದೆ, ಆರ್ಕಿಗೋನಿಯಂ ಇರೋ ಕಡೆನೆ. ಓಕೆನಾ. ಸೊ ಇಲ್ಲಿ ಆರ್ಕಿಗೋನಿಯಂ ಇತ್ತು, ಇಲ್ಲೇನೆ ನೆಕ್ಸ್ಟ್ ಏನ್ ಡೆವಲಪ್ ಆಗಿದೆ, ಸ್ಪೋರೋಫೈಟ್ ಡೆವಲಪ್ ಆಗಿದೆ. ಸೊ ಈ ಸ್ಪೋರೋಫೈಟ್ ಅಲ್ಲಿ ಅಗೇನ್ 3 ಸ್ಟ್ರಕ್ಚರ್ ಯಾವುದು, ಫುಟ್, ಸಿಟಾ ಮತ್ತೆ ಕ್ಯಾಪ್ಸುಲ್. ಸೇಮ್ ಸ್ಟೋರಿ. ಇಲ್ಲಿನೂ ಸ್ಪೋರೋಫೈಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿದೆ, ಲೈಕ್ ಇದ್ರಲ್ಲಿ ಲಿವರ್ ವಾಟ್ಸ್ ಅಲ್ಲಿ. ಸರಿನಾ. ಸೊ ಇಲ್ಲಿ ಫುಟ್, ಸಿಟಾ, ಕ್ಯಾಪ್ಸುಲ್ ಇದೆ. ಕ್ಯಾಪ್ಸುಲ್ ಅಗೇನ್ ಬಲ್ಜ್ಡ್ ಸ್ಟ್ರಕ್ಚರ್ ಇದೆ. ಸರಿನಾ. ಈ ಬಲ್ಜ್ ಸ್ಟ್ರಕ್ಚರ್ ಇದೆ, ಆದ್ರೆ ಇದಕ್ಕೆ ಒಂದು ಲಿಡ್ ಇರುತ್ತೆ, ಒಂದು ಮುಚ್ಚಳ ತರ. ಬಲ್ಜ್ ಸ್ಟ್ರಕ್ಚರಿಗೆ ಇದು ಕಂಪ್ಲೀಟ್ ಬಲ್ಜ್ ಸ್ಟ್ರಕ್ಚರ್ ಇದನ್ನ ಅದಕ್ಕೆ ಹಿಂಗೆ ಮುಚ್ಚಳ ತರ ಕ್ಲೋಸ್ ಆಗಿರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ಓಪರ್ಕ್ಯುಲಮ್. ಯಾಕೆ ಕ್ಲೋಸ್ ಆಗಿದೆ ಅಂತಂದ್ರೆ ಅದ್ರೊಳಗಡೆ ಇರುವಂತಹ ಎಲ್ಲ ಸ್ಪೋರ್ ಮದರ್ ಸೆಲ್ಸ್ ಮಿಯೋಸಿಸ್ ಮಾಡಿ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡೋ ತನಕ ಕ್ಲೋಸ್ ಆಗಿರುತ್ತೆ. ಯಾವಾಗ ಸ್ಪೋರ್ಸ್ ರೆಡಿ ಆಯ್ತು, ಎಲ್ಲ ಸ್ಪೋರ್ಸ್ ರೆಡಿ ಆಗಿದೆ ಅಂತ ಅಂದ್ಮೇಲೆ ಓಪರ್ಕ್ಯುಲಮ್ ಲಿಡ್, ಮೌತ್ ಓಪನ್ ಆಗುತ್ತೆ. ಅದ್ರ ಸರೌಂಡಿಂಗ್ ಎಲ್ಲ ಟೀತ್ ತರ ಸ್ಟ್ರಕ್ಚರ್ ಇರುತ್ತೆ. ಯಾವ್ದ್ರಲ್ಲಿ, ಕ್ಯಾಪ್ಸುಲ್ ಅಲ್ಲಿ ಟೀತ್ ತರ ಸ್ಟ್ರಕ್ಚರ್. ಇದು ಪೆರಿಸ್ಟೋಮ್ ಟೀತ್ ಅಂತ ಕರಿತೀವಿ. ಅಷ್ಟು ಡೀಟೇಲ್ಸ್ ನಿಮಗೇನು ಇವಾಗ ನೆಸೆಸಿಟಿ ಇಲ್ಲ. ಪೆರಿಸ್ಟೋಮ್ ಟೀತ್ ಅಂತ ಕರಿತೀವಿ. ಇದು ಎಷ್ಟಿರುತ್ತೆ ಅಂದ್ರೆ ಒಂದು ರೋ ಅಲ್ಲಿ 16, ಇನ್ನೊಂದು ರೋ ಅಲ್ಲಿ 16, ಕಂಪ್ಲೀಟ್ ಆಗಿ 32 ಇರುತ್ತೆ ಟೀತ್ ತರ ಸ್ಟ್ರಕ್ಚರ್. ಅದು ಹಿಂಗ್ ಓಪನ್ ಆಗುತ್ತೆ, ಅದ್ರೊಳಗಡೆಯಿಂದ ಎಲ್ಲ ಸ್ಪೋರ್ಸ್ ರಿಲೀಸ್ ಆಗುತ್ತೆ. ಅದ್ರಲ್ಲಿ ಏನಾಗ್ತಿತ್ತು, ಇಲಾಟರ್ಸ್ ಇತ್ತು ಕ್ಯಾಪ್ಸುಲ್ ಒಳಗಡೆ.
ಇದರಲ್ಲೇನು ಪೆರಿಸ್ಟೋಮ್ ಟೀತ್ ನೋಡಿ, ಸ್ಪೋರ್ ಡಿಸ್ಪರ್ಸಲ್ ಮೆಥಡ್ ಬೇರೆ ಬೇರೆ ತರ ಇದೆ. ಸ್ವಲ್ಪ ಮೋಸಸ್ ಅಲ್ಲಿ ಏನು ಕಾಂಪ್ಲೆಕ್ಸ್ ಆಗುತ್ತೆ ಯಾವ್ದಕ್ಕಿಂತ ಲಿವರ್ ವಾಟ್ಸ್ಗಿಂತ. ಸೊ ಸ್ಪೋರ್ ಮದರ್ಸ್ ಅಲ್ಲಿ ಇದ್ರ ಒಳಗಡೆ ಇರುತ್ತೆ, ಮಿಯೋಸಿಸ್ ಆಗುತ್ತೆ, ಮಿಯೋಸಿಸ್ ಇಂದ ಸ್ಪೋರ್ಸ್ ಪ್ರೊಡ್ಯೂಸ್ ಆಗುತ್ತೆ, ಸ್ಪೋರ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಸ್ಪೋರ್ಸ್ ರಿಲೀಸ್ ಆಗಿದ ತಕ್ಷಣ ಅಲ್ಲಿ ಏನಾಗ್ತಾ ಇತ್ತು, ಮೇಲ್ ಥ್ಯಾಲಸ್ ಫಿಮೇಲ್ ಥ್ಯಾಲಸ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಸ್ಟ್ರಕ್ಚರ್ ಬೇಕು, ಒಂದು ಎಕ್ಸ್ಟ್ರಾ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಮೋರ್ ಕಾಂಪ್ಲೆಕ್ಸ್. ದಿಸ್ ಹೋಲ್ ಸ್ಪೋರೋಫೈಟ್ ಸ್ಟ್ರಕ್ಚರೇ ಕಾಂಪ್ಲೆಕ್ಸ್ ಇದೆ ಯಾವ್ದಕ್ಕಿಂತ, ಲಿವರ್ ವಾಟ್ಸ್ಗಿಂತ. ಅದರಲ್ಲಿ ಕಾಣಿಸ್ತಿರ್ಲಿಲ್ಲ, ಇದರಲ್ಲಿ ಕಂಪ್ಲೀಟ್ ಸ್ಪೋರೋಫೈಟ್ ಸ್ಟ್ರಕ್ಚರ್ ಕಣ್ಣಿಗೆ ಕಾಣಿಸುತ್ತೆ ನಮಗೆ ಪ್ಲಾಂಟ್ ಅಲ್ಲಿ. ಮತ್ತೆ ಇದರ ಸ್ಟ್ರಕ್ಚರ್ ಅಲ್ಲಿನೂ ಕೂಡ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಇದೆ, ಸರಿನಾ? ಸೊ ದಟ್ಸ್ ವೈ ಇನ್ಸರ್ಟ್ ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಏನಂತ, ಸ್ಪೋರೋಫೈಟ್ ಈಸ್ ಮೋರ್ ಎಲಾಬೊರೇಟ್ ದ್ಯಾನ್ ಲಿವರ್ ವಾಟ್ಸ್ ಅಂತ. ಸೊ ಲಿವರ್ ವಾಟ್ಸ್ಗಿಂತ ಸ್ವಲ್ಪ ಎಲಾಬೊರೇಟ್ ಸ್ಟ್ರಕ್ಚರ್ಸ್ ಇದೆ ಅಂತ ಹೇಳಿ ಹೇಳಿರೋದು. ನೆಕ್ಸ್ಟ್, ಈ ಸ್ಪೋರ್ಸ್ ಜರ್ಮಿನೇಟ್ ಆಗಿದ ತಕ್ಷಣ ಥ್ಯಾಲಸ್ ಪ್ರೊಡ್ಯೂಸ್ ಆಗೋದಿಲ್ಲ, ಅದ್ರ ಬದಲಿಗೆ ಇನ್ನೊಂದು ಸ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ ಇದರಲ್ಲಿ. ಏನಂತ ಅಂದ್ರೆ ನೋಡಿ, ಈ ಸ್ಪೋರ್ ಜರ್ಮಿನೇಟ್ ಆಗುತ್ತಾ, ಸೊ ಜರ್ಮಿನೇಟ್ ಆಗಿದ ತಕ್ಷಣ ಒಂದು ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗ್ತಾ ಇದೆ ಇಲ್ಲಿ. ಯಾವ ತರ ಅಂತಂದ್ರೆ ಫಿಲಮೆಂಟ್ ತರ ಉದ್ದ ಸ್ಟ್ರಕ್ಚರ್, ಒಂದು ಫಿಲಮೆಂಟ್. ಕ್ರೀಪಿಂಗ್ ಅಂತ ಅಂದ್ರೆ ತೆವಳೋದು, ನೆಲಕ್ಕೆನೆ ತರ ಹಾರಿಜೆಂಟಲ್ ಆಗಿ ಒಂದು ಸ್ಟ್ರಕ್ಚರ್ ಪ್ರೊಡ್ಯೂಸ್ ಹಿಂಗ್ ಬೆಳೀತಾ ಬರುತ್ತೆ. ಕ್ರೀಪ್ ಅಂತಂದ್ರೆ ಈ ತರ, ಓಕೆನಾ? ಫಿಲಮೆಂಟಸ್ ಸ್ಟ್ರಕ್ಚರ್, ಗ್ರೀನ್ ಸ್ಟ್ರಕ್ಚರ್, ಬ್ರೌನ್ ಅಲ್ಲಿ ಬರ್ದಿದ್ದೀನಿ, ಆಕ್ಚುಲಿ ಗ್ರೀನ್ ಸ್ಟ್ರಕ್ಚರ್, ಓಕೆನಾ? ಸೊ ಗ್ರೀನ್ ಸ್ಟ್ರಕ್ಚರ್ ಇದೆ, ಅದು ಗ್ರೀನ್ ಕಲರ್ ಮೀನ್ಸ್ ಇಟ್ ಇಸ್ ಫೋಟೋಸಿಂಥೆಟಿಕ್. ಸೊ ಗ್ರೀನ್ ಕಲರ್ ಸ್ಟ್ರಕ್ಚರ್ ಇದೆ, ಮತ್ತೆ ಬ್ರಾಂಚಸ್ ಇದೆ ಅದರಲ್ಲಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಬ್ರಾಂಚ್, ಓಕೆನಾ? ಸೊ ಬ್ರಾಂಚ್ ಕಾಣಿಸ್ತಾ ಇದೆ. ಸೊ ಈ ತರ ಬ್ರಾಂಚಸ್ ಇರುತ್ತೆ. ಸೊ ಈ ಸ್ಟ್ರಕ್ಚರಿಗೆ ಏನಂತ ಕರಿತೀವಿ, ಪ್ರೈಮರಿ ಪ್ರೋಟೋನಿಮಾ. ಇಲ್ಲಿ ಸ್ಪೋರ್ ಇದೆ ಅಲ್ಲ, ಸ್ಪೋರ್ ಇಂದನೇ ಈ ತರ ಡೆವಲಪ್ ಆಗಿದೆ ಸ್ಟ್ರಕ್ಚರ್. ಇದಕ್ಕೆ ಏನಂತ ಕರಿತೀವಿ, ಪ್ರೈಮರಿ ಪ್ರೋಟೋನಿಮಾ. ಇಲ್ಲಿ ಏನಂತ ಅಂದ್ರೆ ಬ್ರಾಂಚ್ ಮಧ್ಯದಲ್ಲಿ ಬಡ್ ಇರುತ್ತೆ. ಸಪೋಸ್ ಈಗ ಲೀಫಿಗೆ ಯಾವ ತರ ಹಿಂಗೆ ಬಡ್ ಬರುತ್ತಲ್ವಾ, ನೋಟ್ಸ್, ಸ್ಟೆಮ್ಮಿಗೆ ನೋಟ್ಸ್ ಇರುತ್ತೆ. ಸೊ ಇಲ್ಲಿ ಪಿಟ್ಯೂಲ್ ಇರುತ್ತೆ, ಇಲ್ಲಿ ಲೀಫ್ ಇರುತ್ತೆ. ಇಲ್ಲಿ ಲೀಫಿಗೆ ನೀವು ನೋಡಿರ್ಬೋದು, ಇಲ್ಲಿ ಬಡ್ ಕಾಣಿಸ್ತಾ ಇದೆ, ರೈಟ್? ಸೊ ಇದೇ ತರನೇ ಬಡ್ ಇಲ್ಲಿನೂ ಕೂಡ ಬರುತ್ತೆ. ಸೊ ಇದೇ ತರನೇ ಬಡ್ ಇಲ್ಲಿನೂ ಕೂಡ ನೋಡ್ತೀವಿ. ಅದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್ ಅಂತಂದ್ರೆ ಏನದು, ಸಪೋಸ್ ಇದನ್ನ ಕಟ್ ಮಾಡಿ ಎಲ್ಲಾದ್ರೂ ನಾವು ಸೂಟಬಲ್ ಪ್ಲೇಸ್ ಅಲ್ಲಿ ಇಟ್ರೆ ಅಲ್ಲಿಂದ ಪ್ಲಾಂಟ್ ಡೆವಲಪ್ ಆಗುತ್ತೆ. ಸೊ ಅದೇ ತರನೇ ಇಲ್ಲಿ ಬಡ್ ಬರುತ್ತೆ, ಆ ಬಡ್ ಇಂದ ಲೀಫ್ ತರ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ, ಸೆಕೆಂಡರಿ ಪ್ರೋಟೋನಿಮಾ. ಆ ಲೀವ್ಸ್ ಹೆಂಗೆ ಅಂದ್ರೆ ಸ್ಪೈರಲ್ ಆಗಿ ಅರೇಂಜ್ ಆಗುತ್ತೆ. ಸೊ ಸ್ಪೈರಲ್ ಆಗಿ ಲೀವ್ಸ್ ಎಲ್ಲ ಅರೇಂಜ್ ಆಗಿರುತ್ತೆ, ಅದನ್ನೇನಂತ ಕರಿತೀವಿ, ಸೆಕೆಂಡರಿ ಪ್ರೋಟೋನಿಮಾ. ಈಗ ನೋಡಿ, ಸ್ಪೋರ್ಸ್ ರಿಲೀಸ್ ಆಯ್ತು, ಅದು ಜರ್ಮಿನೇಟ್ ಆದಾಗ ಒಂದು ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗುತ್ತೆ. ಆ ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಕ್ರೀಪಿಂಗ್, ಫಿಲಮೆಂಟಸ್, ಗ್ರೀನ್, ಬ್ರಾಂಚ್ ಸ್ಟ್ರಕ್ಚರ್ ಇದೆ. ಇದರಲ್ಲಿ ಲ್ಯಾಟರಲ್ ಬ್ರಾಂಚ್ ಕೂಡ ಇರುತ್ತೆ. ಸೊ ಲ್ಯಾಟರಲ್ ಬ್ರಾಂಚ್ ಮಧ್ಯೆ ಏನ್ ಬರುತ್ತೆ, ಲ್ಯಾಟರಲ್ ಬ್ರಾಂಚ್ ಮಧ್ಯೆ ಏನಿರುತ್ತೆ, ಬಡ್ ಇರುತ್ತೆ. ಈ ಬಡ್ ಇಂದ ನೆಕ್ಸ್ಟ್ ಏನ್ ಪ್ರೊಡ್ಯೂಸ್ ಆಗುತ್ತೆ, ಸ್ಟ್ರೇಟ್ ಇರುವಂತ ಪ್ಲಾಂಟ್ ಪ್ರೊಡ್ಯೂಸ್ ಆಗುತ್ತೆ. ಪ್ಲಾಂಟ್ ತರ ಲೀವ್ಸ್ ತರ ಸ್ಟ್ರಕ್ಚರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಲೀಫ್ ಲೈಕ್ ಸ್ಟ್ರಕ್ಚರ್ ದಟ್ ಈಸ್ ನೋನ್ ಆಸ್ ಲೀಫಿ ಸ್ಟೇಜ್, ದಟ್ ಈಸ್ ಸೆಕೆಂಡರಿ ಪ್ರೋಟೋನಿಮಾ. ನಿಮಗೆ ಬಹಳ ಸರಿ ಥಿಯರಿಯಲ್ಲಿ ಈ ಕ್ವೆಶನ್ ಕೇಳಿದರೆ, ಮಾಸಸ್ಸಿನ ಗ್ಯಾಮೆಟೋಫೈಟಿನ 2 ಫೇಸಸ್ ಹೇಳಿ ಅಂತ. ಸೊ ಇದು ಗ್ಯಾಮೆಟೋಫೈಟ್ ಅಲ್ವಾ? ಸೊ ಗ್ಯಾಮೆಟೋಫೈಟ್ ಅಲ್ಲಿ 2 ಸ್ಟೇಜಸ್ ಯಾವ್ಯಾವ್ದು ಅಂತ ಅಂದ್ರೆ, ಒಂದು ಪ್ರೈಮರಿ ಪ್ರೋಟೋನಿಮಾ, ಇನ್ನೊಂದು ಸೆಕೆಂಡರಿ ಪ್ರೋಟೋನಿಮಾ. ಪ್ರೈಮರಿ ಪ್ರೋಟೋನಿಮಾ ಈ ತರ ಇರುತ್ತೆ ಕ್ಯಾರೆಕ್ಟರ್. ಸೆಕೆಂಡರಿ ಪ್ರೋಟೋನಿಮಾ ಅಂತಂದ್ರೆ ಲೀಫಿ ಲೈಕ್ ಸ್ಟ್ರಕ್ಚರ್ ಅರೇಂಜ್ಡ್ ಫ್ರಮ್ ಲ್ಯಾಟರಲ್ ಬಡ್. ಸೊ ಇದು ಯಂಗ್ ಗ್ಯಾಮೆಟೋಫೈಟ್, ಇನ್ನು ಗ್ಯಾಮೆಟೋಫೈಟ್ ಇದು ಬೇಬಿ ಪ್ಲಾಂಟ್ ತರ, ಇದು ಚಿಕ್ಕದಿದೆ ಪ್ಲಾಂಟ್. ಅದು ನೆಕ್ಸ್ಟ್ ಡೆವಲಪ್ ಆಗಿ ಅಡಲ್ಟ್ ಸ್ಟೇಜಿಗೆ ಬಂದಾಗ ಈ ತರ ಕಾಣಿಸುತ್ತೆ. ಅಡಲ್ಟ್ ಸ್ಟೇಜ್ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಸೆಕ್ಸ್ ಆರ್ಗನ್ಸ್ ಡೆವಲಪ್ ಆಗಿದೆ, ಮೆಚೂರ್ ಆಗಿದೆ ಪ್ಲಾಂಟ್, ಓಕೆನಾ? ಸೊ ನೆಕ್ಸ್ಟ್ ಅಗೇನ್ ದ ಲೈಫ್ ಸೈಕಲ್ ಕಂಟಿನ್ಯೂಸ್. ಸೊ ದಿಸ್ ಇಸ್ ದ ಹೋಲ್ ಲೈಫ್ ಸೈಕಲ್ ಆಫ್ ಮಾಸಸ್. ಲಿವರ್ ವಾಟ್ಸಿನ ಲೈಫ್ ಸೈಕಲ್ ಅರ್ಥ ಆಯ್ತು ಅಂದ್ರೆ ಮಾಸಸ್ ಅರ್ಥ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಜಸ್ಟ್ ಇದಿಷ್ಟೇ ಆಡ್ ಆಗಿರೋದು. ಇದರ ಪಾಯಿಂಟ್ಸ್ ಕ್ಲಿಯರ್ ಆಗಿ NCERT ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಏನಂತಂದ್ರೆ ಪ್ರೈಮರಿ ಪ್ರೋಟೋನಿಮಾ ಅಂದ್ರೆ ಈ ತರ ಇರುತ್ತೆ ಸ್ಟ್ರಕ್ಚರ್, ಸೆಕೆಂಡರಿ ಪ್ರೋಟೋನಿಮಾ ಅಂದ್ರೆ ಏನು ಅಂತ. ಬಟ್ ಡಯಾಗ್ರಾಮ್ಸ್ ಕೊಟ್ಟಿರ್ಲಿಲ್ಲ. ಸೊ ನಿಮಗೆ ಗೊತ್ತಾಗ್ಲಿ ಅದು ಯಾವ ತರ ಇರುತ್ತೆ ಅಂತ ಇಮ್ಯಾಜಿನೇಷನ್ ಬರ್ಲಿಕ್ಕೆ ನಾನು ಇದನ್ನ ಬರ್ತು ಆ ಲೈಫ್ ಸೈಕಲ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಕೂಡ ಏನಂತ ಹೇಳ್ತೀವಿ, ಹ್ಯಾಪ್ಲೋಡಿಪ್ಲಾಂಟಿಕ್. ಯಾಕೆ, ಸೇಮ್ ಲಿವರ್ ವಾಟ್ಸ್, ಮಾಸಸ್ ಎರಡೂ ಬ್ರಯೋಫೈಟ್ಸ್ ಅಲ್ವಾ? ಸೊ ಬ್ರಯೋಫೈಟ್ಸ್ ಅಲ್ಲಿ ಏನಿರುತ್ತೆ, ಹ್ಯಾಪ್ಲೋಡಿಪ್ಲಾಂಟಿಕ್. ಇಲ್ಲಿ ತನಕ ಏನಿತ್ತು, ಹ್ಯಾಪ್ಲಾಯ್ಡ್ ಫೇಸ್ ಇತ್ತು. ಸೊ ಇಲ್ಲಿಂದ ಸ್ಪೋರ್ಸ್ ರಿಲೀಸ್ ಆಗೋ ತನಕ ಯಾವುದು, ಡಿಪ್ಲಾಯ್ಡ್. ಸೊ ಇದ್ರ ಮೇಲೆಲ್ಲ ಕಂಪ್ಲೀಟ್ ಆಗಿ ಹ್ಯಾಪ್ಲಾಯ್ಡ್, ಮತ್ತೆ ಇಲ್ಲಿ ಕೆಳಗಡೆ ಏನು ಎಲ್ಲ ಸ್ಟ್ರಕ್ಚರ್ಸ್ ಡಿಪ್ಲಾಯ್ಡ್.
ಸೊ ದಟ್ಸ್ ವೈ ಇಟ್ ಈಸ್ ನೋನ್ ಆಸ್ ಹ್ಯಾಪ್ಲೋಡಿಪ್ಲಾಂಟಿಕ್. ಡಿಪ್ಲೋಹ್ಯಾಪ್ಲಾಂಟಿಕ್ ಅಂತ ಇಲ್ಲ, ಯಾಕಂದ್ರೆ ಫಸ್ಟ್ ಬಂದಿದ್ದೆ ಹ್ಯಾಪ್ಲಾಯ್ಡ್ ಫೇಸ್ ಅಲ್ವಾ. ಸೊ ಮೇನ್ ಆಗಿ ಬಂದಿದ್ದು ಹ್ಯಾಪ್ಲಾಯ್ಡ್ ಫೇಸ್. ದಟ್ಸ್ ವೈ ಇಟ್ ಇಸ್ ನೋನ್ ಆಸ್ ಹ್ಯಾಪ್ಲೋಡಿಪ್ಲಾಂಟಿಕ್. ಮತ್ತೆ ಡಿಪ್ಲೋಹ್ಯಾಪ್ಲಾಂಟಿಕ್ ಅಂತ ಬರೀಬೇಡಿ, ಹ್ಯಾಪ್ಲೋಡಿಪ್ಲಾಂಟಿಕ್. ಫಸ್ಟ್ is haploid, then is diploid, and the life cycle will continues. ಸೊ ಅದಕ್ಕೆ ಅದನ್ನ ಸೈಕಲ್ ಅಂತ ಅರಿಯೋದು, ಅದೇ ತರನೇ ಮತ್ತೆ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಇದು ಮೋಸಸಿನ ಲೈಫ್ ಸೈಕಲ್. ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ಸೊ ಡಾಮಿನೆಂಟ್ ಫೇಸ್ ಯಾವುದು ಇದರಲ್ಲಿ ಅಂತಂದ್ರೆ ಗ್ಯಾಮೆಟೋಫೈಟ್. ಮತ್ತೆ ಅಡಲ್ಟ್ ಗ್ಯಾಮೆಟೋಫೈಟ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಮೇಲ್ ಮತ್ತೆ ಫೀಮೇಲ್ ಸೆಕ್ಸ್ ಆರ್ಗನ್ ಎಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ, ಅಪೆಕ್ಸ್ ಅಲ್ಲಿ. ನೆಕ್ಸ್ಟ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟೋಫೈಟ್ ಫಾರ್ಮ್ಸ್, ದಟ್ ಈಸ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್, ಇದು ಗ್ಯಾಮೆಟೋಫೈಟ್ ಅಲ್ಲ. Fusion of male and female gamete forms what? Zygote. Next, zygote ಇಂದ next ಏನ್ ಡೆವಲಪ್ ಆಗುತ್ತೆ, ಎಂಬ್ರಿಯೋ. ಎಂಬ್ರಿಯೋ ಇಂದ next ಏನ್ ಡೆವಲಪ್ ಆಗುತ್ತೆ, ಸ್ಪೋರೋಫೈಟ್. ಸ್ಪೋರೋಫೈಟ್ ಇನ್ ಮೋಸಸ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್. ಇನ್ ಮೋಸಸ್ ಇಸ್ ಮೋರ್ ಎಲಾಬೋರೇಟ್ ದ್ಯಾನ್ ಇನ್ ಲಿವರ್ವರ್ಟ್ಸ್. ಇದನ್ನ ನಿಮಗೆ ಅಸರ್ಷನ್ ರೀಸನ್ ಕ್ವೆಶನ್ ಕೇಳ್ತಾರೆ. ನೀವು ಯಾಕೆ ಈ ಕ್ವೆಶನ್ ಅಲ್ಲಿ ಸರಿಯಾಗಿ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನಿಮಗೆ ರೀಸನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಏನು ಯಾವ ರೀಸನ್ ಬಂದ್ರೆ ಕರೆಕ್ಟ್ ಆಗಿ ಈ ಅಸರ್ಷನ್ಗೆ ನೀವು ಕರೆಕ್ಟ್ ರೀಸನ್ ಅಂತಂದು ಹೇಳಿ ಚೂಸ್ ಮಾಡ್ತೀರಾ ಅಂದ್ರೆ, ಸೊ ಇಟ್ ಈಸ್ ಹ್ಯಾವಿಂಗ್ ವಿಸಿಬಲ್ foot, seta and capsule structure, and capsule structure again contains additional structures. So that's why it is more elaborate than in liverworts. ಸರಿನಾ? ಸೊ ಹಂಗಿತ್ತು ಅಂದ್ರೆ ನೀವು ಅದನ್ನ ಕರೆಕ್ಟ್ ಆಗಿ ಟಿಕ್ ಮಾಡ್ತೀರಾ. ಲೈಕ್ ಇದೆ ನೋಡಿ, ಫುಡ್ ಸಿಟಾ ಕ್ಯಾಪ್ಸೂಲ್ ಇದೆ ಕರೆಕ್ಟ್ ಆಗಿ, ಮತ್ತೆ ಕ್ಯಾಪ್ಸೂಲ್ ಸ್ಟ್ರಕ್ಚರ್ ಕೂಡ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಸ್ಟ್ರಕ್ಚರ್ಸ್ ಜಾಸ್ತಿ ಡೆವಲಪ್ ಆಗಿದೆ ಇದರಲ್ಲಿ. ನೆಕ್ಸ್ಟ್, ಕ್ಯಾಪ್ಸೂಲ್ ಕನ್ಸಿಸ್ಟ್ ಆಫ್ ಸ್ಪೋರ್ ಮದರ್ ಸೆಲ್ ವಿಚ್ ಅಂಡರ್ಗೋಸ್ ಮಿಯೋಸಿಸ್ ಟು ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ನೆಕ್ಸ್ಟ್, ಸ್ಪೋರ್ಸ್ ಜರ್ಮಿನೇಟ್ ಟು ಪ್ರೊಡ್ಯೂಸ್ ಗ್ರೀನ್ ಕ್ರೀಪಿಂಗ್ ಫಿಲಮೆಂಟಸ್, ಇವಾಗ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಬ್ರಾಂಚ್ಡ್ ಸ್ಟ್ರಕ್ಚರ್ ಕಾಲ್ಡ್ ಪ್ರೈಮರಿ ಪ್ರೊಟೋನಿಮಾ. ನೆಕ್ಸ್ಟ್, ಇಟ್ ಡೆವಲಪ್ಸ್ ಲ್ಯಾಟರಲ್ ಬಡ್ and through vegetative propagation spirally arranged leafy structure forms known as what? Secondary protonema, which later develops into adult gametophyte. Next ಏನಾಗುತ್ತೆ, adult gametophyte produce ಆಗುತ್ತೆ, ಮತ್ತೆ again the cycle repeats. So this is complete about liverworts ಮತ್ತೆ mosses complete ಆಗಿ explain ಮಾಡಿದ್ವಿ. Next, economic importance. ಸೊ ಇದರಿಂದ ಏನು ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ, ಎಕೋಲಾಜಿಕಲ್ ಇಂಪಾರ್ಟೆನ್ಸ್ ಏನಿದೆ ಅಂತ ನಾನು ಆಲ್ಗೆ ವಿಡಿಯೋದಲ್ಲಿ ಹೇಳಿದ್ದೆ. ಎಕೋಲಾಜಿಕಲ್ ಇಂಪಾರ್ಟೆನ್ಸಿಗೂ ಎಕನಾಮಿಕ್ ಇಂಪಾರ್ಟೆನ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ. ಸೊ ಇದರಲ್ಲಿನೂ ಅಷ್ಟೇ, ನೀವು ಎಕನಾಮಿಕ್ ಇಂಪಾರ್ಟೆನ್ಸ್ ಯಾವುದು, ಎಕೋಲಾಜಿಕಲ್ ಇಂಪಾರ್ಟೆನ್ಸ್ ಯಾವುದು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಿ. ನೋಡಿ, ಇಟ್ ಈಸ್ ಕನ್ಸ್ಯೂಮ್ಡ್ ಆಸ್ ಫುಡ್ ಬೈ ಸಮ್ ಹರ್ಬೇಷಿಯಸ್ ಮ್ಯಾಮಲ್ಸ್, ಬರ್ಡ್ಸ್ ಅಂಡ್ ಅದರ್ ಅನಿಮಲ್ಸ್. ಸೊ ಈಗ ಈ ಪ್ಲಾಂಟ್ಸ್ ಚಿಕ್ಕ ಚಿಕ್ಕದಾಗಿದೆ ಅಲ್ಲ, ಇದನ್ನ ಹುಲ್ ತರ ತಿನ್ಕೊಂತ ಹೋಗುತ್ತೆ. ಯಾವುದು? ಹರ್ಬೇಷಿಯಸ್ ಅನಿಮಲ್ಸ್ ಅಂತ ಅಂದ್ರೆ ಏನು, ಈ ಹರ್ಬ್ಸ್ ನೆಲ್ಲ ತಿನ್ಕೊಂಡು ಇರುವಂತ ಅನಿಮಲ್ಸ್. ಸೊ ಮ್ಯಾಮಲ್ಸ್ ಆದ್ರೂ ಆಗಿರ್ಬೋದು, ಬರ್ಡ್ಸ್ ಆದ್ರೂ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅನಿಮಲ್ಸ್ ಇದನ್ನ ತಿನ್ಕೊಂಡು ಬದುಕುತ್ತೆ. ಸೊ ಇದು ಯಾವ ತರ ಆಕ್ಟ್ ಮಾಡ್ತಾ ಇದೆ, ಇದೇ ಆಹಾರ ಆಗಿದೆ ಫುಡ್ ಚೈನ್ ಅಲ್ಲಿ. ಸೊ ಇದು ಪ್ರೊಡ್ಯೂಸರ್ ಅಲ್ವಾ, ಸೊ ಇದನ್ನ ತಿನ್ಕೊಂಡು ಬದುಕುವಂತ ಕನ್ಸ್ಯೂಮರ್ಸ್ ಅನಿಮಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸ್ಪೀಶೀಸ್ ಆಫ್ ಸ್ಪ್ಯಾಗ್ನಮ್. ಸ್ಪ್ಯಾಗ್ನಮ್ ಆವಾಗಲೇ ಒಂದು ಇಮೇಜ್ ಹಾಕಿದೆ ಅಲ್ವಾ, ಸೊ ಅದು ಸ್ಪ್ಯಾಗ್ನಮ್ ಯಾವ್ದ್ರಲ್ಲಿ ಬರುತ್ತೆ, ಬ್ರಯೋಫೈಟ್ ಅಲ್ಲಿ, ಇದರಲ್ಲಿ ಮಾಸಸ್ ಅಲ್ಲಿ ಬರುತ್ತೆ. ಸೊ ಸ್ಪ್ಯಾಗ್ನಮ್ ಇಟ್ ಈಸ್ ಅಂಡರ್ ದ ಮಾಸಸ್, ಓಕೆನಾ. ಸೊ ಮಾಸಸ್ ಅಲ್ಲಿ ಬರುವಂತ ಒಂದು ಪ್ಲಾಂಟ್ ಯಾವುದು, ಸ್ಪ್ಯಾಗ್ನಮ್, a moss. Okay, so it provides peat that have long been used as fuel and as packing material for transshipment of living material because of their capacity to hold water. ಏನ್ ಅರ್ಥ ಅಂದ್ರೆ, ಇದನ್ನ ನೀವು 2 ಪಾಯಿಂಟ್ ಮಾಡಿ ಬರೀಬಹುದು ಎಕನಾಮಿಕ್ ಇಂಪಾರ್ಟೆನ್ಸ್ 5 ಮಾರ್ಕ್ಸ್ ಕ್ವಶನ್ ಏನಾದ್ರು ಕೇಳಿದಾಗ ಬ್ರಯೋಫೈಟ್ಸ್ ಇಂದು. ಏನಂತ ಅಂದ್ರೆ ನೋಡಿ, ಸ್ಪ್ಯಾಗ್ನಮ್ ಪ್ಲಾಂಟಿನ 2 ಯೂಸ್ ಹೇಳಿದ್ದಾರೆ. ಒಂದು, ಈ ಸ್ಪ್ಯಾಗ್ನಮ್ ಪ್ಲಾಂಟ್ ಏನಂತಂದ್ರೆ ಮಾಯ್ಸ್ಟ್ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆಯುತ್ತೆ, ಹೌದಾ. ಸೊ ಇದಕ್ಕೆ ವಾಟರ್ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಹಂಗಾಗಿ ಸಪೋಸ್ ಈಗ ಪ್ಲಾಂಟ್ಸ್ ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸಪೋಸ್ ಈಗ ಯಾವುದು ರೋಸ್ ಪ್ಲಾಂಟ್ಸ್ ಆಗಿರ್ಬೋದು, ಯಾವ್ದಾದ್ರು ಆರ್ನಮೆಂಟಲ್ ಪ್ಲಾಂಟ್ಸ್, ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡುವಂತ ಪ್ಲಾಂಟ್ಸ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಫ್ರೆಶ್ ಆಗಿರ್ಬೇಕು ಅಂತ ಅಂದ್ರೆ ಅದರ ಸಾಯಿಲಿಗೆ ಸರೌಂಡಿಂಗ್ ಆಗಿ ಏನ್ ಸುತ್ತಿರ್ತಾರೆ ಅಂತಂದ್ರೆ ಸ್ಪ್ಯಾಗ್ನಮ್ ಪ್ಲಾಂಟ್ ನ ಸುತ್ತುತ್ತಾರೆ. ಏನ್ ಮಾಡುತ್ತೆ ಇದು ಅಂತಂದ್ರೆ ವಾಟರ್ ನ ಹಿಡಿದಿಟ್ಕೊಂಡಿರುತ್ತೆ. ಸೊ ಹಂಗಾಗಿ ಪ್ಲಾಂಟ್ಸ್ ಬಹಳ ದಿನ ಫ್ರೆಶ್ ಆಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಯೂಸ್ ಫಾರ್ ದ ಟ್ರಾನ್ಸ್ಶಿಪ್ಮೆಂಟ್ ಆಫ್ ಲಿವಿಂಗ್ ಮೆಟೀರಿಯಲ್. ಲಿವಿಂಗ್ ಮೆಟೀರಿಯಲ್ ಅಂತಂದ್ರೆ ಇಲ್ಲಿ ಪ್ಲಾಂಟ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಬಿಕಾಸ್ ಆಫ್ ಇಟ್ ಈಸ್ ಹ್ಯಾವಿಂಗ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಈ ಪ್ಲಾಂಟ್ ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ, ಓಕೆ, ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಪೂರ್ತಿ
ಬ್ರೌನ್ ಕಲರ್ ಒಣಗಿರೋ ತರ ಲೀಫ್ ತರ ಒಣಗಿರೋದು ಹಿಂಗ್ ಮುಟ್ಟಿದ್ರೆ ಪುಡಿ ಪುಡಿ ಆಗೋ ತರ ಇರುತ್ತೆ. ಅದೇನಾದ್ರೂ ಸ್ವಲ್ಪ ರಫ್ ಸರ್ಫೇಸಿಗೆ ಏನಾದ್ರೂ ಈ ತರ ಏನೋ ನಾವು ಉಜ್ಜಿದ್ರೆ ಏನ್ ಬರುತ್ತೆ ಅಂದ್ರೆ ಬೆಂಕಿ ಬರುತ್ತೆ. ಸೊ ಹಂಗಾಗಿ ಅದನ್ನ ಕುಕ್ಕಿಂಗಿಗೆ ಏನಾದ್ರು ಇವಾಗ ಹೆಂಗೆ ಒಲೆಗೆ ಸೌದೆಗೆ ಇದು ಹಾಕ್ತಿವಲ್ಲ, ಒಲೆಗೆ ಸೌದೆ ಹಾಕ್ತಾರಲ್ಲ, ಸೊ ಅದ ಏನು ತೆಂಗಿನ ಮರದ ಗರಿ ಆಗಿರ್ಬೋದು ಆ ತರ ಹೆಂಗ್ ಹಾಕ್ತಿವಲ್ಲ ಆ ತರ ಇದನ್ನ ಕೂಡ ಯೂಸ್ ಮಾಡ್ತಾರೆ. ಯಾವ್ದು ಸ್ಪ್ಯಾಗ್ನಮ್ ಪ್ಲಾಂಟ್ ನ. ಸೊ ಹಂಗಾಗಿ ಏನಂತ ಹೇಳ್ತಾ ಇದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಫ್ಯೂಯಲ್. ಓಕೆನಾ. ಸೊ ಫ್ಯೂಯಲ್ ಗೆ ಕೂಡ ಯೂಸ್ ಮಾಡ್ತೀವಿ ಅಥವಾ ಪ್ಯಾಕೇಜಿಂಗ್ ಮೆಟೀರಿಯಲ್ ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಸ್ಪ್ಯಾಗ್ನಮ್ ಬಗ್ಗೆ ಇರುವಂತ ಒಂದು ಇಂಪಾರ್ಟೆಂಟ್. ಸೊ ಡ್ರೈ ಆಗಿರುವಂತ ಸ್ಪ್ಯಾಗ್ನಮಿಗೆ ನಾವೇನಂತ ಕರಿತೀವಿ? ಪೀಟ್. ಡ್ರೈ ಆಗಿರುವಂತ ಸ್ಪ್ಯಾಗ್ನಮ್ ಪ್ಲಾಂಟಿಗೆ ಏನಂತ ಕರಿತೀವಿ? ಪೀಟ್ ಅಂತ. ಸೊ ಕೆಲವೊಂದ್ಸಲ ಇದನ್ನ ಪೀಟ್ ಮಾಸ್ ಅಂತಾನು ಕೂಡ ಕರಿತೀವಿ. ಬಾಗ್ ಮಾಸ್, ಪೀಟ್ ಮಾಸ್ ಅಂತ ಕರಿತೀವಿ. ಸೊ ಇದನ್ನ ಎರಡು ಪರ್ಪಸ್ ಯೂಸ್ ಇದೆ. ಡ್ರೈ ಇದ್ರೆ ಇದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಇನ್ನು ಕಂಪ್ಲೀಟ್ ಆಗಿ ಪ್ಲಾಂಟ್ ಹಾಗೇನೆ ಡ್ರೈ ಆಗಿಲ್ಲ, ವೆಟ್ ಕಂಡೀಷನ್ ಅಲ್ಲಿ ಇದ್ರೆ ಅದನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಟ್ರಾನ್ಸ್ಪೋರ್ಟಿಂಗ್. ಲಿವಿಂಗ್ ಮಟೀರಿಯಲ್ ಪ್ಲಾಂಟ್ ಟ್ರಾನ್ಸ್ಪೋರ್ಟಿಂಗ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮಾಸಸ್ ಮತ್ತೆ ಲೈಕನ್ಸ್. ಲೈಕನ್ಸ್ ಅಂತ ಅಂದ್ರೆ ಏನು? ಫಂಗೈ ಮತ್ತೆ ಆಲ್ಗೆ ಅಸೋಸಿಯೇಟ್ ಆಗಿರುವಂತಹ ಒಂದು ಸ್ಟ್ರಕ್ಚರ್. ಹೌದಾ. ಸೊ ಪ್ಲಾಂಟ್ ಸ್ಟ್ರಕ್ಚರ್. ಸೊ ಈಗ ಈ ಲೈಕನ್ಸ್ ಮತ್ತೆ ಮಾಸಸ್ ಫಸ್ಟ್ ಯಾವ್ದ್ರ ಮೇಲೆ ಬೆಳೆದಿರೋದು ಅಂತಂದ್ರೆ ಬೇರ್ ರಾಕ್ಸ್. ಬೇರ್ ರಾಕ್ಸ್ ಅಂತ ಅಂದ್ರೆ ಖಾಲಿ ಇರುವಂತ ಕಲ್ಲುಗಳು, ಬಂಡೆಗಳು. ಸೊ ಖಾಲಿ ಕಲ್ಲು ಬಂಡೆ ಅಲ್ಲಿ ಇಲ್ಲಿ ಬಿದ್ದಿರುತ್ತಲ್ವಾ ನೇಚರಲ್ಲಿ, ಅದ್ರ ಮೇಲೆ ಫಸ್ಟ್ ಪ್ಲಾಂಟ್ ಹೆಂಗ್ ಬೆಳೆಯುತ್ತೆ ಅಂತಂದ್ರೆ ಫಸ್ಟ್ ಅದ್ರ ಮೇಲೆ ಮಾಸಸ್ ಆದ್ರೂ ಬೆಳಿಬೇಕು ಅಥವಾ ಲೈಕನ್ಸ್ ಆದ್ರೂ ಬೆಳಿಬೇಕು. ಅವಾಗ ಅದು ಏನ್ ಮಾಡುತ್ತೆ? ಮಾಸಸ್ ಲೈಕನ್ಸ್ ಅಂದ್ರೆ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ ಯಾವ್ದ್ರೊಳಗೆ? ಕಲ್ಲೊಳಗಡೆ. ಸೊ ಅದ್ ಏನ್ ಮಾಡುತ್ತೆ ಅಂತಂದ್ರೆ ಕಲ್ಲನ್ನ ಕಂಪ್ಲೀಟ್ ಆಗಿ ಬರ್ತಾ 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 ಒಡೆದ್ಬಿಟ್ಟು ಕಲ್ಲು ಒಡೆದು ಏನಾಗುತ್ತೆ? ವೆದರಿಂಗ್ ಅಂದ್ರೆ ಕಲ್ಲು ಒಡೆದು ಅದ್ರೊಳಗಡೆ ಇರುವಂತಹ ಎಲ್ಲಾ ಮಿನರಲ್ಸ್ ಎಲ್ಲ ಹೊರಗೆ ಬರುತ್ತೆ. ಸೊ ಅವಾಗ ಅದು ಕೊಲೊನೈಸ್ ಮಾಡ್ಬಿಟ್ಟು ಸಾಯಿಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಸಾಯಿಲ್ ಪ್ರಾಪರ್ ಆಗಿ ಸಾಯಿಲ್ ಆಯ್ತು ಅಂದ್ರೆ ಹೈಯರ್ ಪ್ಲಾಂಟ್ಸ್ ಬೆಳೀತಾ ಬರುತ್ತೆ. ಹೈಯರ್ ಪ್ಲಾಂಟ್ಸ್ ಯಾವ್ದು? ನೆಕ್ಸ್ಟ್ ಟೆರಿಡೋಫೈಟ್ಸ್ ಬೆಳೆಯುತ್ತೆ, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಸೊ ಎಲ್ಲ ಗ್ರಾಸಸ್ ಎಲ್ಲ ಹೆಂಗ್ ಬೆಳೆಯುತ್ತೆ ಅಂದ್ರೆ ಈ ತರ. ಸೊ ಫಸ್ಟ್ ಕಲ್ಲು ಯಾವ ತರ ಕಂಪ್ಲೀಟ್ ಆಗಿ ಮಣ್ಣಿನ ತರ ಆಗುತ್ತೆ. ನೆಕ್ಸ್ಟ್ ಈ ಮಣ್ಣು ರೆಡಿ ಆದ್ಮೇಲೆ ಈ ಮಣ್ಣು ಮೇಲೆ ಏನ್ ಬೆಳೆಯುತ್ತೆ? ಬೇರೆ ಪ್ಲಾಂಟ್ಸ್ ಬೆಳೀತಾ ಬರುತ್ತೆ. ಸೊ ಬೇರೆ ಪ್ಲಾಂಟ್ಸ್ ಬೆಳಿಲಿಕ್ಕೆ, ಹೈಯರ್ ಪ್ಲಾಂಟ್ಸ್ ಬೆಳಿಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು? ಮಾಸಸ್ ಮತ್ತೆ ಲೈಕನ್. ಸೊ ಅದಕ್ಕೆ ಇದನ್ನ ಪಯೋನಿಯರ್ ಅಂತ ಕರಿತೀವಿ. ಪಯೋನಿಯರ್ ಅಂತಂದ್ರೆ ಫಸ್ಟ್ ಬೆಳೆದಿರೋದು ಅಂತ. ಸೊ ರಾಕ್ ಮೇಲೆ, ಲ್ಯಾಂಡ್ ಮೇಲೆ ಫಸ್ಟ್ ಪ್ಲಾಂಟ್ಸ್ ಯಾವ್ದು ಬೆಳೆಯುತ್ತೆ? ಖಾಲಿ ಏರಿಯಾ ಇದೆ, ಖಾಲಿ ಜಾಗ ಇದೆ, ಅಲ್ಲಿ ಇಷ್ಟು ದಿನ ಯಾವ್ದು ಗಿಡಗಳೇ ಬೆಳೆದಿಲ್ಲ, ಬರೇ ಕಲ್ಲು ಮಣ್ಣು, ಬರೇ ಕಲ್ಲುಗಳೆಲ್ಲ ಇದೆ, ಕಲ್ಲು ಬಂಡೆಗಳೆಲ್ಲ ಇದೆ ಆ ಏರಿಯಾದಲ್ಲಿ. ಸೊ ಅದ್ರ ಮೇಲೆ ಫಸ್ಟ್ ಯಾವ್ದು ಬೆಳೆಯುತ್ತೆ ಅಂತ ಅಂದ್ರೆ ಇದೆ ಮಾಸ್ ಮತ್ತೆ ಲೈಕನ್ಸ್ ಫಸ್ಟ್ ಬೆಳೆಯುತ್ತೆ. ಬೆಳೆದ್ಮೇಲೆ ಆ ಕಂಪ್ಲೀಟ್ ಸರ್ಫೇಸ್ ಯಾವ್ದಕ್ಕೆ ರೆಡಿ ಮಾಡಿ ಕೊಡುತ್ತೆ? ಹೈಯರ್ ಪ್ಲಾಂಟ್ಸ್ ಬೆಳಿಲಿಕ್ಕೆ ರೆಡಿ ಮಾಡಿ ಕೊಡುತ್ತೆ. ಅಂದ್ರೆ ಮಣ್ಣೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿ ಕೊಟ್ಟಿರುತ್ತೆ. ಸೊ ಅದ್ರ ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ? ಹೈಯರ್ ಪ್ಲಾಂಟ್ಸ್ ಬೆಳೀತಾ ಬರುತ್ತೆ. ಸೊ ಇಲ್ಲಿ so that's why it is acting as what? Pioneer on the bare rock. So it is having ecological importance. ಇಲ್ಲೇ ಹೇಳಿದ್ನ ecological importance. ಓಕೆನಾ. ಸೊ ಹೇಳಿದ ನನಗೆ ಇದು ಕಂಪ್ಲೀಟ್ ಪಾಯಿಂಟ್ಸ್ ಅಲ್ಲಿ ಯಾವುದು ಎಕಾಲಜಿಕಲ್ ಇದೆ, ಯಾವುದು ಎಕನಾಮಿಕ್ ಇದೆ ಅಂತ. ನೆಕ್ಸ್ಟ್ ದೇ ಡಿಕಂಪೋಸ್ ರಾಕ್ಸ್ ಮೇಕಿಂಗ್, ಇವಾಗ ಹೇಳಿದ್ನಲ್ಲ ಸೇಮ್ ಅದೇ. ನೆಕ್ಸ್ಟ್ ಪ್ರಿವೆಂಟ್ ಸಾಯಿಲ್ ಎರೋಷನ್ ಬೈ ಫಾರ್ಮಿಂಗ್ ಡೆನ್ಸ್ ಮ್ಯಾಟ್ಸ್ ಆನ್ ದ ಸಾಯಿಲ್. ಸೊ ಸಾಯಿಲ್ ಅಲ್ಲಿ ಫಸ್ಟ್ ಪ್ಲಾಂಟ್ ಯಾವ್ದು ಬೆಳೆದಿರೋದು? ಈಗ ರಾಕ್ ಇಂದ ಸಾಯಿಲ್ ಆಗಿ ಸಾಯಿಲ್ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಒಂದು ಥಿಕ್ ಮ್ಯಾಟ್ ತರ ಯಾವ್ದು ಕುತ್ಕೊಂಡಿದೆ ಅಂತಂದ್ರೆ ಎಲ್ಲ ಮಾಸಸ್, ದಟ್ ಇಸ್ ಲೈಕನ್ಸ್, ಮಾಸಸ್ ಎಲ್ಲ ಇದೆ. ಹೌದಾ. ಸೊ ಈ ಲೈಕನ್ಸ್ ನೆಕ್ಸ್ಟ್ ಹೋಗಿರುತ್ತೆ, ಬಟ್ ಎಲ್ಲ ಮಾಸಸ್ ಇರುತ್ತೆ. ಸೊ ಈ ಮಾಸಸ್ ಇರೋದ್ರಿಂದ ಏನಾಗುತ್ತೆ? ಮಳೆ ಬಂದಾಗ ಮಳೆ ನೀರು ಹರ್ಕೊಂಡು ಹೋಗಲ್ಲ. ರೈನ್ಫಾಲಿನ ಇಂಪ್ಯಾಕ್ಟ್ ಏನು ಅಂತಂದ್ರೆ ನೆಲ ಜೊತೆ ಸಾಯಿಲ್ ಎಲ್ಲ ಹರ್ಕೊಂಡು ಬೇರೆ ಕಡೆ ಹೋಗಿ ಸೇರುತ್ತಲ್ಲ, ಆ ತರ ಹರ್ಕೊಂಡು ಹೋಗೋದಿಲ್ಲ. ಯಾಕೆ? ಈ ಪ್ಲಾಂಟ್ಸ್ ಇದೆ, ಪ್ಲಾಂಟ್ಸ್ ವಾಟರ್ ರೈನ್ ವಾಟರ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಸಾಯಿಲ್ ಎರೋಷನ್ ಆಗೋದನ್ನ ತಡೆಯುತ್ತೆ. ಸೊ ಖಾಲಿ ಏರಿಯಾದಲ್ಲಿ ಇರೋದ್ಕಿಂತನೂ ಈ ಮಾಸಸ್ ಬೆಳ್ಕೊಂಡಿರೋ ಏರಿಯಾದಲ್ಲಿ ಇರೋದ್ಕಿಂತನೂ ಮಳೆ ಬಿದ್ದಾಗ ಯಾವ್ದ್ರಲ್ಲಿ ಜಾಸ್ತಿ ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ಅಂತ, ಸಾಯಿಲ್ ಎರೋಷನ್ ಯಾವ್ದಾಗುತ್ತೆ ಅಂತಂದ್ರೆ ಖಾಲಿ ಏರಿಯಾದಲ್ಲೇ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪ್ಲಾಂಟ್ಸ್ ಏನೂ ಇರೋದಿಲ್ಲ, ಮಳೆ ನೀರು ಬಂದ್ರೆ ಹಂಗೆ ಮಣ್ಣ್ ಜೊತೆಗೆ ಅದು ಹಂಗೆ ಫ್ಲೋಟ್ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಎಲ್ಲಿ ಮಾಸಸ್ ಬೆಳ್ಕೊಂಡಿದೆ, ಚಿಕ್ಕ ಚಿಕ್ಕ ಪ್ಲಾಂಟ್ಸ್ ಅಲ್ವಾ ಇದು, ಸೊ ಎಲ್ಲಿ ನೆಲದ ಮೇಲೆ ಎಲ್ಲ ಗ್ರೀನ್ ಪ್ಲಾಂಟ್ಸ್ ಎಲ್ಲ ಬೆಳ್ಕೊಂಡಿದೆ ಅಲ್ಲಿ ಏನ್ ಮಾಡುತ್ತೆ? ಮಳೆ ನೀರ್ನ ಇದು ಅಬ್ಸಾರ್ಬ್ ಮಾಡ್ಕೊಂಡು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಸಾಯಿಲ್ ಎಲ್ಲ ಎರೋಡ್ ಆಗಿ ಹೋಗಲ್ಲ. ಸೊ ಸಾಯಿಲ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗೋದಿಲ್ಲ, ಎರೋಷನ್ ಆಗೋದಿಲ್ಲ, ಅಲ್ಲೇನೆ ಕರೆಕ್ಟ್ ಆಗಿ ಇರುತ್ತೆ. ಸೊ ಇದು ಇದರ ಇಂಪಾರ್ಟೆನ್ಸ್. ಸೊ ಇದಿಷ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಹೇಳಿದ್ವಿ. ಸೊ ನೆಕ್ಸ್ಟ್ ಇನ್ನು
ಟೆರಿಡೋಫೈಟ್ಸ್ ಇದೆ, ಜಿಮ್ನೋಸ್ಪರ್ಮ್ಸ್ ಇದೆ, ಏಂಜಿಯೋಸ್ಪರ್ಮ್ಸ್ ಇದೆ. ಪಾರ್ಟ್ 4, 5, 6. ಸೊ ಇನ್ನು ಪಾರ್ಟ್ 4, 5, 6 ವಿಡಿಯೋ ಬರ್ಲಿಕ್ಕಿದೆ. ಅದರಲ್ಲಿ 3 ಡಿವಿಷನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಾನು ಪ್ರತಿ ಸರಿ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಈ ವಿಡಿಯೋ ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ನಿಮಗೆ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋನು ಕೂಡ ಹೀಗೆ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಲೈಕ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ಬಾಯ್ ಬಾಯ್.